ಹಾಯ್ ಮಾಸ್ಟರ್ಸ್, ಎಲ್ಲ ಧ್ಯಾನಿಗಳಿಗೆ, ಎಲ್ಲ ಮಾಸ್ಟರ್ಸ್ಗಳಿಗೆ ವಂದನೆಗಳು. ವೆಲ್ಕಮ್ ಟು ಸೋಲ್ ಟಾಕ್ ಶೋ ಪ್ರೋಗ್ರಾಮ್. ಮಿತ್ರರೇ, ಈ ದಿನ ನಮ್ಮ ಸ್ಟುಡಿಯೋದಲ್ಲಿ ಸೀನಿಯರ್ ಮೋಸ್ಟ್ ಪಿರಮಿಡ್ ಮಾಸ್ಟರ್ ಆಫ್ ಕರ್ನಾಟಕ ಶಿವರಾಮಪ್ಪ ಮಾಸ್ತರ್ ನಮ್ಮ ಸ್ಟುಡಿಯೋಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ವೆಲ್ಕಮ್ ಟು ಸೋಲ್ ಟಾಕ್ ಶೋ ಪ್ರೋಗ್ರಾಮ್. ಶಿವರಾಮಪ್ಪ ಮಾಸ್ತರ್ ಎಷ್ಟೋ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗ್ರೇಟ್ ಸರ್ವೀಸ್. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಒಂದು ಮೂಮೆಂಟಲ್ಲಿ ಒಂದು ಹೊಸ ವಿಂಗ್, ಒಂದು ಆವಿಷ್ಕಾರವನ್ನು ಸರ್ ಮಾಡಿದ್ದಾರೆ. ಹೀ ಈಸ್ ದ ಆಲ್ಮೋಸ್ಟ್ ಫಸ್ಟ್ ಪಿರಮಿಡ್ ಮಾಸ್ತರ್ ಇನ್ ಬ್ಯಾಂಗ್ಳೂರು ಸಿಟಿ ಅಂತ ಹೇಳ್ಬೋದು. 1997 ಪತ್ರಿಜಿ ಅವರು ಫಸ್ಟ್ ಬ್ಯಾಂಗ್ಳೂರಿಗೆ ಬಂದಾಗ ಸರ್ ಹತ್ರ ಬಂದು ಕಾಂಟ್ಯಾಕ್ಟ್ ಆಗಿ ಶಿವರಾಮಪ್ಪ ಸರ್ ಜೊತೆ ಅವರು ಅಸೋಸಿಯೇಟ್ ಆಗಿ ಶಿವರಾಮಪ್ಪ ಸರ್ ಅವ್ರ ಜೊತೆಯಲ್ಲಿ ಬ್ಯಾಂಗ್ಳೂರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಎಸ್ಟಾಬ್ಲಿಷ್ ಮಾಡಿ ಅಲ್ಲಿಂದ ಈ ಧ್ಯಾನ ಪ್ರಪಂಚನ ಮೆಲ್ಲಕ್ಕೆ ಸ್ಟಾರ್ಟ್ ಆಯಿತು ಬ್ಯಾಂಗ್ಳೂರಲ್ಲಿ. ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಎಷ್ಟೋ ಒಂದು ಸಾಧನೆಯನ್ನು ಮಾಡುತ್ತಾ, ಗುರುವಿನ ಜೊತೆ ಅವರು ಟ್ರಾವೆಲ್ ಮಾಡ್ತಾ, ಅವರ ಒಂದು ಮಾರ್ಗದರ್ಶನದಿಂದ ಒಂದೊಂದು ಮೆಟ್ಟಿಲು ಅವರು ಬೆಳೀತಾ 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 ಈ ಒಂದು ಬ್ರಹ್ಮಜ್ಞಾನವನ್ನು ಪ್ರತಿಯೊಂದು ಸ್ಕೂಲಲ್ಲಿ ಪ್ರತಿಯೊಂದು ಮನುಷ್ಯನಿಗೂ ಕಂಪ್ಲೀಟ್ ಆಗಿ ಇದನ್ನು ನೀಡಬೇಕು ಅಂತೇಳಿ ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿಯನ್ನೇ ಒಂದು ಸ್ಥಾಪನೆ ಮಾಡಿ ಕಂಪ್ಲೀಟ್ ಈ ಒಂದು ಬ್ರಹ್ಮಜ್ಞಾನವನ್ನು ಮಕ್ಕಳಿಂದನೇ ನಾವು ಕಲಿಸ್ಬಿಟ್ರೆ ಕಂಪ್ಲೀಟ್ ಅವರು ದೊಡ್ಡವರಾದ ಮೇಲೆ ಲೈಫೆಲ್ಲ ಭಾಳ ತುಂಬ ಚೆನ್ನಾಗಿರುತ್ತೆ, ಒಂದು ಅರ್ಥಪೂರ್ಣವಾಗಿರುತ್ತೆ ಅಂತೇಳಿ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಒಂದು ಕೋರ್ಸಿನ ಮುಖಾಂತರ ಎಷ್ಟೋ ಒಂದು ಸ್ಕೂಲ್ಸಲ್ಲಿ, ಎಷ್ಟೋ ಒಂದು ಕಾಲೇಜಸಲ್ಲಿ ಅವ್ರು ತೊಗೊಂಡು ಬಂದು ಈ ಒಂದು ಜ್ಞಾನವನ್ನು ಕಂಪ್ಲೀಟ್ ಕರ್ನಾಟಕದ ರಾಜ್ಯಕ್ಕೆ ಮಾತ್ರಕ್ಕೆ ಅಲ್ಲ, ಕಂಪ್ಲೀಟ್ ಪ್ರಪಂಚಕ್ಕೆಲ್ಲ ಎಲ್ಲ ಭಾಷೆಗಳಲ್ಲಿ ಈ ಒಂದು ಬ್ರಹ್ಮಜ್ಞಾನವನ್ನು ತೊಗೊಂಡು ಹೋಗ್ಬೇಕಂತೇಳಿ ಪ್ರತಿ ಸೆಕೆಂಡ್ ಅವ್ರು ಕಷ್ಟಪಡ್ತಾನೆ ಇದ್ದಾರೆ. ಸೊ ಅವರೊಂದು ಜರ್ನಿ ಬಗ್ಗೆ, ಈ ಸರ್ ಮಾಡ್ತಿರೋ ಒಂದು ಆ ವಿಶೇಷ ಆ ಕೃಷಿಯ ಬಗ್ಗೆ, ಅವ್ರು ಮಾಡ್ತಿರೋ ಆ್ಯಕ್ಟಿವಿಟೀಸ್ ಬಗ್ಗೆ ಕಂಪ್ಲೀಟ್ ಅವ್ರ ಮುಖಾಂತರ ನಾವೆಲ್ಲ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಪರಿಚಯ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದ್ರ ಬಗ್ಗೆ ಹೇಳ್ತೀರಾ ಸರ್? ಥ್ಯಾಂಕ್ ಯು ವೆರಿ ಮಚ್. ಮೊದಲಾಗಿ ನನಗೆ ಈ ಅವಕಾಶ ನೀಡಿದ್ದವ್ರೆ ಭಾಳ ಭಾಳ ಧನ್ಯವಾದಗಳು ತಲುಪಿಸ್ತಾ ಇದ್ದೀನಿ. PMC ಅನ್ನೋದಿಷ್ಟು ದುಡ್ಡಕ್ಕಾಗಿ ಬಂದಿದೆ. ನಾವು ಈ ಒಂದು ಮೂಮೆಂಟ್ನಲ್ಲಿ ಹೊಸದಾಗಿ ಸೇರಿದ್ದಾಗ ಅವತ್ತು ನಾವೆಲ್ಲನೂ ಒಂದು ಪಾಂಪ್ಲೆಟ್ ಮುಖಾಂತರ ಕೆಲಸ ಮಾಡಲಿಕ್ಕೆ ಶುರು ಹೊಂಟಿದ್ದೀವಿ. ಈಗ ಇವತ್ತಿನ ದಿನ ಎಷ್ಟು ಎಲ್ಲ ನೂತನ ನವ್ಯ ಶೋಭಾ ಒಂದು ಇದು ಎಲ್ಲ ಕಡೆಯೂ ಈ ಒಂದು ಪ್ರಚಾರ ಸಾಗಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀರಾ. ಸೊ ಐ ಆಮ್ ವೆರಿ ವೆರಿ ಪ್ರೌಡ್. ಭಾಳ ಸಂತೋಷ ಆಗ್ತಾಯಿದೆ ನನಗೆ. ಮತ್ತು ನನ್ನ ಬಗ್ಗೆ 2 ಮಾತುಗಳು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನನ್ನ ಹೆಸರು ಶಿವರಾಮಪ್ಪ ಅಂತ. ನಾನು ಬೆಂಗಳೂರಿನಲ್ಲಿ ಸುಮಾರು ಒಂದು 30 ವರ್ಷಗಳ ಕೆಳಗಡೆ ಬಂದು ಇಲ್ಲಿ ಸೆಟ್ಲಾಗಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಾನು ಒಂದು ಉದ್ಯೋಗದಲ್ಲಿದ್ದೆ. 1997 ನನಗೆ ಈ ಒಂದು ಮೂಮೆಂಟ್, ಧ್ಯಾನದ ಒಂದು ಪ್ರಚಾರ ಮೂಮೆಂಟು ಅನ್ನುವುದು ಇಟ್ಕೊಂಡು ಪತ್ರಿಜಿ ಮುಖಾಂತರ ನನಗೆ ಈ ಒಂದು ಪರಿಚಯ ಸಿಕ್ತು. 97 ಪ್ರಥಮವಾಗಿ ನನಗೆ ಯಾರೂ ಗೊತ್ತಿರಲಿಲ್ಲ ಅವತ್ತು. ಎಲ್ಲರ ಹಾಗೆ ನಾನು ಕೂಡ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತನಾಗಿ ಅದೇ ಒಂದು ಪ್ರಪಂಚ ಅಂತ ಹೋಗ್ತಾ ಇರುವಂಥ ಒಂದು ಸಂದರ್ಭ ಅದು. ಒಂದು ದಿನ ನನಗೆ ಒಂದು ಫೋನ್ ಕಾಲ್ ಬಂತು ಆಂಧ್ರ ಕಡೆಯಲ್ಲಿಂದ. ಈ ಥರ ಬ್ರಹ್ಮರ್ಷಿ ಪತ್ರಿಜಿ ಅಂತ ಒಬ್ಬರು ಬರ್ತಾ ಇದ್ದಾರೆ, ಭೇಟಿಯಾಗಿ ಅಂತ ಫೋನ್ ಮಾಡಿದರು. ನಾನು ಅಷ್ಟು ಎಂದು ವಿಶೇಷ ಅಂತ ತಿಳ್ಕೊಂಡಿರಲಿಲ್ಲ. ನನಗೆ ಅಷ್ಟು ಅವ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಆ್ಯಕ್ಚುಲಿ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಓಕೆ ಸರ್. ನನ್ನ ಜನ್ಮಸ್ಥಳ ಕರ್ನೂಲೇ, ಆದರೆ ಪತ್ರಿಜಿಯವರು ಕೂಡ ಕರ್ನೂಲಿಂದಾನೇ ಅದು ಸ್ಥಾಪನೆ ಮಾಡಿ ಕರ್ನೂಲಿಂದಾನೇ ಧ್ಯಾನದ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ನನಗೆ ನಂತರ ತಿಳಿದು ಬಂತು. ನಾನು ಬೆಂಗಳೂರು ಬಂದಮೇಲೆ ಗೊತ್ತಾಗಿದೆ ನಿಮಗೆ? ಕರ್ನೂಲಿನಲ್ಲಿದ್ದಾಗ ಅವರು ಬಗ್ಗೆ ಏನೂ ಮಾಹಿತಿ ಇಲ್ಲ, ಗೊತ್ತಿಲ್ಲ, ನೋಡಿದ್ದು ಇಲ್ಲ, ಕಂಡಿದ್ದೂ ಇಲ್ಲ, ಏನು. ಬೆಂಗಳೂರಿನಲ್ಲಿ ಬಂದಾಗ ಆ ಥರ ಫೋನ್ ಕಾಲ್ ಬಂದಾಗ ನನಗೆ ಅರ್ಥ ಆಯಿತು. ಓಕೆ, ಬರ್ತಾ ಇದ್ದಾರೆ, ಓಕೆ, ಸಾಲ್ ರೈಟ್, ಫೈನ್ ಅಂತ ಅಂದ್ಕೊಂಡೆ. ಅಷ್ಟೇನು ವಿಶೇಷ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆ ಬರ್ತಾ ಇದ್ದಾರೆ ಅಂದರೆ ಈ ಥರ ಧ್ಯಾನ ಪ್ರಚಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ. ಆಯಿತು, ಎಷ್ಟೋ ಜನರು ಈಗ ಧ್ಯಾನ ಪೂಜೆಗಳು ಇತ್ಯಾದಿ ಎಲ್ಲನೂ ಇದೆ. ನನಗೆ ಅಷ್ಟು ಮಾಹಿತಿ ಇಲ್ಲಲ್ಲ, ಅದಕ್ಕೆ
ಎಷ್ಟೋ ಸ್ವಾಮಿಗಳನ್ನು ನೋಡಿದ್ದೇವೆ. ಇವರು ಒಂದು ಅದರಲ್ಲಿ ಓಕೆ ಹೋಗಿ ನೋಡೋಣ ಬಿಡಿ, ಮೊದಲೇ ಆಗಿ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ನಾನು ಒಂದು ಅಧಿಕಾರಿಯಾಗಿದ್ದೆ. ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೆ ಸರ್? ಗೌರ್ಮೆಂಟ್ ಆಫೀಸಲ್ಲಿ ಅಂತ ಹೇಳಿ. ನಾನು ಚೀಫ್ ಅಕೌಂಟ್ಸ್ ಆಫೀಸರಾಗಿ ಕೆಲಸ ಮಾಡ್ತಿದ್ದೆ ಅವಾಗ. ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಬ ಅಧಿಕಾರಿ. ನನ್ನ ಕಡೆ ಸುಮಾರು 100 ಜನ ಉದ್ಯೋಗಸ್ಥರಿದ್ದರು, ಕೆಲಸ ಮಾಡ್ತಾಯಿದ್ದೆ. ಕ್ಲಾಸ್ 1 ಆಫೀಸರ್ ಆಗಿದ್ದೆ ಅವಾಗ. ಆದ್ರೂ ಅದು ಆ ಪ್ರಪಂಚ ಬೇರೆ. ಅದು ಕೇವಲ ಪ್ರಾಪಂಚಿಕವಾಗಿ ಎಲ್ಲ ಜನರಲ್ಲಿ ಕೇಳೋದು, ಕೇಳಿಸ್ಕೊಳ್ಳೋದು ಇದೆ ಇರ್ತದೆ, ಮಾತಾಡೋದು, ಮಾತು ಪಡೆಯೋದು ಈ ಥರ ಒಂದು ಸಂದರ್ಭದಲ್ಲಿ ನನಗೆ ಇವರು ಬಗ್ಗೆ ಅಷ್ಟು ಏನು ನನಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಅವತ್ತು. ಸರಿ ಹೋಗಿ ನೋಡೋಣ ಬಿಡಿ, ಎಷ್ಟೋ ಸ್ವಾಮಿಗಳನ್ನು ದರ್ಶನ ಮಾಡ್ಕೊಂಡಿದ್ದೇವೆ. ನನ್ನ ಉದ್ದೇಶದಲ್ಲಿ ಸ್ವಾಮಿ ಅಂತಂದರೆ ಏನರ್ಥ, ಏನೋ ಒಂದು ಬಂದಿದ್ದೀರಾ ಓಕೆ ಅಂತ ಹೇಳಿ ಏನೋ ಒಂದು ಹಣ್ಣು ಪಡ ಕೊಡ್ತಾರೆ, ತೊಗೊಂಡು ಬರಬೇಕು ಅಷ್ಟೇ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದು ಒಂದು ದಿನ ನೈಟ್ ಫೋನ್ ಕಾಲ್ ಬಂದಿತ್ತು. ಸೊ ಬೆಳಗ್ಗೆನೇ ನಾವು ರೆಡಿ ಆದ್ವಿ ಹೋಗಲಿಕ್ಕೆ. ಸೊ ನಾನು ಅಷ್ಟರೊಳಗಡೆ ನಮ್ಮ ಡ್ರೈವರ್ ಬಂದರು. ವೆಹಿಕಲ್ ಇತ್ತು ನನ್ನ ಹತ್ರ, ಆಗ ಆಫೀಷಿಯಲ್ ವೆಹಿಕಲ್ ಇತ್ತು. ಸೊ ನಾನು ಡ್ರೈವರಿಗೆ ಹೇಳಿದೆ, ಏನೋ ಇಲ್ಲಿ ಈ ಥರ ಸ್ವಾಮೀಜಿ ಬಂದಾರಂತ ಅಲ್ಲಿ ಹೋಗೋಣ. ಏನು ಸ್ವಾಮೀಜಿ ಸರ್, ಸುಮ್ಮನೆ 24 ಸಲ ಇರ್ತಾರೆ, ಅವ್ರು ಬರ್ತಾನೆ ಹೋಗ್ತಾ ಇರ್ತಾರೆ. ಇಲ್ಲೋ ಒಂದು ಸಲ ಹೇಳೋಣ, ರಾತ್ರಿ ನೈಟ್ ಕಾಲ್ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ, ಒಂದು ಸಲ ಹೋಗಿ ಬರೋಣ ಅಂತ. ಆ ಒಂದು ಸಂದರ್ಭದಲ್ಲಿ ಅವನ ಮಾತು ಕೇಳಿ ಈ ಥರ ಹೋಗಿದರೆ ಬಹುಶಃ ನನ್ನ ಜೀವನದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾ ಇತ್ತು. ಆದರೆ ಅದು ಆ ತಿರುಗು ಅನ್ನೋದೇನೋ, ಆ ಒಂದು ಟರ್ನ್, ಈ ಕಡೆ ಪತ್ರಿಕೆಯಲ್ಲಿ ಅವ್ರು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಅಡ್ರೆಸ್ ಕೊಟ್ಟಿದ್ದರು. ಆ ಅಡ್ರೆಸ್ಗೆ ಹೋಗೋಣ ಬಿಡಿ, ಒಂದು 1/2 ಅವರ್ ಅಷ್ಟೇ. ಎಲ್ಲಿ ಮೀಟ್ ಆದ್ರೆ ಸರ್ ಬ್ಯಾಂಗ್ಳೂರಲ್ಲಿ? ಇಲ್ಲೇ ಜಯನಗರ್ನಲ್ಲಿ ಒಂದು ವೇಕೆಂಟ್ ಬಿಲ್ಡಿಂಗ್ ಇತ್ತು. ಅದು ಧರ್ಮವರಂನಲ್ಲಿ ಇರುವಂತಹ ಒಬ್ಬ ಪಿರಮಿಡ್ ಮಾಸ್ಟರ್ ಮನೆ ಅದು. ಅವರು ಕೂಡ ಬಂದಿದ್ದರು. ಅವ್ರ ಹೆಸರು ಬಂಡಿ ರಾಮು ಅಂತ. ಬಂಡಿ ರಾಮು ಒಳ್ಳೆ ಚಲೋ ಮೆಡಿಟೇಟರು. ಅವರು ಬಂದಿದ್ದರು. ಗೊತ್ತಿಲ್ಲ ನನಗೆ ಯಾರು ಅಂತ. ಯಾವ ಸರ್ ಇದು? ಇಯರ್ ಯಾವಾಗ ಸರ್ ಇದು? ಯಾವ ವರ್ಷ? 97 ಅಕ್ಟೋಬರ್ನಲ್ಲಿ ಬಂದರು. 97 ಅಕ್ಟೋಬರ್. ನಾನು 90ಲಿಂದ ಬೆಂಗಳೂರಿನಲ್ಲಿ ಇದ್ದೀನಿ. ಆದರೂ ಮಾಹಿತಿ ಇಲ್ಲ, ಏನು ಗೊತ್ತಿಲ್ಲ, ಪರಿಚಯ ಇಲ್ಲ ಯಾರಿಗೂ, ಧ್ಯಾನ ಅನ್ನೋದೇನು ಗೊತ್ತಿಲ್ಲ, ಹಾಗೇ ಇತ್ತು. ಸೊ ಈ ಥರ ನಾನು ಆ ದಿನ ಸಾರ್ ಕಡೆ ಹೊಂಟೆ. ಸಾರ್ ಮತ್ತು ಬಂದು ಅವರು ಅಲ್ಲಿ ಹಾಲ್ಟ್ ಆಗಿದ್ದರು. ಸೊ ನಾವು ಹೋಗಿ ಕೂತ್ಕೊಂಡ್ವಿ. ಈ ಥರ ಅಲ್ಲಿ ಸಾರ್ ಕೂತ್ಕೊಂಡಿದ್ದ, ನಾವು ದೂರ ಸ್ವಲ್ಪ ಕೂತ್ಕೊಂಡ್ವಿ. ಯಾಕಂದರೆ ಸ್ವಾಮೀಜಿಗಳ ದೂರ ಇರ್ತೀವಲ್ಲ, ಸಮೀಪದಲ್ಲಿ ಕುಂದಿರಿಸ್ಕೊಳಿಸೋದೆಲ್ಲ. ನೋಡಿದ್ರೆ ನೀವು ಯಾವುದಂದರೂ ಸ್ವಾಮಿ ಆದರೂ, ಯಾವ ಮಠದಲ್ಲಿ ಹೋದರೂ ಕೂಡ ಸ್ವಾಮಿಗಳನ್ನು ಡೈರೆಕ್ಟಾಗಿ ಮಾತಾಡುವಂಥದ್ದು ಇಲ್ಲ, ಆ ಪದ್ಧತಿನೇ ಇಲ್ಲ. ಎಲ್ಲ ದೂರ ದೂರ, ಯಾಕಂದರೆ ಅವರು ಬೇರೆ ನಾವು ಬೇರೆ ಅನ್ನುವ ರೀತಿಯಲ್ಲಿನೇ ಇರ್ತದೆ ಆ ಪದ್ಧತಿಗಳು. ಅದೇ ಅಂತ ಅಂದ್ಕೊಂಡು ಹೋಗಿದ್ದಲ್ಲಿ ಅಲ್ಲಿ ಕುಂತ್ಕೊಂಡ್ವಿ. ಆದರೆ ಅಲ್ಲಿ ಆಗಿದ್ದ ಒಂದು ಘಟನೆಗಳು ನನ್ನ ಜೀವನನೇ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಡ್ತು. ಏನು ಮಾಡಿದ್ರು ಗೊತ್ತಾ, ಅವರು ಅಷ್ಟು ದೂರ ಯಾಕೆ ಕುಂತ್ಕೊಂಡಿದ್ದೀಯೋ ಅಂತ ಹೇಳಿದರು ಪತ್ರಿಜಿ. ಭಾಳ ಸಂತೋಷ ಆಯಿತು, ಸಮೀಪದಲ್ಲಿ ಹೋಗ್ಬೋದಲ್ಲ ಅಂತ ಹೇಳಿ, ಬರ್ತೀವಿ ಸಾಹೇಬ್ರೆ ಅಂತ ಹೇಳಿ ಹೋಗಿ ಕುಂತ್ಕೊಂಡು, ಹೇಳಿ ಇವಾಗ ಯಾಕೆ ಬಂದಿದ್ರಿ ನೀವು ಅಂತ. ಇದು ಮತ್ತೊಮ್ಮೆ ಒಂದು ಸಲ ಆಶ್ಚರ್ಯಗೊಳಿಸುವಂತಹ ಸುದ್ದಿ ಆಯಿತು. ಎಲ್ಲರೂ ಬನ್ನಿ ಬನ್ನಿ ಅಂತ ಇರ್ತಾರೆ, ಇವರು ಯಾಕೆ ಬಂದರು ಅಂತ. ಸೊ ಪ್ರಶ್ನೆವೇ ಒಂದು ವಿಚಿತ್ರವಾದಂತಹ ಸ್ಟೈಲಿ ಅದು. ಯಾಕೆ ಬಂದ್ರಿ ನೀವು ಅಂತ. ಸೊ ನಾನು ಹೇಳಿದೆ, ಯಾಕೆ ಬಂದ್ರಿ ಅಂತಂದರೆ ನಿಮ್ಮ ಆಶೀರ್ವಾದ ಸಲುವಾಗಿ ಬಂದ್ವಿ ಅಂತ. ಅಲ್ಲಿಗೆ ಮುಗಿತಾ ಅಂದ್ಕೊಂಡೆ ನಾನು. ನೆಕ್ಸ್ಟ್ ಈಗ ಆಶೀರ್ವಾದ ಮಾಡ್ತಾರೆ. ಆದರೆ ಮಿತ್ರರೇ, ಅಲ್ಲಿ ಆಗಿದ್ದಿದ್ದು ಒಂದು ಅದ್ಭುತವಾಗಿದ್ದಂತಹ ಪರಿವರ್ತನೆ ಅಲ್ಲಿಂದನೇ ಶುರುವಾಯಿತು ನನ್ನ ಜೀವನದಲ್ಲಿ. ಅವರು ಆ ಪ್ರಶ್ನೆ ಹಾಕಿದ್ರಲ್ಲ, ಯಾಕೆ ಆಶೀರ್ವಾದ ನಿಮಗೆ ಯಾಕೆ ಅಂತ ಪ್ರಶ್ನೆ ಬಂತು. ಆಶೀರ್ವಾದ ನಿಮಗೆ ಯಾಕೆ ಅಂತ ಮತ್ತೆ ಅವರೇ ಪ್ರಶ್ನೆ ಮಾಡಿದ್ರು. ಅವರೇ ಪ್ರಶ್ನೆ. ಪತ್ರಿಜಿಯವರು ಏನೋ ಆಶೀರ್ವಾದ ಮಾಡಿ ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದವ್ರು ನಾನು. ಆದರೆ ಅವರು ಆಶೀರ್ವಾದ ಅನ್ನೋದೇ ಆ ಮಾತನ್ನೇ ಪಡೆದೇ ಬಿಡದೆ ನಿಮಗೆ ಯಾಕೆ ನನ್ನ ಆಶೀರ್ವಾದ ಅಂತ ಪ್ರಶ್ನೆ ಹಾಕಿದ್ರು ನೋಡಿ. ಸೊ ಅಲ್ಲಿಂದ ನನಗೆ ಒಂದು ರಕ್ಕವಾಗಿ ಕಣ್ಣು ತೆರಲಿಕ್ಕೆ ಶುರುವಾಯಿತು.
ಅಂತರ್ಮಥನ ಸ್ಟಾರ್ಟ್ ಆಯಿತು. ಹೌದಲ್ಲ, ನಾನು ಯಾಕೆ ಈ ಆಶೀರ್ವಾದ ಬೇರೆಯವರ ಹತ್ರ ಹೋಗಿ ಕೇಳ್ಕೋಬೇಕು? ಸೊ ನನಗೆ ನಾನು ಏನು ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದಲ್ವಾ ಅಂತ ಒಂದು ಅವೇರ್ನೆಸ್ ಅಂತ ಅನ್ನೋದು ಬಂತು. ನೋಡಿದ್ರೆ ನಾನು ಅನ್ನುವುದಲ್ಲಿ ಎದ್ದು ನಿಂತ್ಕೊಂಡು ಬಿಡ್ತು. ಯಾಕೆ ನೀವು ನನ್ನ ಆಶೀರ್ವಾದ ಬೇಕು ಅಂತೀರಾ ಅಂತ. ಕೂಡಲೇ ಅವ್ರು ಏನಂದ್ರು, ಇನ್ನೂ ನಾನು ಸಮಾಧಾನ ಕೊಟ್ಟಿಲ್ಲ, ಆದಲೇ ಹೇಳಿದರು, ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಕೇಳಿಲ್ವಾ ಎಷ್ಟು ತನಕ ಅಂತ ಅಂದರು. ಆ ಮಾತು ಕೇಳಿದ ಕೂಡಲೇ ನನಗೆ ಒಂದು ಅವರು ಏನು ಅರ್ಥ ಹೇಳ್ತಾ ಇದ್ದಾರೋ ಅನ್ನೋದು ನನಗೆ ಅದು ಸ್ಫುರಣಕ್ಕೆ ಬರಲಿಕ್ಕೆ ಶುರುವಾಯಿತು. ಹೌದಲ್ವಾ, ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಶಾಸ್ತ್ರ ಹೇಳಿಕೆ ಇದೆಯಲ್ಲ, ಮತ್ತು ಅದರ ಬಗ್ಗೆ ನೋಡಿದರೆ ನನಗೆ ಮಿಂಚಿದಂತಹ ಒಂದು ಅದ್ಭುತವಾಗಿದ್ದಂತಹ ಶಕ್ತಿ ಸ್ವರೂಪ ಹೊರಗಡೆ ಎಲ್ಲಿ ಸಿಕ್ಕತ್ತೆ, ನನ್ನಲ್ಲೇ ಇದೆ, ನಾನೇ ಬ್ರಹ್ಮಸ್ವರೂಪ ಅನ್ನೋದು ಮತ್ತೆ ಈ ಗುರುಗಳು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಆವತ್ತೊಂದಿನ ಅರ್ಥವಾಡಲಿಕ್ಕೆ ಶುರುವಾಯಿತು. ಏನು ಅದೇ ಆಲೋಚನೆಯಲ್ಲಿದ್ದೆ. ಸ್ವಾಮೀಜಿ ನೀವು ಹೇಳಿದ್ದು ನನಗೆ ಅರ್ಥವಾಯಿತು ಅಂತ ಹೇಳಿಬಿಟ್ಟೆ. ಅಲ್ಲಿನೇ ಬೇರೆ ಏನೂ ಪಾಠ ಇಲ್ಲ, ಏನೂ ಇಲ್ಲ, ಇದೇ ದೊಡ್ಡ ಪಾಠ ಇದು. ಸ್ವಾಮೀಜಿ ನೀವು ಹೇಳಿದ್ದು ನನಗೆ ಮನಸ್ಸಿಗೆ ಬಂತು. ನಾನು ಇದರ ಮೂಲಕ ನನ್ನ ಜೀವನದಲ್ಲಿ ನಾನು ಇದನ್ನು ಹಿಡ್ಕೊಂಡು ನಾನು ನನ್ನ ಜೀವನ ಪ್ರಯಾಣ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಬಿಟ್ಟೆ ಸರ್. ಸೊ ಆ ಒಂದು ಅದೃಷ್ಟ, ಒಂದು ಸೌಭಾಗ್ಯ, ಒಂದೇ ಒಂದು ಮಾತಿನಲ್ಲಿ ನನಗೆ ಜೀವನ ಪರ್ಯಂತವಾಗಿದ್ದಂತಹ ಒಂದು ಪಾಠ ಸಿಕ್ತು. ನನಗೆ ಎಲ್ಲ ಇಡೀ ಮಾನವಾಳಿಗೆ ಬೇಕಾಗಿದ್ದಂಥ ಪಾಠ ಅದು. ನನ್ನ ಮುಖಾಂತರ ನನಗೆ ಹೇಳಿದ ರೀತಿ ಎಲ್ಲರಿಗೂ ಅವರು ಹೇಳಲೇಬೇಕು, ಅವರು ಅಂಥವರು ಬೇಕೇ ಬೇಕು. ಜನ ಬಾಹುಳ್ಯಕ್ಕೆ ಅಂಥ ಒಂದು ಪಾಠ ಬೇಕೇ ಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಎಲ್ಲರೂ ತಿಳ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನುವ ಮಾತಿನ ಶಕ್ತಿ ಎಲ್ಲರಿಗೂ ಅರ್ಥವಾಗಬೇಕು, ಅದರ ಪ್ರಯೋಜನ ಪಡಲೇಬೇಕು. ಆಗ ಅವರು ಹೇಳಿದರು ಈ ಥರ. ಮತ್ತು ಅಹಂ ಬ್ರಹ್ಮಾಸ್ಮಿ ಅನ್ನುವುದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕು ಅಂತ ಅಂದಾಗ ಅದರಿಗೆ ಒಂದು ಪದ್ಧತಿ ಅಂತ ಒಂದು ಧ್ಯಾನದ ಒಂದು ಸಿಸ್ಟಮ್ ಇದೆ ಅಲ್ಲ, ಅದು ಪ್ರೊಸೀಜರ್ ಅಂತ ಒಂದು ಇದೆಯಲ್ಲ, ಮತ್ತು ಅದನ್ನು ನೀವು ಮಾಡ್ತಾ ಇದ್ದೀರಾ? ಆವಾಗ ಹೇಳಿದೆ, ಸ್ವಾಮೀಜಿ ಇಷ್ಟು ತನಕ ಇಲ್ಲ, ನಿಮ್ಮ ಸೌಭಾಗ್ಯ ಸಿಕ್ಕಿದಲ್ಲಿಂದ ಇವತ್ತಿನಿಂದ ನಾನು ಅದೇ ಮಾಡುವುದು ಅಂತ. ಅಷ್ಟೇ ಅಲ್ಲ, ನೀವು ಈ ಬೆಂಗಳೂರೆಲ್ಲ ಕೂಡ ಧ್ಯಾನ ತುಂಬಿಸ್ಬೇಕು, ಎಲ್ಲರಿಗೂ ಅದೇ ಮಾಡಲಿಕ್ಕೆ ನೀವು ಆಸ್ಕಾರ ಮಾಡಬೇಕು, ನೀವು ಅದೇ ಕೆಲಸ ಮಾಡಬೇಕು. ಧ್ಯಾನದ ಪ್ರಚಾರ ಎಲ್ಲ ಕೂಡ ನಿಮ್ಮ ಮೇಲೆ ನಾವು ಇಟ್ಕೊಂಡು ನೀವು ಮುಂದೆ ಹೋಗಲಿಕ್ಕೆ ನಾವು ಆಸ್ಕಾರ ಕೊಡ್ತೀವಿ, ನೀವೇ ಮಾಡಲೇಬೇಕು ಅಂತ ಒಂದು ಆಶ್ವಾಸನೆ ನೀಡಿದರು. ನಾನು ಆವತ್ತಿನ ದಿನ ಅವರಿಗೆ ಮಾತು ಕೊಟ್ಬಿಟ್ಟೆ, ಈ ಒಂದು ಧ್ಯಾನದ ಈ ಮೂಮೆಂಟ್ ನಾನು ಮುಂದೆ ಇಟ್ಕೊಂಡು ಧ್ಯಾನ ಪ್ರಚಾರ ನಾನು ಖಂಡಿತ ಮಾಡ್ತೀನಿ ಅಂತ ಆವತ್ತಿನಿಂದಾನೇ ಪತ್ರಿಜಿ ಅವರ ಮುಖಾಂತರ ಆ ಧ್ಯಾನದ ವಿದ್ಯೆ ತಿಳಿದುಕೊಂಡು ಅವರ ಆದೇಶಾನುಸಾರ ಕೆಲವೇ ದಿನಗಳಲ್ಲಿ, ಒಂದು ವಾರ ಒಳಗಡೆ ನಾವು ಸೊಸೈಟಿ ಸ್ಥಾಪನೆ ಮಾಡಬೇಕು. ಬ್ಯಾಂಗ್ಳೂರ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತ ರಿಜಿಸ್ಟರ್ ಮಾಡಿದ್ವಿ. ನನ್ನ ಮಿತ್ರರು ಕೆಲವರು ಇದ್ದರು ಬ್ಯಾಂಕ್ನಲ್ಲಿ, ಅಲ್ಲಿ ಇಲ್ಲ, ಅವ್ರೊಬ್ಬರು ಒಳ್ಳೆಯವ್ರನ್ನ ಪ್ರೆಸಿಡೆಂಟು, ಒಬ್ಬರನ್ನ ವೈಸ್ ಪ್ರೆಸಿಡೆಂಟು ಅಂತ ಮಾಡಿಕೊಂಡು, ಮತ್ತು ಕೆಲಸ ಮಾಡಲಿಕ್ಕೆ ನಾನೇ ಮಾಡಬೇಕಲ್ವ, ಸೆಕ್ರೆಟರಿ ಅಂತ ಹೇಳಿ ಪತ್ರಿಜಿ ಅವರ ಒಂದು ಡೈರೆಕ್ಷನ್ಸ್ ತಗೊಂಡು ಅದು ಸ್ಟಾರ್ಟ್ ಮಾಡಿ, ಅಂದಮೇಲೆ ಒಂದು ಯಥಾರೀತಿ ಏನು ಪತ್ರಿಜಿ ಅವರ ಒಂದು ಶೆಡ್ಯೂಲ್ ಹಾಕ್ಕೊಂಡು ಫಲಾನ ದಿವಸ ಪತ್ರಿಜಿ ಅವರು ಬರ್ತಾ ಇರ್ತಾರೆ, ಅವರ ಉಪನ್ಯಾಸ ಇಲ್ಲಿ ಇರ್ತತೆ, ಟೈಮು ಸಮಯ ಸಂದರ್ಭ ತಾರೀಕು ಎಲ್ಲನೂ ಹಾಕ್ಕೊಂಡು ನಾವು ಲೀಫ್ಲೆಟ್ಸು ಪಾಂಪ್ಲೆಟ್ಸ್ ಎಲ್ಲನೂ ಮಾಡಿಕೊಂಡು ಪ್ರಚಾರ ಶುರು ಮಾಡ್ತೀವಿ. ಸರ್, ಮುಂದೆ ಹೋಗ್ಲಿಕ್ಕಿಂತ ಮೊದಲು ಇಲ್ಲಿ ಒಂದು ಕ್ವಶನು. ಪತ್ರಿಜಿ ನೀವು ಮೀಟ್ ಆದಾಗ 97ನಲ್ಲಿ ಹೆಂಗಿದ್ರು ಸರ್ ಅವರು? ಅಂದರೆ ನಾವು ಕೇಳ್ತಿರ್ತೀವಿ ಬೇರೆ ಮಾಸ್ಟರ್ಸ್ ಹೇಳಬೇಕಾದ್ರೆ, ಪತ್ರಿಜಿ ಅವರು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಫುಲ್ ಈ ಥರ ಗಡ್ಡ ಬಿಟ್ಕೊಂಡಂಗಿದ್ದಿಲ್ಲ, ಫುಲ್ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಆ ಥರ ಇದ್ದರು ಅಂತ. ಸೊ ಆ ಟೈಮಲ್ಲಿ ಹಂಗೆ ಇದ್ರ ಸರ್ ಅವ್ರು? ಹೆಂಗಿದ್ರು ಅವರು ಈವನ್ ಗೆಟಪ್? ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ನನಗೂ ಪತ್ರಿಜಿ ಅವರಿಗೆ ಇದುವರೆಗೂ ನಾನು ನೋಡಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು 4 ಜನ ಅಲ್ಲಿದ್ದರು. ಪತ್ರಿಜಿ ಸರ್ ಜೊತೆ 4 ಜನ ಅವರೇ. ಅವರು ಇರೋದೇ 4 ಜನ ಇದ್ದರು. ಪತ್ರಿಜಿ ಕೂಡ ಕಲಿತು. ಓಕೆ, ಒಬ್ಬರು ನಮ್ಮ ಇವಾಗ PA ಇದ್ದಾರಲ್ಲ, ಸಾಯಿ ಕುಮಾರ್ ರೆಡ್ಡಿ ಅವರಿದ್ದರು. ಬಂಡಿ ರಾಮು ಇದ್ದರು. ಇನ್ನೊಬ್ಬರು ಧರ್ಮವರಂಲಿಂದ ಬಂದಿದ್ದರು. ಹಾಗೆ ಅವರು ಮಧ್ಯದಲ್ಲಿ
ಪತ್ರಿ ಅವ್ರು ಕುಂತ್ಕೊಂಡಿದ್ರು. ಆದರೆ ನನಗೆ ಯಾರು ಇದರಲ್ಲಿ ಪತ್ರಿ ಅಂತ ಗೊತ್ತಿಲ್ಲ, ಯಾರನ್ನೇ ನೋಡಿಲ್ಲ ನಾನು. ಹೌದು, ಓಕೆ. ತದನಂತರ ನನಗೆ ತಿಳಿತು ಇವರು ಯಾರು ಅಂತ. ಆವಾಗ ಯಾರು ಗೊತ್ತಿಲ್ಲ ನನಗೆ, ಪತ್ರಿಜಿ ಅಂತಲೇ ಯಾರು ಗೊತ್ತಿಲ್ಲ. ಆವಾಗ ಏನಾಯಿತು ಅಂತಂದರೆ, ಅವರು ಯಾರು ಕರೆದ್ರು, ನೀವು ಅಷ್ಟು ದೂರ ಯಾಕೆ ಕುಂತ್ಕೊಂಡಿದ್ರಿ ಇಲ್ಲಿ ಬಾ ಅಂದಾಗ ನನಗೆ ಅವರು ಸ್ವಾಮೀಜಿಯವರು ಇವರು ಅಂತ. ಅವರ ಡ್ರೆಸ್ ಹೆಂಗಿತ್ತು ಗೊತ್ತಾಯ್ತಾ, ಇದೇ ಥರ ಪ್ಯಾಂಟು ಶರ್ಟು ಇತ್ತು. ನಾರ್ಮಲ್ ಇದೇ ಥರ? ಓ, ಪ್ಯಾಂಟು ಶರ್ಟು ಇತ್ತು, ಚೆನ್ನಾಗಿ ಹಾಯಾಗಿ ನಮ್ಮ ಥರನೇ ಇದ್ದರು, ಏನು ವ್ಯತ್ಯಾಸ ಇಲ್ಲ. ಫುಲ್ ಗಡ್ಡ ಬಿಟ್ಕೊಂಡು ಹಂಗೆ ಏನಿಲ್ಲ ಸರ್? ಏನೂ ಇಲ್ಲ, ಇದ್ದರು, ಚೆನ್ನಾಗಿ ನಮ್ಮ ಥರನೇ ಇದ್ದರು. ಫಸ್ಟ್ ಕ್ಲಾಸ್ ಆಫೀಸರ್ ಅಂದ್ಕೊಂಡಿದ್ದೀನಿ. ಓ, ಆದರೆ ಅವ್ರ ಮುಖದಲ್ಲಿರುವಂತಹ ಆ ಜ್ಯೋತಿ ಅನ್ನೋದು, ಆ ಗ್ಲೋರಿ ಅಂತೀವಲ್ಲ, ಅದನ್ನು ಇವಾಗ ಯಾವ ಥರ ಇದ್ದಾರೋ ಆವಾಗಲೂ ಆ ಥರನೇ ಇತ್ತು. ಪ್ರಕಾಶ ಅನ್ನೋದು ಮೇಲೆ ಕಂಡು ಬರ್ತಾ ಇತ್ತು. ಅವ್ರ ಮಾತುಗಳಲ್ಲಿ ಕೂಡ ಅವ್ರ ಮಾತು ಧ್ವನಿ, ನನ್ನ ಮಾತು, ನನ್ನ ಧ್ವನಿ ಅತಿ ಚಿಕ್ಕದು ಅಂತ ಮೊದಲಿಂದ ಎಲ್ಲರಿಗೂ ಗೊತ್ತು. ನನ್ನ ಸ್ವರಕ್ಕಿಂತ 10 ಪಟ್ಟು ಹೆಚ್ಚು ಅವಳು. ಅಷ್ಟು ದೃಢವಾಗಿ, ಅಷ್ಟು ಹೆಚ್ಚು ಕಂಠ ಅವ್ರದ್ದು, ಸೌಮ್ಯವಾಗಿದ್ದಂತಹ ಕಂಠ, ಶಾಸಕ್ಕೆ ಅನುವಾದಂತಹ ಒಂದು ಕಂಠ ಅದು. ಆರ್ಡರಿಂಗ್ ಎ ಸಾರ್ಟ್ ಆಫ್ ಡೈರೆಕ್ಷನಲ್ ಟೋನ್ ಇರ್ತದೆ, ಟೋನ್ ನಂಬರ್. ಆ್ಯಂಡ್ ವೆರಿ ವೆರಿ ಎಕ್ಸ್ಪ್ಲಿಸಿಟ್, ವೆರಿ ಅಂಡರ್ಸ್ಟ್ಯಾಂಡಿಂಗ್, ಆ್ಯಂಡ್ ದೆರ್ ಈಸ್ ನೋ ಮಿನ್ಸಿಂಗ್ ಆ್ಯಕ್ಚುಲಿ. ಆ ಥರ ಇತ್ತು ಮಾತಾಡ್ತಾ ಇದ್ದಾರೆ. ಸೊ ಅವ್ರನ್ನ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಆವಾಗ. ಸೊ ಅಷ್ಟು ಒಂದು ಪ್ರಭಾವಿತರಾಗಿದ್ದಾರೆ ಅವರು. ಅವರ ಪ್ರಭಾವ ಆಗಲೇ ನನಗೆ ಟೋಟಲಿ ಸಮ್ ಸಾರ್ಟ್ ಆಫ್ ಇನ್ಫಾರ್ಮೇಷನ್, ಯಾವುದಾದ್ರೂ ನಾನು ಸ್ವಾಮೀಜಿ ಬಗ್ಗೆ ನನಗೆ ಐಡಿಯಾ ಇತ್ತೋ ಅದು ಬದಲಾವಣೆ ಆಯಿತು. ಅದು ಹೆಂಗಾಯ್ತು ಸರ್? ಅಂದರೆ ನೋಡಿ, ಇವಾಗ ನಾವು ಸ್ವಾಮೀಜಿ ಅಂದ ತಕ್ಷಣ ಗಡ್ಡ, ಕಾಷಾಯ ವಸ್ತ್ರ, ಆಶೀರ್ವಾದ ಮಾಡ್ತಾರೆ, ಭಕ್ತಿ ಭಾವನೆಯಿಂದ ಇರಬೇಕು, ಹಿಂಗೆಲ್ಲ ನಾವು ಒಂದು ಇಮೇಜ್ ಇಟ್ಕೊಂಡೇ ಹೋಗಿರ್ತೀವಿ. ಅಲ್ಲಿ ಹೋದ್ಮೇಲೆ ಕಂಪ್ಲೀಟ್ ಸೀನ್ ಚೇಂಜ್. ಪತ್ರಿಜಿ ಅವ್ರು ನಾರ್ಮಲ್ ಡ್ರೆಸ್ಸಲ್ಲಿದ್ದಾರೆ, ಗಡ್ಡ ಇಲ್ಲ, ಏನಿಲ್ಲ, ನಾರ್ಮಲ್ ಪರ್ಸನ್ ಥರನೇ ಇದ್ದಾರೆ. ಸೊ ಅಂಥ ಒಂದು ಪರ್ಸನ್ನ ಒಂದು ಗುರು, ಓಕೆ ನಾನಿನ್ನು ನೀವು ಹೇಳಿದ್ದು ಈ ಮೂಮೆಂಟ್ ನಾನು ಮುಂದೆ ತೊಗೊಂಡು ಹೋಗ್ತೀನಿ ಅಂತ ಹೇಳಲಿಕ್ಕೆ ನಿಮಗೆ ಹೆಂಗೆ ಅನ್ನಿಸ್ತು ಸರ್? ಆ ಒಂದು ಚೇಂಜ್ ಹೆಂಗೆ ಅಡಾಪ್ಟ್ ಮಾಡ್ಕೊಂಡ್ರೆ ನೀವು? ಬಿಕಾಸ್ ಅವ್ರ ಬಗ್ಗೆ ಏನು ಅಡ್ವರ್ಟೈಸ್ಮೆಂಟು ಇಲ್ಲ, ನೀವು ಏನೂ ಇಲ್ಲ ಅದ್ರ ಬಗ್ಗೆ. ಅವ್ರು ನೋಡ್ತಿರೋದು ಫಸ್ಟ್ ಟೈಮ್ ನೀವು. ಅಂಥ ಟೈಮಲ್ಲಿ ಆ ಒಂದು ಚೇಂಜ್ ನಾವು ಹೆಂಗೆ ಅಡಾಪ್ಟ್ ಮಾಡ್ಕೊಂಡ್ರಿ? ಗುರು ಅನ್ನೋ ಭಾವನೆ ನಿಮ್ಗೆ ಹೆಂಗೆ ಬಂತು ಆ ಟೈಮಲ್ಲಿ? ಅದೆಲ್ಲ ಹೆಂಗಾಯ್ತು ಸರ್? ಅಲ್ಲಿ ಗುರು ಶಿಷ್ಯ ಭಾವನ ಅಂತ ಒಂದು ನಮಗೆ ಬರಲಿಲ್ಲ ಆ ಥರ. ಅವರು ಒಂದು ಅಂಬ್ಯಾಸಿಡರ್ ಆಫ್ ಮೆಸೇಜ್ ಥರ ಆಯಿತು. ಅವರು ಹೇಳಿದ ಮಾತು ಶಕ್ತಿ ಅಂಥದ್ದು. ನೀವು ಯಾವುದಾದ್ರೂ ಮಠಕ್ಕೆ ಅಲ್ಲಿ ಇಲ್ಲಿ ಹೋಗ್ರಿ, ಅಂಥ ಮಾತುಗಳೇ ಬರಲ್ಲ. ಅವರೆಲ್ಲರೂ ಜನಕ್ಕೆ ಏನು ಬೇಕೋ ಅದು ಹೇಳಿ ಕಳಿಸ್ತಾ ಇರ್ತಾರೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನು ಚೆನ್ನಾಗಿದೆ, ಓಕೆ ಶುಭಂ ಭೂಯಾತ್ ಅಂತಾರೆ, ಅಷ್ಟೇ ಸರ್, ಆಶೀರ್ವಾದ ಮಾಡ್ತೇನೆ ಅಷ್ಟೇ. ಅದಕ್ಕಂತ ಶಾಸ್ತ್ರದ ಪರಿಜ್ಞಾನ ಯಾರೂ ನೀಡಂಗಿಲ್ಲ. ಮತ್ತು ಶಾಸ್ತ್ರ ಪರಿಜ್ಞಾನ ನೀಡೋರು ಎಂಥವ್ರು ಇರ್ತಾರೆ ಹೇಳಿ? ಎಲ್ಲರೂ ಶಾಸ್ತ್ರಜ್ಞರಾಗಬೇಕು ಅನ್ನೋದು ಇಟ್ಕೊಂಡೇ ಬರ್ತಾರೆ. ಅದುವೇ ಗುರುಗಳನ್ನೇ ಮಾಡ್ತಾರೆ ಹೊರತು ಶಿಷ್ಯರನ್ನು ಮಾಡಲ್ಲ. ಆವತ್ತಿನ ದಿನ ಅವರು ಅದೇ ಹೇಳ್ತಾಯಿದ್ರು, ನಾನು ನಿನ್ನ ಗುರು ಅಲ್ಲ ಅಂತ ಹೇಳ್ತಾಯಿದ್ರು. ಸೊ ಅಂಥ ಒಂದು ಸಿಂಪ್ಲಿಸಿಟಿ ಆ್ಯಂಡ್ ಸ್ಪೆಷಾಲಿಟಿ ಇದೆ. ಸೊ ಅದರಿಂದ ಮತ್ತು ಎಷ್ಟೋ ಜನರು ಪ್ರಭಾವಿತರಾಗ್ತಾ ಇದ್ದಾರೆ. ಅವರ ಒಂದು ಸ್ಪೆಷಾಲಿಟಿ ಏನಂತಂದರೆ ಅದೇ, ಚಿಕ್ಕ ಚಿಕ್ಕ ಮಾತಿನಲ್ಲೇ ಮಾತಾಡ್ತಾರೆ. ಸಿಂಪ್ಲಿಸಿಟಿ. ನಾನು ಗುರು ಅಂತ ಅನ್ನಲಿಕ್ಕೆ ಅವ್ರು ಯಾವಾಗಲೂ ಕೂಡ ಹೇಳಲಿಕ್ಕೆ ಹೋಗಂಗಿಲ್ಲ. ಅವ್ರ ಹತ್ರ ಎಷ್ಟು ಜ್ಞಾನ ಇದ್ದರೂ ಕೂಡ ನಾನು ಜ್ಞಾನಿ ಅಂತ ಹೇಳ್ಕೊಳ್ಳಲ್ಲ. ನಾನು ಕೇವಲ ಇನ್ಫಾರ್ಮರ್ ಅಂತಾರೆ. ನಾನು ನಿಮ್ಮ ಥರನೇ, ಆದರೆ ಇದ್ದಿದ್ದು ಒಂದು ಸತ್ಯವನ್ನು ನಿಮಗೆ ಹೇಳಿಕೊಡ್ಬೇಕಂತ ಬಂದೆ ಅಷ್ಟೇ. ಅದು ಬೇರೆ ಮಟ್ಟದಲ್ಲಿ ಏನೂ ಇಲ್ಲ. ನಾನು ನೀನು ಎಲ್ಲ ಒಬ್ಬರೇ ಅಂತ ಹೇಳಲಿಕ್ಕೆ ಅವರು ಇಚ್ಛೆಪಡ್ತಾರೆ. ಅದು ನನಗೆ ಅರ್ಥ ಆಯಿತು. ಒಂದು ಸಲ ಪಿರಮಿಡ್ ವ್ಯಾಲಿನಲ್ಲಿ ನಾವು ಈ ಥರ ಒಂದು ಸಮಾವೇಶದಲ್ಲಿ ಅವ್ರು ಏನು ಹೇಳಿದರು ಅಂದರೆ, ಅಲ್ಲಿ ಸುಮಾರು 2-3 ಸಾವಿರ ಜನ ಕೂಡಿದರು. ಈ ಒಂದು ಸಮಾಜದಲ್ಲಿ ಈ ಗುಂಪಿನಲ್ಲಿ ತಮ್ಮ ಜೊತೆ ನಾನಿದ್ದೀನಿ, ಇಲ್ಲಿ ನನಗಿಂತ ಚಿಕ್ಕವರು ಯಾರೂ ಇಲ್ಲ ಇಲ್ಲಿ ಅಂತ ಹೇಳಿದರು. ಅಂದರೆ ಯಾಕೆ ಅಂದರೆ ಎಲ್ಲರೂ ಕೂಡ ಬ್ರಹ್ಮಸ್ವರೂಪರು ಅನ್ನೋದು ಮಾತು ಹೇಳಲಿಕ್ಕೇ ಆ ಮಾತು. ಯಾರೂ ಕಡಿಮೆ ಇಲ್ಲ, ಎಲ್ಲರೂ ಬ್ರಹ್ಮರೇ.
ಎಲ್ಲರೂ ಬ್ರಹ್ಮಜ್ಞಾನಿಗಳೇ, ಎಲ್ಲರೂ ಬ್ರಹ್ಮಸ್ವರೂಪರೇ. ಇವತ್ತು ನನಗೆ ತಿಳಿತು ಬ್ರಹ್ಮ, ನಾಳೆ ತಿಳಿತು ನಾಳೆ ಬ್ರಹ್ಮ ಅಷ್ಟೆ. ಆದರೆ ಬ್ರಹ್ಮ ಇದ್ದಾರೆ ವೆರಿ ಗ್ರೇಟ್ ಸರ್ ಅನ್ನುವ ಒಂದು ಸಂದೇಶವನ್ನು ನಾವು ಅವರಿಂದ ಪಡ್ಬೋದು. ಅದುವೇ ಮಾನವನಿಗೆ ಒಂದು ಒಂದು ದಿಕ್ಸೂಚಿ ಆಗುತ್ತೆ, ದೃಷ್ಟಿ ಕೊಡುತ್ತೆ. ಆ ದೃಷ್ಟಿ ಅಲ್ಲಿಂದ ಬರುತ್ತೆ. ದೃಷ್ಟಿ ಇದೆ ನಮ್ಮ ಹತ್ರ, ಓಪನ್ ಮಾಡ್ತಾರೆ ಅವರು ಅಷ್ಟೇ. ಇದ್ದಿದ್ದ ವಿಷಯನ ಓಪನ್ ಮಾಡ್ತಾರೆ. ಅಂದಲಿಂದ ನನಗೆ ಶುರುವಾಯಿತು. ಅಂದಲಿಂದ ಏನಾಯಿತು, ಜನ್ಮಕ್ಕೇನೆ ಒಂದು ಟರ್ನ್ ಆಯಿತು. ಸ್ಪಿರಿಚುವಲ್ ಸೈನ್ಸ್ ಏನು ಹೇಳುತ್ತೆ ಗೊತ್ತಾಯ್ತಾ? ಆಧ್ಯಾತ್ಮಿಕ ಶಾಸ್ತ್ರವನ್ನು ಪಡೆದವನು ಒಂದು ಎರಡನೇ ಜನ್ಮ ತಗೊಳ್ಳುತ್ತಾನೆ ಅಂತ ಹೇಳ್ತದೆ. ದ್ವಿಜ ಅಂತಾರೆ ಕನ್ನಡ ಸಂಸ್ಕೃತದಲ್ಲಿ, ದ್ವಿಜನಾಗ್ತಾನೆ ಅಂತ. ದ್ವಿಜ ಅಂತಂದರೆ ಬ್ರಾಹ್ಮಣರು ಅಂತ ಅರ್ಥ ಸಂಸ್ಕೃತದಲ್ಲಿ. ಆದರೆ ಸಂಸ್ಕೃತ ಪದ ಏನು, ದ್ವಿಜ ಅಂತಂದರೆ ಎರಡನೇ ಜನ್ಮ ಅಂತ ಅರ್ಥ. ಪ್ರತಿಯೊಬ್ಬ ಬ್ರಾಹ್ಮಣ ಯಾರು ಅಂತಂದರೆ ಬ್ರಹ್ಮದಲ್ಲಿರುವಂಥವನೇ ಬ್ರಾಹ್ಮಣ. ಬ್ರಹ್ಮಂ ಜಾನಾತಿ ಇತಿ ಬ್ರಾಹ್ಮಣ ಅಂತಾರೆ. ಅದು ಕೇವಲ ಶಾರೀರಿಕ ಕುಲದಿಂದ ಬರುವಂತಹ ಜನ್ಮ ಅಲ್ಲ. ಅದು ಕೇವಲ ಬ್ರಹ್ಮಜ್ಞಾನದಿಂದ ಬ್ರಾಹ್ಮಣರಾಗ್ತಾರೆ ಹೊರತು ಯಾರು ಬ್ರಹ್ಮಜ್ಞಾನ ಕಲಿತಾರೋ ಅವರೆಲ್ಲರೂ ಕೂಡ ಬ್ರಾಹ್ಮಣರು ಅಂತ. ಬ್ರಹ್ಮಜ್ಞಾನ ಯಾವಾಗ ಸಿಕ್ಕಿದಾಗ ನೀವು ನಿಮ್ಮ ಒಂದು ಮಾನವ ಜನ್ಮದಿಂದ ಮತ್ತೊಂದು ಬ್ರಾಹ್ಮಣ ಜನ್ಮ ತಗೊತೀರಾ ಅಂದ್ರೇನು, ಬ್ರಹ್ಮಜ್ಞಾನಿ ಆಗ್ತೀರಾ. ಮತ್ತು ಇನ್ನೊಂದು ಜನ್ಮ ಥರ ಅದು ನಿಮಗೆ ಸಿಕ್ಕತ್ತೆ ಅಂತ. ಅದೇ ನನಗೆ ಕೂಡ ಆಯಿತು. ಆವತ್ತಿನಿಂದ ನನಗೆ ಐ ಹ್ಯಾವ್ ಲ್ಯಾಂಡೆಡ್ ಮೈ ಸೆಲ್ಫ್ ಇನ್ ಟು ಸೆಕೆಂಡ್ ಲೀಸ್ ಆಫ್ ಲೈಫ್. ವಂಡರ್ಫುಲ್ ಸರ್, ವಂಡರ್ಫುಲ್. ಯೂಟರ್ನಲ್ಲಿ ಪತ್ರಿಜಿ ಮರು ಜನ್ಮ ಅಂತಿರಲ್ಲ, ಅದರ ಎರಡನೇ ಜನ್ಮ ತಗೊಂಡಿದ್ದಾಯಿತು. ಸೊ ನೆಕ್ಸ್ಟ್ ನೀವು ಪತ್ರಿಜಿ ಅವ್ರನ್ನ ಮೀಟ್ ಆದಾಗ ನೆಕ್ಸ್ಟ್ ಮತ್ತೆ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಸರ್? ನೆಕ್ಸ್ಟ್ ಮತ್ತೆ ಮೀಟ್ ಆದಾಗ ಫಸ್ಟ್ ಮೀಟಿಂಗಲ್ಲಿ, ಸೊ ಹೌ ಯು ಟ್ರಾವೆಲ್ಡ್ ವಿತ್ ಪತ್ರಿಜಿ, ನೆಕ್ಸ್ಟ್ ಮೀಟಿಂಗ್ಸ್ ಎಲ್ಲ ಹೆಂಗೆ ಅರೇಂಜ್ ಮಾಡಿದ್ರು? ಅದು ಹೇಳಲಿಕ್ಕೆ ನೀವು ವೆನ್ ಯು ಸ್ಟಾರ್ಟೆಡ್ ಮೆಡಿಟೇಷನ್ ಸರ್? ಫಸ್ಟ್ ಸಿಟ್ಟಿಂಗಲ್ಲಿ ಪತ್ರಿಜಿ ಧ್ಯಾನ ಹೇಳ್ಕೊಟ್ರ? ವೆನ್ ಯು ಸ್ಟಾರ್ಟೆಡ್ ಮೆಡಿಟೇಷನ್? ಆವತ್ತಿನ ದಿನವೇ ನಾವು ಮನೆಗೆ ಕರ್ಕೊಂಡು ಹೋಗ್ಬಿಟ್ವಿ. ಯಾಕಂದರೆ ಮನೆಯಲ್ಲಿ 1 ಗಂಟೆ ಕಾಲ ಸತ್ಸಂಗ ಆಯಿತು. ಅವರೆಲ್ಲರೂ, ನಾನು ನನ್ನ ಜೊತೆಯಲ್ಲಿ ನಮ್ಮ ಮಿಸ್ಸಸ್ಸು, ನಮ್ಮ ಹುಡುಗರು ಮತ್ತು ಅಕ್ಕಪಕ್ಕದವರು ಕೂಡ ಬಂದಿದ್ದರು. ಎಲ್ಲರಿಗೂ ಸ್ವಾಮೀಜಿಯವರ ಒಂದು ಮಾತುಗಳು ಕೇಳಲಿಕ್ಕೆ ಅವಕಾಶ ಸಿಕ್ತು ಆವತ್ತಿನ ದಿನ. ಅಲ್ಲಿ ಅವರು ಎಲ್ಲರೂ ನಮಗೆ ಧ್ಯಾನ ಮಾಡಿಸಿದ್ರು. ಫ್ಲೂಟ್ ಅದು ತಗೊಂಡು ಚೆನ್ನಾಗಿ ಎಲ್ಲರೂ ಕೂಡ ಧ್ಯಾನ ಮಾಡಿಸಿದ್ವಿ. ಅರ್ಧ ಗಂಟೆ ಕಾಲ ನಾವು ಧ್ಯಾನದಲ್ಲಿ ನಿಮಗ್ನರಾದ್ವಿ. ಎಲ್ಲರಿಗೂ ಈ ಥರ ಪದ್ಧತಿ, ಈ ಥರ ಮಾಡಬೇಕು ಅಂತ ಎಲ್ಲನೂ ವಿವರವಾಗಿ ಅವರು ಹೇಳಿಕೊಟ್ರು. ಸೊ ಅದು ನನಗೆ ಮೊದಲಾಯಿತು. ನೆಕ್ಸ್ಟ್ ನಾನು 10 ದಿವಸ ಆಫೀಸ್ಗೆ ರಜೆ ಇಟ್ಟಿದ್ದೀನಿ. ಅದು ಒಂದು ನನಗೆ ಬಹಳ ಸಹಾಯಕಾರಿ ಆಯಿತು. ಆಫೀಸು ರಜಾ ಸಿಕ್ತು ಅವಾಗ 10 ದಿನ. ಆ 10 ದಿವಸ ಖಾಲಿಯಲ್ಲಿ ನಾನು ಆಫೀಸು ಮನೆಯಲ್ಲಿನೇ ಆಫೀಸು. ಏನಪ್ಪ ಆಫೀಸು ಅಂದರೆ ಧ್ಯಾನದ ಆಫೀಸು. ಏನು ಯಾರೂ ಇಲ್ಲ, ನಾನೊಬ್ಬನೇ. ಅದಕ್ಕೆ ಆಫೀಸರು ನಾನೇ, ಸರ್ವೆಂಟು ನಾನೇ, ಎಲ್ಲ ನಾನೇ ಅಲ್ಲಿ. ಸೊ ಒಂದು ರೂಮ್ನಲ್ಲಿ ಕ್ಲೋಸ್ ಮಾಡಿಕೊಂಡು ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ ಧ್ಯಾನ, 9ರಿಂದ ಹಾಫ್ ಆನ್ ಅವರ್ ರೆಸ್ಟು, ಮತ್ತು 9:15ರಿಂದ 10:30 ತನಕ ಧ್ಯಾನ. ಈ ಥರ ಹಾಫ್ ಆನ್ ಅವರ್ ರೆಸ್ಟು, 1 ಅವರ್ ಮೆಡಿಟೇಷನ್. ಆ ಥರ ನಾನು ಮಾಡಿಕೊಂಡು ಕನಿಷ್ಠ ಪಕ್ಷದಲ್ಲಿ ಒಂದು 3 ದಿವಸ ಕಾಲ ನಂತರ ನನಗೆ ಶುರುವಾಯಿತು. ಬಹಳದಷ್ಟು ನನಗೆ ಅನುಭವಗಳನ್ನು ನನಗೆ ಸೇರಿ ಬಂದವು. ಅದರಲ್ಲಿ ನನಗೆ ಈ ಒಂದು ತಿರುವು ಒಂದು ಹೆಚ್ಚು ಮಾಹಿತಿ, ಹೆಚ್ಚು ಜ್ಞಾನ ಅಂತ ಅನ್ಬೋದು, ಕಣ್ಣು ತೆರೆಯುವಂತಹ ಒಂದು ಶಕ್ತಿ ಅನ್ಬೋದು. ಅದು ಏನಂತಂದರೆ, ಒಂದು ಕಣ್ಣು ಮುಚ್ಚಿದಾಗ ನನಗೆ ಒಂದು ದಿನ ಅದ್ಭುತವಾಗಿದ್ದಂತಹ ಒಂದು ಮಿಲ್ಕಿ ಓಷನ್ನಲ್ಲಿ ನಾನು ಓಡಾಡೋದು ನನಗೆ ಕಂಡು ಬಂತು. ತದನಂತರ ಅದರಲ್ಲಿಂದ ಒಬ್ಬ ಮಹಾಮುನಿ ಥರ ಒಂದು ರೂಪ ಬಂತು. ಆ ಒಂದು ರೂಪದಿಂದ ಸಾಕಷ್ಟು ಕಿರಣಗಳು ನನ್ನ ಮೇಲೆ, ಅಂದರೆ ಸೂರ್ಯರಶ್ಮಿ ಕಿರಣಗಳು ಬರ್ತವೆ ನೋಡಿ, ಆ ಥರ ಒಂದು ತೇಜೋಮಯವಾಗಿದ್ದಂತಹ ಒಂದು ಕಾಂತಿ ಪುಂಜಗಳು ನನ್ನ ಶರೀರದ ಮೇಲೆ ಪ್ರಸರಿಸುವಂತಹ ಒಂದು ಅನುಭವ ನನಗೆ ನೋಡಲಿಕ್ಕೆ. ಅಂದಲಿಂದ ನಾನು ಜಸ್ಟ್ ಆ ಥರ ಒಂದು 10 ನಿಮಿಷ ಕಾಲ ನನಗೆ ಆ ಅನುಭವ ಹಂಗೆ ನಿಂತ್ಕೊಂಡು ಬಿಡ್ತು. ಅದು ಮೊದಲಿಗಾಗಿ ಅಷ್ಟು ಮುಂಚೆನೇ ಸ್ವಲ್ಪ ಕಲರ್ಸ್ ಓದಿದ್ದು ಎಲ್ಲ ಬರ್ತಾಯಿತ್ತು, ಸಾರಿ ಹೇಳ್ತಾಯಿದ್ರು, ಅದು ಬಂತು. ಆದರೆ ಇದು ಮಹತ್ತರವಾದಂತಹ ಒಂದು ಅನುಭವ. ಆದಮೇಲೆ ನನಗೆ ಆ ಧ್ಯಾನದ ಒಂದು ಸುದ್ದಿ ಎಲ್ಲ ಕೂಡ ಈ ಒಂದು ಸ್ವಾಧ್ಯಾಯದಲ್ಲಿ
ಅದು ಏನು ಅನ್ನೋದು ಹೆಚ್ಚು ತಿಳ್ಕೊಳ್ಳಬೇಕು ಅನ್ನುವ ಒಂದು ಉತ್ಸುಕತೆ ಬಂತು. ಅದರಿಂದ ಸ್ವಾಧ್ಯಾಯದಲ್ಲಿ ಸ್ವಲ್ಪ, ಯಾಕಂದರೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಸ್ವಲ್ಪ ಸಂಸ್ಕೃತ ಅಭ್ಯಾಸ ಇತ್ತು. ಸ್ಕೂಲ್ ಫೈನಲ್ನಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ಇದ್ದೆ ನಾನು. ಸೊ ಎಲ್ಲ ಕೂಡ ನಾನು ಯಾವುದಾದರೆ ಚಿಕ್ಕ ವಯಸ್ಸಿನಲ್ಲಿ ಈ ನಮ್ಮ ಉಪಾಧ್ಯಾಯರು ಅವರಿಗೆ ಗೊತ್ತಿಲ್ಲ ಇದು ಜೀವನಕ್ಕೆ ಅಂತ, ಕೇವಲ ಪರೀಕ್ಷೆಗಳಕ್ಕೋಸ್ಕರ ಹೇಳಿದ್ದಂತಹ ಒಂದು ವಿದ್ಯೆ ಯಾವುದಾದ್ರೂ ಇದೆಯೋ, ಸಮಾಚಾರ ಪುಸ್ತಕಗಳು ಓದಿದ್ದು, ಅದೆಲ್ಲ ಕೂಡ ಇವಾಗ ವಿಸ್ತಾರವಾಗಿ ಇದು ನಮ್ಮ ಜೀವನದಲ್ಲಿ ಮಾಡುವಂತಹ ಒಂದು ಜೀವನ ರೀತಿ ಅನ್ನೋದು ಅರ್ಥವಾಯಿತು. ಸೊ ಅದರಿಂದ ಐ ಹ್ಯಾವ್ ಡಗ್ ಎವ್ರಿಥಿಂಗ್ ಫ್ರಮ್ ಅಗೈನ್ ದ ಒರಿಜಿನಲ್ ಟೆಕ್ಸ್ಟ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಅದು ಶುರು ಮಾಡಿ, ಅದುವೇ ನನಗೆ ಎಲ್ಲರಿಗೂ ತಿಳಿಸ್ಲಿಕ್ಕೆ, ಕ್ಲಾಸ್ ಮಾಡಲಿಕ್ಕೆ ಭಾಳ ಸಹಕಾರಿಯಾಯಿತು. ಸೊ ಅದರಿಂದ ಸಿಟೀಸ್ನಲ್ಲಿ ಎಲ್ಲ ಕೂಡ ನಮ್ಮ ಮಿತ್ರರಿದ್ದರು ಅವಾಗ, ಅವರೆಲ್ಲರೂ ಕೂಡಿ ಇದೇ ಬ್ಯಾಂಗ್ಳೂರು ಸಿಟಿನಲ್ಲಿ, ಯಾಕಂದರೆ ಒಬ್ಬರು ಗೊತ್ತಿರ್ತಾರೆ, ಒಬ್ಬರು ಗೊತ್ತಿರೋದಿಲ್ಲ, ಆದರೆ ಎಲ್ಲರೂ ಇಂಪಾರ್ಟೆಂಟ್ ಇದ್ದಾರೆ. ಹೌದು, ಅವರಿಂದ ನಾನು ಇಟ್ಕೊಂಡು ಎಲ್ಲನೂ ಮಾಡಿಕೊಂಡು ಮನೆಗಳಲ್ಲಿನೇ ಕ್ಲಾಸಸ್ಸು ಅರೇಂಜ್ ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಗಳು ನಾವು ಅಲ್ಲಿ ಸಿಕ್ತು. ಮನೇಲಿ ನೀವು ಕ್ಲಾಸ್ ಸ್ಟಾರ್ಟ್ ಮನೆಯಲ್ಲೇ ಕೆಲಸ ಮಾಡ್ತಾರೆ. ಭಾಳ ಜನರು ಪತ್ರಿಜಿಯವರ ಮಾತುಗಳನ್ನು ಕೇಳಿ ಪ್ರಭಾವಿತರಾಗಿ, ಸರ್ ಇದು ನಾವು ದಿವಸ ಮಾಡಬೇಕು ಅಂದರೆ ನೀವು ಬಂದು ಹೇಳಬೇಕು ಅಂತ ಹೇಳಿದಾಗ ನಾವು ಅದೇ ಕೆಲಸ ಮಾಡ್ತಾಯಿದ್ವಿ. ನಾವೊಂದು 4-5 ಜನ ಕಲಿತು ಅಲ್ಲಿಗೆ ಹೋಗಿ ಕ್ಲಾಸ್ ಮಾಡಿಕೊಂಡು, ಅಲ್ಲಿಂದ ಇನ್ನೊಬ್ಬರ ಮನೆಯಲ್ಲಿ ಅಲ್ಲಿ ಬಂದಿದ್ದವರ ಮೆಡಿಟೇಟರ್ಸ್ ಯಾರಾದರೂ ಉತ್ಸುಕರಿದ್ದಾರೋ ಅವ್ರ ಮನೆಯಲ್ಲಿ ಮತ್ತೆ ಅದೇ ಥರ ರೆಪ್ಲಿಕೇಟ್ ಮಾಡಿ, ಅಲ್ಲಿಂದ ಹಂಗೆ ಆ ಥರ ಸುಮಾರು ಒಂದು 30 ಸೆಂಟರ್ಗಳನ್ನು 1 ವರ್ಷ 2 ವರ್ಷಗಳಲ್ಲಿ ಎದ್ದು ಕೂತ್ಕೊಂಡ್ಬಿಟ್ಟು. ಸೊ ಎಲ್ಲ ಕಡೆಯೂ ಧ್ಯಾನ ಮಾಡಲಿಕ್ಕೆ ಶುರುವಾಯಿತು. ಬ್ಯಾಂಗ್ಳೂರಲ್ಲಿ ಫಸ್ಟ್ ಯಾವ ಏರಿಯಲ್ಲಿ ಸ್ಟಾರ್ಟ್ ಆಯಿತು ಸರ್ ಧ್ಯಾನ? ಮೊಟ್ಟ ಮೊದಲಿಗಾಗಿ ನಾವು ಹೆಚ್ಚು ಮಾಡಿದ್ದು ಕೆಲಸ ಈ ಜಯನಗರ, ನಂತರ ನೆಟ್ಕಲಪ ಸರ್ಕಲ್ ಅಂತ ಅದಕ್ಕೆ ಕೇಳಿ, ಅಲ್ಲಿ ಎಲ್ಲ ಕೂಡ ಬಸವನಗುಡಿ ಏರಿಯಾದಲ್ಲಿ ಅದೆಲ್ಲ ಕೂಡ ನಾವು ತಿರುಗಿ ಅಡ್ಡಾಡಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಹೇಳುವುದು. ಮತ್ತು ಕಾಲೇಜುಗಳಿದ್ದಾವಲ್ಲ ಅಲ್ಲಿ ಎಲ್ಲ ಕೂಡ ನಾವು ಈವ್ನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಹಾಕಿ ಪತ್ರಿಜವ್ರನ್ನ ಕರ್ಕಳಿಸ್ಕೊಂಡು ಅವರ ಮುಖಾಂತರ ಕ್ಲಾಸ್ಗಳನ್ನು ಮಾಡಿಸ್ಕೊಂಡು, ಮತ್ತು ಅದೇ ರೀತಿ ಬೆಂಗಳೂರು ಬಿಟ್ಟು ಮತ್ತು ರಾಷ್ಟ್ರದಲ್ಲಿ ಕೂಡ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಗಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೂಡ ಇದೇ ರೀತಿ ಒಬ್ಬರು ನಾವು ಹೋಗ್ತಾಯಿದ್ವಿ. ಆವಾಗ ನಾನು ಅಷ್ಟರೊಳಗಡೆ ಏನಾಯಿತು, ಈ ಒಂದು ಮ್ಯಾಗಝೈನ್ ಕೂಡ ನಾವು ತೊಗೊಂಡು ಬಂದ್ವಿ ಕನ್ನಡದಲ್ಲಿ. ಅದರ ಮೊದಲಾಗಿ ಅದು ಧ್ಯಾನ ಕರ್ನಾಟಕ ಅಂತ ಬಂತು. ಅದರಲ್ಲಿ ನಾನು, ನಮ್ಮ ಮಿತ್ರರು ಒಬ್ಬರಿದ್ದರು ಕನ್ನಡ ಬಂದಿದ್ದವರು, ನನಗೆ ಅಷ್ಟು ಕನ್ನಡ ಪರಿಚಯ ಇಲ್ಲ, ಆದರೆ ಎಷ್ಟು ಬೇಕೋ ಅಷ್ಟು ನನಗೆ ಇತ್ತು ಆವಾಗ. ಸೊ ಅದು ಅವ್ರನ್ನ ಎಲ್ಲರನ್ನ ಮುಂದಿಟ್ಕೊಂಡು ಆ ಒಂದು ಧ್ಯಾನ ಕರ್ನಾಟಕ ಮ್ಯಾಗಝೈನ್ನ ನಾವು ಶುರು ಮಾಡಿ, ಅದರ ಮುಖಾಂತರ ಎಲ್ಲರಿಗೂ ವ್ಯಾಪ್ತಿ ಮಾಡಲಿಕ್ಕೆ ಸುಲಭವಾಯಿತು ನಮಗೆ ಆ ಒಂದು ಮ್ಯಾಗಝೈನ್. ಸೊ ಅದು 97ನಲ್ಲಿ ಸ್ಟಾರ್ಟ್ ಆಯಿತು ಸರ್? ಯಾವಾಗ ಧ್ಯಾನ ಕರ್ನಾಟಕ? ಅದು 97ನಲ್ಲಿ ಮ್ಯಾಗಝೈನ್ ಸ್ಟಾರ್ಟ್ ಆಗಿಲ್ಲ. ನಾವು ಸುಮಾರು ಒಂದು 5-6 ವರ್ಷ ಆದಮೇಲೆ, ಸಪೋಸ್ 2003-04ನಲ್ಲಿ ಸ್ಟಾರ್ಟ್ ಆಯಿತು. ಅದು ಆ್ಯಕ್ಚುಲಿ ಬೆಳ್ಳಾರಿನಲ್ಲಿ ಓಡ್ತಾ ಇತ್ತು ಅದು, ಆದರೆ ಅಲ್ಲಿ ಸರಿಯಾಗಿ ರೆಗ್ಯುಲರ್ ಆಗಿ ಆಗಲಿಲ್ಲ, ಏನೋ ಒಂದು ಕಾರಣಾಂತರವಾಗಿ ಅಂತಂದು ಹೇಳಿ ಪತ್ರಿಕೆಯವರು ನನಗೆ ಫೋನ್ ಮಾಡಿ, ಅದು ನೀನು ತಗೊಳ್ಳಬೇಕು, ಬೆಂಗಳೂರಿನಲ್ಲೇ ಶುರು ಮಾಡಬೇಕು, ಅಲ್ಲಿಂದನೇ ರಿಲೀಸ್ ಆಗಬೇಕು ಅಂತ ಹೇಳಿಕೊಂಡು ಅದು ನಾನು ಕೈ ಹಿಡಿದೆ. ಸೊ ಅಲ್ಲಿಂದ ಅದು ಶುರುವಾಯಿತು, ಅದು ಮಾಡ್ತಾಯಿದ್ವಿ. ಅದು ಇವತ್ತಿನ ದಿನ ಅದರ ಹೆಸರು ಧ್ಯಾನ ಕಸ್ತೂರಿ ಅಂತ, ಮತ್ತು ಇನ್ನೂ ಒಳ್ಳೆಯ ರೀತಿಯಲ್ಲಿ ಅದು ಬರ್ತಾಯಿದೆ. ಅವರೆಲ್ಲರೂ ಕೂಡ ಭಾಳ ಸಂತೋಷಕರವಾಗಿದ್ದಂಥ ವಿಷಯ ನಮಗೆ. ಓಕೆ, ಬೆಂಗಳೂರು ಮತ್ತು ಕನ್ನಡ ಜನತೆಗೆ ಅದು ಒಳ್ಳೆಯ ಒಂದು ಗಿಫ್ಟ್ ಅನ್ನು ಮಾಡಿ, ರಿಯಲಿ ಗ್ರೇಟ್ ಗಿಫ್ಟ್ ಸರ್. ಧ್ಯಾನ ಕಸ್ತೂರಿ ಇಸ್ ರಿಯಲಿ ಗ್ರೇಟ್ ಗಿಫ್ಟ್. ಸೊ ಅಲ್ಲಿ ಅದರಲ್ಲಿ ಎಲ್ಲನೂ ಧ್ಯಾನದ ವಿಷಯಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನೆಲ್ಲ ನಾವು ತುಂಬಿ ಕಳಿಸ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ಎ ಗ್ರೇಟ್ ಸರ್ವಿಸ್. ಇನ್ನೊಂದು ಸರ್, ಸ್ಟಾರ್ಟಿಂಗ್ ನೀವು 97ನಲ್ಲಿ ಸರ್, ಇವಾಗಲೂ ನೋಡ್ಕೊಂಡೇನು ಬಹಳ ಪೂಜಾ ಪುನಸ್ಕಾರ ಬಹಳ ಇದೆ. ಈ ಥರ ಸ್ವಲ್ಪ ಯಾರಾದರೂ ಆಗಲಿ ಈ ಪೂಜೆ ರಿಲೆವೆಂಟ್ ಇದ್ರೇನು ಸ್ಪೀಚಸ್ಸು ಗುರೂಜಿಯ ಭಕ್ತಿ ಭಾವನೆಯಿಂದನೇ ಅದರಲ್ಲೇ ಹೋಗ್ತಾರೆ ಹೊರತು ಈ ಟ್ರೂ ಸ್ಪಿರಿಚುವಾಲಿಟಿಗೆ ಬರೋರು ಭಾಳ ಕಡಿಮೆ ಇವತ್ತಿನವರೆಗೂ. ಬಟ್ 97ನಲ್ಲಿ ಅದು ಬೇರೆ, ಪತ್ರಿಜಿ ಇವಾಗ ಎಷ್ಟು ಪಬ್ಲಿಸಿಟಿ ಇದೆ, PMC ಇದೆ, ಎಷ್ಟೋ ಜನ ಮಾಸ್ತರ್ಸು ಇದ್ದಾರೆ. ಇವಾಗ ಭಾಳ ಪತ್ರಿಜಿ ಅಂದರೆ ಸ್ವಲ್ಪ ಬೇಗ ಗೊತ್ತಾಗ್ತಿದೆ ಜನಕ್ಕೆ. ಬಟ್ 97ನಲ್ಲಿ ನಿಮಗೆ ಇನ್ನೂ ಹೊಸದಾಗಿ ಪರಿಚಯ ಆಗಿದ್ದಾರೆ.
ಸೊ ನೀವು ಜನರ ಮಧ್ಯೆ ಹೋಗಿ ಧ್ಯಾನ ಪ್ರಚಾರ ಹೆಂಗೆ ಮಾಡ್ತಾ ಇದ್ರಿ ಸರ್ ಆ ಟೈಮಲ್ಲಿ? ಬಿಕಾಸ್ ಯಾರೂ ಗೊತ್ತಿಲ್ಲ, ಪತ್ರಿಜೀವಿನ ಎಲ್ಲೂ ವೆರಿ ವೆಲ್ ಎಸ್ಟಾಬ್ಲಿಷ್ಡು ಆಗಿಲ್ಲ ಕರ್ನಾಟಕ ಈ ಕಡೆಯಲ್ಲಿ. ಅಂಥ ಟೈಮಲ್ಲಿ ನೀವು ಧ್ಯಾನ ಕ್ಲಾಸ್ ಅನ್ನೋದು ಯಾವ ಥರ ಆರ್ಗನೈಸ್ ಮಾಡ್ತಿದ್ರು, ಜನರು ಅದನ್ನು ಯಾವ ಥರ ಸ್ವೀಕರಿಸ್ತಾ ಇದ್ರು ಸರ್? ಬಿಕಾಸ್ ಓನ್ಲಿ ಪೂಜೆನೇ ಇದೆ, ಬಟ್ ಇಲ್ಲಿ ಬಂದ್ರೂ ಪೂಜೆ ಏನು ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಪತ್ರಿಜಿಯವರು ಕಟ್ ಆಗಿರ್ತಾರೆ, ಅದನ್ನು ಸತ್ಯ ಅನ್ನೋ ಸತ್ಯನ ಇದನ್ನು ಇರೋದು ಇದ್ದಂಗೆ ಹೇಳ್ತಾ ಇರ್ತಾರೆ. ಜನರು ಯಾವ ಥರ ಅದನ್ನು ಸ್ವೀಕಾರ ಮಾಡ್ತಿದ್ರು ಸರ್? ನೀವು ಯಾವ ಥರ ಕ್ಲಾಸ್ ಅರೇಂಜ್ ಮಾಡ್ತಿದ್ರಿ? ಅದು ನೀವು ಹೇಳಿದ್ದು ಸರಿಯಾಗಿದ್ದಂಥದ್ದೇ ಅದು. ಆದರೆ ಭಾಳ ಕಷ್ಟತರವಾಗಿದ್ದಂತಹ ಕೆಲಸ ಆಗಿತ್ತು ಆವಾಗ. ಆದರೆ ಸತ್ಯವೇ, ಸತ್ಯ ಬೇರೊಂದು ಕಡೆ ಇನ್ನೊಂದು ರೀತಿ ಇರೋದಿಲ್ಲ. ಸೊ ಎಲ್ಲಿ ಹೇಳಿದ್ರೂ ಒಂದೇ ಮಾತು ಹೇಳಬೇಕಾಗಿದೆ. ಅದಕ್ಕೆ ಪತ್ರಿಜಿಯವರು ಆ ದಿವಸಗಳಲ್ಲಿ ಅಷ್ಟು ಖಚಿತವಾಗಿದ್ದಂತಹ ಸತ್ಯ ಸ್ವರೂಪವನ್ನು ಯಥಾತಥವಾಗಿ ಒಂಚೂರು ಕೂಡ ಪೊಲ್ಯೂಷನ್ ಇಲ್ಲದೆ ಅವರು ಜನರಿಗೆ ಕೇಳಬೇಕು ಅಂತ ಹೇಳಿ ಅವರು ಕೇಳ್ತಾ ಇರಲಿಲ್ಲ. ಅವರಿಗೆ ಇಷ್ಟವಾದದ್ದಂಥ ರೀತಿಯಲ್ಲಿ ಕೇಳಬೇಕು ಅನ್ನೋದು ಕೂಡ ಅವರಿಗೆ ಇರಲಿಲ್ಲ. ಆ ಜನರಿಗೆ ಏನು ಬೇಕೋ ಅದು ನೀಡಬೇಕು ಅಂತ ಒಂದು ಮನಸ್ಸಂಕಲ್ಪ ಇತ್ತು ಅವರ ಹತ್ರ. ಅಂದರೆ ಏನು, ಸತ್ಯವಾದಿ ಆಗಿದ್ದರು ಅವರು. ನಿಮ್ಮ ಸಲುವಾಗಿ ಒಂಥರ ಇನ್ನೊಬ್ಬರಿಗೆ ಇನ್ನೊಂದು ಥರ ಹೇಳುವಂಥದ್ದು ಅಲ್ಲ. ಸತ್ಯ ಎಲ್ಲಿಗೆ ಹೋದ್ರೂ ಅದೇ ಇರಬೇಕು, ಅದು ತಗೊಂಡೋದು ಅದೇ ಥರ ತಗೋಬೇಕು. ಅವ್ರ ಜೀವನ ಇದೇ ರೀತಿ ಆಗಬೇಕು. ಸುಖ ಬರಬೇಕು ಅಂದರೆ ಅವನ ಕಣ್ಣು ಇರೋದು ಹೋಗಬೇಕು ಅಂತಂದರೆ ಇದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ ಅಂತ ಖಂಡಿತವಾಗಿ ಹೇಳಲಿಕ್ಕೆ ಹೊಂಟಿದ್ರು ಆವತ್ತಿನ ದಿನ. ಆ ಒಂದು ಖಚಿತವಾಗಿದ್ದಂತಹ ಒಂದು ಆ್ಯಟಿಟ್ಯೂಡ್ ಅದು ನಿಜವೇ ಕೆಲವು ಜನ ಅವರಿಗೆ ಅರ್ಥವಾಗದೆ ಅವರ ಒಂದು ಕಠಿಣ ಸ್ವರೂಪವೇ ನೋಡ್ತಾ ಇದ್ದರೆ ಹೊರತು ಅವರು ಮಾತಿನಲ್ಲಿರುವಂತಹ ಸತ್ಯವನ್ನು ಅವರು ಕಾಣಲಿಕ್ಕೆ ಆಗ್ತಾ ಇರಲಿಲ್ಲ ಕೆಲವು ಜನಕ್ಕೆ. ಅದು ಎಲ್ಲರೂ ಅಲ್ಲ. ಆ ಥರ ಎಷ್ಟೋ ಜನರು ಅದನ್ನು ಕೇಳಿಕೊಂಡು ಅವರ ಜೀವನದಲ್ಲಿ ಕಷ್ಟವನ್ನು ದೂರ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನರು ಕೂಡ ಲಾಭ ಪಟ್ಟಿದ್ದಾರೆ. ಅವರು ಪತ್ರಿಜವ್ರನ್ನ ಬಿಡ್ತಾನೇ ಇರಲಿಲ್ಲ. ಆವತ್ತಿನ ದಿನ ಕೂಡ ಅವರು ಎಷ್ಟು ಸಿಟ್ಟಾಗಿ ಅವ್ರ ಮೇಲೆ ಗೆಟ್ ಔಟ್ ಅಂತಂದ್ರು ಕೂಡ ಅಲ್ಲಿನೇ ಇಡ್ತಾಯಿದ್ರು. ನೋಡಿದ್ರೆ ಅದು ಸತ್ಯದ ಒಂದು ಮಹಿಮಾ ಆ ಥರ ಇರ್ತದೆ. ಆ ಪತ್ರಿಜಿಯವರ ಒಂದು ವ್ಯಕ್ತಿತ್ವದಲ್ಲಿ ಇರುವಂತಹ ಆ ಸತ್ಯ ದರ್ಶನ ಅಂಥ ಪ್ರಕಾಶ ಇರ್ತಿತ್ತು ಅವರ ಹತ್ರ. ಮಾತು ಕೂಡ ಅಷ್ಟು ನಿಖಚಿತವಾಗಿ ಇರ್ತಿತ್ತು. ಅಂಥ ಮಾತು ಮಾತಾಡೋರು ಕೂಡ ಯಾರೂ ಸಿಕ್ಕಂಗಿಲ್ಲ ಅನ್ನೋದು ಕೂಡ ಜನರಲ್ಲಿ ಗೊತ್ತು. ಆ ರೀತಿಯಾಗಿ ಎಲ್ಲ ರೀತಿಯಾಗಿರ್ತಾರೆ ಜನರು. ಒಬ್ಬರು ಆ ಥರ, ಒಬ್ಬರು ಈ ಥರ ಇರ್ಬೋದು. ಆದರೆ ಹೆಚ್ಚು ಮಟ್ಟದ ಜನರಿಗೆಲ್ಲ ಕೂಡ ಪತ್ರಿಜಿಯವರ ಸತ್ಯವಾಕುಗಳ ಮೇಲೇ ಗುರಿ ಇಟ್ಕೊಂಡು ಪಾಲಿಸ್ತಾಯಿದ್ರು. ಅದಕ್ಕೆ ಅವರು ಧ್ಯಾನವನ್ನು ಕಲೀಲಿಕ್ಕೆ ಉತ್ಸಾಹ ಪಡ್ತಾಯಿದ್ರು. ಪ್ರತಿಯೊಂದು ಮೀಟಿಂಗ್ನಲ್ಲಿ ನಾನು ನೋಡಿದಾಗ ಮೊದಲು ಕೆಲವು ಜನ ಬರ್ತಾಯಿದ್ರು, ಆದಮೇಲೆ ಹೆಚ್ಚಾದರು, ಆದಮೇಲೆ ಇನ್ನೂ ಹೆಚ್ಚಾದರು, ಆದಮೇಲೆ ಜನರು ಸೇರಿದರು. ಆದಮೇಲೆ ನನಗೂ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ರು, ಈ ಥರ ನಾನು ಬರ್ತೀನಿ, ಆ ಥರ ಈ ಥರ. ಆದರೆ ನೀವು ಹೇಳ್ದಂಗೆ ಅದೇನು ಅಮಾಂತವಾಗೇನು ಬರಲ್ಲ. ಆದರೆ ಸ್ವಲ್ಪ ತಡಿಬೇಕು, ನಿರ್ಧಾರ ಮಾಡಿಕೊಳ್ಳಬೇಕು. ಆ ಥರ ಇತ್ತು, ನಮಗೆ ಕಷ್ಟವನ್ನೇ ಇತ್ತು. ಆದರೂ ನಾವು ಬಿಟ್ಟಿಲ್ಲ. ಯಾಕೆ ಅಂದ್ರೆ ಅದು ಬಿಡುವಂಥದ್ದು ಅಲ್ಲ. ಸೊ ಒಬ್ಬರಿಗೆ ಬೇಕು, ಒಬ್ಬರಿಗೆ ಬೇಕಿಲ್ಲ ಅನ್ನೋದಲ್ಲ ಅದು. ಸೊ ಎಲ್ಲರೂ ಕೂಡ ಜನಕ್ಕೆ ಜನಬಾಹಳ್ಯಕ್ಕೆ ಬೇಕಾಗಿದ್ದಂತಹ ಒಂದು ಸತ್ಯ ಸ್ವರೂಪ ಅವರು ಇನ್ನು ಮುಂದಿಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇವತ್ತಿನ ದಿನ ಕೂಡ ಅವರ ಒಂದು ಪ್ರಭಾವ ಇಡೀ ಪ್ರಪಂಚದಲ್ಲಿಯೇ ಅತ್ಯವಶ್ಯಕವಾಗಿದೆ. ಜನಕ್ಕೆ ಅವರ ಮಾತುಗಳು ಬೇಕೇ ಬೇಕು. ಅಂಥ ಒಂದು ಪ್ರಾಫೆಟ್ಸ್ ಅಂತಾರಲ್ಲ, ಅಂಥ ಒಂದು ಪ್ರವಕ್ತರು, ಪ್ರಾಫೆಟ್ ಅಂತ ಹೇಳಿ ಒಂದು ಶಾಂತಿ ದೂತಗಳು ಅಂತಾರಲ್ಲ, ಆ ರೀತಿ ಅವರ ಒಂದು ಮಾತುಗಳು ಇವತ್ತಿನ ದಿನ ಮತ್ತು ಇಷ್ಟೆಲ್ಲ ಕೂಡ ಜನರು ಕಷ್ಟದಿಂದ ಅವರ ಕಾಲ ಕಳೀತಾ ಇದ್ದಾರೆ. ಆದರೆ ಅಂಥವರೆಲ್ಲರೂ ಕೂಡ ಈ ಮಾತುಗಳು ಅತ್ಯವಶ್ಯಕ ಇರಲೇಬೇಕು. ಒಂದು ಕಡೆ ಏನಾಯಿತು, ನಮ್ಮ ಒಂದು ವ್ಯಾಸ ಅಂತ ಒಂದು ಇಲ್ಲಿ ಯೋಗ ಶಾಸ್ತ್ರದ ಒಂದು ಕಾಲೇಜಿ ಉಂಟು. ಓಕೆ, ಅವರ ಅಧ್ಯಕ್ಷರು ಕೂಡ ಅಲ್ಲಿ ಬಂದಿದ್ದರು. ಅವರು ನನಗೆ ಗೊತ್ತು. ಅವರು ಶಿವರಾಮಪ್ಪ ಇದ್ದಾರೆ, ನಿಮ್ಮ ಶಿಷ್ಯರ ಅಂತ ಅಂದರು. ಪತ್ರಿಜಿ ಅವರು ಏನು ಹೇಳಿದ್ರು ಗೊತ್ತಾ, ನನಗೆ ಯಾರೂ ಶಿಷ್ಯರು ಇಲ್ಲ, ನನಗೆ ಎಲ್ಲ ಗುರುಗಳೇ ಇದ್ದಾರೆ.
ಆ ಒಂದು ಮಾತು ಎಂಥವ್ರಿಗೆ ಕೂಡ ಒಂದು ಎಚ್ಚರಿಕೆ ಮಾಡ್ತಾ ಇರ್ತದೆ. ಶಿಷ್ಯ ಅಲ್ಲಪ್ಪ, ನೀವು ಕೂಡ ಗುರು ಆಗಬೇಕು. ಉನ್ನತ ಮಟ್ಟದಲ್ಲಿ ಅವರು ನೋಡ್ತಾರೆ, ಕೆಳಮಟ್ಟದಲ್ಲಿ ನೋಡೋದಿಲ್ಲ. ಅಂತಹ ಒಂದು ಮಹನೀಯ ಎಲ್ಲಿ ಸಿಗ್ತಾರೆ ಹೇಳಿ? ಅತ್ಯಂತವಾಗಿದ್ದಂತಹ ನಾವು ಇವತ್ತಿನ ದಿನ ಅಯ್ಯಪ್ಪರ ಸಮಯದಲ್ಲಿ ನಾವು ಇದ್ದೀವಿ ಅಂತಂದ್ರೆ ನಮ್ಮ ಅದೃಷ್ಟ, ಮಹಾಭಾಗ್ಯ, ಸೌಭಾಗ್ಯ ಅನ್ನಬೇಕು. ಇನ್ನೊಂದು ಸರ್, ಆ ಟೈಮಲ್ಲಿ ಪತ್ರಿಜಿ ಅವರು 2090 ಆ ಟೈಮಲ್ಲಿ ಬಹಳ ಸಿಟ್ಟಿತ್ತು ಅಂತ ಭಾಳ ಜನ ನಾವು ಭಾಳ ಮಾಸ್ತರ್ಸಿಂದ ಕೇಳಿದ್ವಿ ನಾವು. 2002, 2010, 2008 ಕೆಲವು ಸ್ಟೇಜಸಲ್ಲಿ ಪತ್ರಿ ಸರ್ ಭಾಳ ಸಿಟ್ಟಾಗೋದು ಕೆಲವು ಸಂದರ್ಭಗಳು ನಾವು ನೋಡಿದ್ದೀವಿ. ಸೊ ಇನ್ನು 97 ಆ ಟೈಮಲ್ಲಿ ಅವರೊಂದು ಹೆಂಗಿತ್ತು ಸರ್? ಆ ಥರ ಸಿಟ್ಟು ಅವಾಗಲೂ ಹಂಗೆ ಇತ್ತು ಆ ಟೈಮಲ್ಲಿ? ನೀವು ಆ ಥರ ಫೇಸ್ ಮಾಡಿದ್ದೀರಾ? ಕ್ಲಾಸಲ್ಲಿ ಬೈಯೋದಾಗಲಿ ಪತ್ರಿಜಿ ಅವರು ಹೆಂಗಿತ್ತು ಸರ್ ಅವ್ರ ಸಿಟ್ಟು? ನಾನು ಭಾಳ ಸಲ ನೋಡಿದ್ದೀನಿ, ಅವ್ರು ಬೈತಾನೆ ಇದ್ದರು. ಆದ್ರೂ ಅವ್ರು ಯಾರ್ಯಾರು ಬೈತಾ ಇದ್ದಾರೋ ಅವರೆಲ್ಲರೂ ಕೂಡ ಅವರಿಗೆ ಅತ್ಯಂತ ಸನ್ನಿಹಿತವಾಗ್ತಾರೆ. ಅದು ವಿಚಿತ್ರ. ಅವರು ಯಾರ್ಯಾರು ಬೈದಿದ್ದಾರೋ ಅವರು ಹೋಗಂಗಿಲ್ಲ, ಅವರು ಇನ್ನೂ ಹೆಚ್ಚು ಸಮೀಪದಲ್ಲಿ ಬಂದು ಅವರಿಗೆ ಇನ್ನೂ ಆಪ್ತರ. ಹೊಡೆದಿದ್ದು ಉಂಟು, ಹೆಣ್ಣು ಅಲ್ಲ ಗಂಡು ಅಲ್ಲ ಯಾರನ್ನು ನೋಡ. ಆದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಷ್ಟೇ, ಗೊತ್ತಿಲ್ಲ, ಹೇಳಿದ್ರೂ ಕೇಳಲ್ಲ. ಮತ್ತೇನು ಮಾಡ್ತಾರೆ, ಯಾವುದೋ ಒಂದು ಪದ್ಧತಿಯಲ್ಲಿ ಶಮ ದಮ ನಿಯಮ ಅಂತ ಇದ್ದಾರಲ್ಲ, ಅದರಲ್ಲಿ ಸಾಮಧಾನ ಭೇದ ದಂಡ ಅಂತ ಇದೆ. ಅದರಲ್ಲಿ ಅವರು ಲಾಸ್ಟ್ಗೆ ಏನು ಮಾಡ್ತಾರೆ, ಕಠಿಣವಾಗಿ ಒಂದು ನೆನಪಿಟ್ಕೋವಂತಹ ರೀತಿಯಲ್ಲಿ ಅವರು ಪಾಠ ಹೇಳ್ತಾರೆ. ಅವನಿಗೆ ನೆನಪಿಡಬೇಕು, ಓ ಈ ಥರ ಆಯ್ತಲ್ಲ ಅಂತ. ಅದು ಯಾಕೆ ಅನ್ನೋದು ಗೊತ್ತಾಗ್ತದೆ. ಅಟ್ಲೀಸ್ಟ್ ಅದರಿಂದನಲ್ಲಿ ಅಲ್ಲಿಗೆ ಬರ್ತಾರಲ್ಲ ಅಂತ ಅವರ ಅಭಿಪ್ರಾಯ ಅಷ್ಟೆ. ಸೊ ಎಷ್ಟೋ ಜನರು ಇದ್ದಾರೆ, ಅವರವರ ಒಂದು ಶೈಲಿ ಅಂತ ಹೇಳ್ಬೋದು. ಏನಾದರೂ ಮಾಡಿ ಒಟ್ಟಿಗೆ ಏನಾಗಿದೆ, ಅವರಿಗೆ ಉಪಯೋಗ ಪ್ರಯೋಜನ ಬೇಕೇ ಬೇಕು ಅಂತ ಅದು ಮುಂದಿಟ್ಕೊಂಡು ಅವ್ರು ಮಾಡ್ತಾಯಿದ್ರು. ಸೊ ನನ್ನ ಮೇಲೆ ಕೂಡ ಸಿಟ್ಟಾಗಿದ್ದಾರೆ. ನಿಮ್ಗೆ ಹೆಂಗಿತ್ತು ಸರ್ ಪತ್ರಿ ಸರ್ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್? ನನ್ನ ಮೇಲೆ ಕೂಡ ಸಿಟ್ಟಾಗಿದ್ದಾರೆ. ಕೆಲವು ಸಂದರ್ಭಗಳು ಹೇಳಿ ಸರ್ ನಿಮ್ಮ. ನಾವು ಒಂದ್ಸಲ ನೆನಪಿರೋ ಇದೇ ತಿರಿ ನಾವು ಒಂದ್ಸಲ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ವಿ. ಬೆಳಗ್ಗೆ ಒಂದು ದಿವಸ ನನಗೆ ಒಂದು ಕೆಲಸ ಕೊಟ್ಟಿದ್ರು, ಒಂದು ಲೀಫ್ಲೆಟ್ ಮಾಡಬೇಕು ಅಂತ. ಆಯ್ತು ಸರ್ ಅಂತ ಅಂದ್ಕೊಂಡ್ವಿ, ತಗೊಂಡ್ವಿ. ನೆಕ್ಸ್ಟ್ ಡೇನೇ ಸಾರಿ ಅಂದರು ಪಿರಮಿಡ್ ವ್ಯಾಲಿಗೆ ಹೋಗಬೇಕು ಅಂತಂದರು. ಹೋಗ್ತಾ ಇದ್ವಿ. ಅವ್ರಂದರು ಲೀಫ್ಲೆಟ್ ಏನಾಗಿದೆ ಅಂತ. ಆಗಿಲ್ಲ ಸರ್, ಇವತ್ತು ಇಲ್ಲಿ ಹೋಗಿದ ಮೇಲೆ ನಾಳೆ ಮಾಡೋಣ. ನೋ, ಐ ಡೋಂಟ್ ವಾಂಟ್, ಗೆಟ್ ಡೌನ್. ಕಾರಿನಲ್ಲಿ ಮಧ್ಯದಲ್ಲಿ ರಸ್ತೆದಲ್ಲಿ ಗೆಟ್ ಡೌನ್. ಆಯ್ತು ಸರ್, ನಾವು ಮಾಡಿಕೊಡ್ತೇನೆ. ಗೆಟ್ ಡೌನ್, ಕಮ್ ದೇರ್ ವಿತ್ ಲೀಫ್ಲೆಟ್. ಅಷ್ಟು ನಿಖಚಿವಾಗಿದ್ರೇ ಕೆಲಸ ಸಮರ್ಥವಾಗಿ ಆಗುತ್ತೆ. ಸುಮ್ಮನೆ ಬಿಟ್ಬಿಟ್ರೆ ಆಗಂಗಿಲ್ಲ. ಸೊ ನೋಡಿ, ಇವತ್ತು ಕೂಡ ಅದು ಮಾತಾಡ್ಕೋಬೇಕು ಅಂತಂದರೆ ಅದರ ಎಫೆಕ್ಟ್ ನೋಡಿ. ಸೊ ನೀವು ನಡ್ಕೊಂಡು ಬಂದು ಅದನ್ನು ಕಾರ್ ಇಳಿದು ಮತ್ತೆ ಹಂಗೆ ಬಂದ್ರೆ? ಕಾರ್ ಇಳಿದು ಬಿಟ್ವಿ ನಾವು, ಬೇರೆ ಕಾರ್ ತೊಗೊಂಡೋದ್ವಿ ನಾವು. ನಾನು ಕೇಮ್ ಬ್ಯಾಕ್, ಮತ್ತೆ ಮನೆಗೆ ಬಂದು ಅದನ್ನು ಬರ್ಕೊಂಡು ಮತ್ತು ಸಾಯಂಕಾಲ ನಾವು ಹೋಗ್ತೀವಿ. ನೋಡಿ ಅದು ಎಫೆಕ್ಟ್ ಆ ಥರ ಅನ್ನೋ ಮಾತು. ಅಂದರೆ ಏನು, ಒಂದು ಕೆಲಸ ಒಂದು ಸಂಪೂರ್ಣವಾಗಿ ಆಗಿರಬೇಕು, ಅದರ ಒಂದು ಪ್ರಯತ್ನ ಕಂಪ್ಲೀಟ್ ಆಗಬೇಕು, ರಿಸಲ್ಟ್ ಬರಲೇಬೇಕು, ಎಲ್ಲವನ್ನೂ ಅದರಲ್ಲಿ ಸ್ಟ್ರೆಸ್ ಆಗುತ್ತೆ. ಇವತ್ತಿನ ದಿನ ಕೂಡ ಆ ಮಾತು ಯಾಕೆ ಮಾತಾಡ್ತಾ ಇದ್ವಿ ಹೇಳಿ? ಯಾಕೆ ಅಂದರೆ ಆ ಒಂದು ಕಾರಣ ಆ ಥರ, ಸಣ್ಣ ಪುಟ್ಟ ಕಾರಣಕ್ಕಾಗಿ ಅಲ್ಲ ಅದು. ಇಡೀ ಯಾವತ್ತು ಪ್ರಪಂಚದಕ್ಕೆ ಬೇಕಾಗಿದ್ದಂತಹ ಸಂದೇಶ ಆ ಲಿಫ್ಟ್ನಲ್ಲಿ ಇದೆ. ಓಕೆ, ಅದಕ್ಕೆ ಅಂಥ ಒಂದು ಕಠಿಣವಾಗಲಿ ಸೌಮ್ಯವಾಗಲಿ ಏನಾದರೂ ಆಗಲಿ ಫಸ್ಟ್ ಕೆಲಸ ಆಗಬೇಕು. ಆ ಥರ ನಾವು ಅದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಒನ್ ಮೋರ್ ಇವೆಂಟ್ ಸರ್, ಇನ್ನು ನಿಮ್ಗೆ ನೆನಪಿರೋದು ಪತ್ರಿ ಸರ್ ಆ ಥರ ನಿಮ್ಮ ಕಾನ್ವರ್ಸೇಷನ್ ಆಗಲಿ, ಅವರು ಈ ಥರ ನಿಮಗೆ ಕರೆಕ್ಟ್ ಅವರು ಮತ್ತು ಎಲ್ಲಿ ಹೋದರೂ ಕೂಡ ಪಕ್ಕದಲ್ಲಿ ನಾನು ಇಡ್ತಿದ್ದೆ, ಆರ್ಗನೈಸ್ ಮಾಡ್ತೀವಲ್ಲ, ಅಲ್ಲೆಲ್ಲ ಹೋಗ್ತಾಯಿದ್ದೆ, ಎಲ್ಲರೂ ಕೂಡ ಬುದ್ಧ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಐ ಆಮ್ ಸೀಯಿಂಗ್ ಒನ್ ಮೋರ್ ಬುದ್ಧ ಇನ್ ಹಿಮ್ ಅಂತಾರೆ. ನೋಡಿದ್ರೆ ಎಷ್ಟು ಉನ್ನತ ಒಂದು ಆಲೋಚನೆ ಮಾಡಿ ನಮಗೆ ಅಷ್ಟು ಭರೋಸಾ ನಡೆಸ್ತಾರೆ, ತುಂಬ್ತಾರೆ ಅಲ್ಲಿ ಆ್ಯಕ್ಚುಲಿ. ಸೊ ಯು ವಿಲ್ ಕಂಪ್ಲೀಟ್ಲಿ ಎಂಪವರಿಂಗ್ ಯುವರ್ ಸೆಲ್ಫ್ ಅಲ್ವಾ? ನಿಮಗೆ ಎಷ್ಟು ಪವರ್ ಬರ್ತದೆ ಹೇಳಿ? ಏನೂ ಇಲ್ಲದೆ ಹೋದರೂ ಕೂಡ ನಾನು ಮಾಡಬೇಕು ಅನ್ನೋದು ಆ ಮನುಷ್ಯನಲ್ಲಿ ಬಂದುಬಿಡುತ್ತೆ. ಅಂಥ ಒಂದು ಉತ್ಸುಕತೆ, ಒಂದು ಇನ್ಸ್ಪೈರೇಷನ್ ಕೊಡ್ತಾರೆ ಅವರು. ಅದರಲ್ಲಿ ನಂಬರ್ 1 ಅದು. ಇವತ್ತಿನ ದಿನ ಪತ್ರಿಜಿಯವರು ಎಷ್ಟು ಕಠಿಣ ಇದ್ದರೂ ಕೂಡ ಅಷ್ಟು ಸೌಮ್ಯ ಅಂತ ಎಲ್ಲರಿಗೂ ಗೊತ್ತು.
ಅರ್ಥ ಆಯ್ತಾ? ಹಾಂ, ನೋಡಿ ಹೌದು ಎಲ್ಲಿ ಸರ್. ಎಷ್ಟು ಒಳಗಡೆ ಜನ ಭಾಳ ಮುಂದೆ ಇದೆ. ಏನು ಬುದ್ಧ ಅಂತಾರೆ. ಒಂದು ಆ ಥರ ಯಾರು ಮಾತಾಡ್ತಾರೆ ಹೇಳಿ? ಧ್ಯಾನ ರತ್ನ ಅಂತ ಬಿರುದು ಕೊಡ್ತಾರೆ. ನನಗೆ 2007ನಲ್ಲಿ ಧ್ಯಾನ ರತ್ನ ಅಂತ ಹೇಳಿ ಅವರು ಅದು ಒಂಥರ ಎನ್ಕರೇಜ್ಮೆಂಟ್ ನನಗೆ ಮಾಡಿದರು. ಸೊ ನಾನು ಎಷ್ಟು ಅವ್ರಿಗೆ ಆಭಾರಿ ಆಗಿರ್ತೀನಿ ಹೇಳಿ. ಸೊ ಅದರಿಂದ ಏನಾಯಿತು, ನನ್ನ ಕೆಲಸ ಇನ್ನೂ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಪತ್ರಿಜಿ ಅವ್ರಿಗೆ ಈವನ್ ಅಂದರೆ ಅವರು ಮೋಸ್ಟ್ ಆಫ್ ದ ಸ್ಪೀಚಸ್ ತೆಲುಗಲ್ಲಿ ಇದೆ ಸರ್. ಈವನ್ ಕನ್ನಡ ಇನ್ನು ಪತ್ರಿ ಸರ್ ಅವ್ರನ್ನ ಕಲಿತಾ ಇದ್ದಾರೆ ಈಗ. ಸೊ ಆ ಟೈಮಲ್ಲಿ ಸಾರ್ ಸ್ಪೀಚಸ್ ಹೆಂಗಿತ್ತು ಸರ್? ಅಂದರೆ ಕಂಪ್ಲೀಟ್ ಅವ್ರಿಗೆ ಕನ್ನಡ ಬರಲ್ಲ ಸರ್ಗೆ. ಸೊ ಆ ಸಾರ್ ಸ್ಪೀಚಸ್ಸು ಕ್ಲಾಸ್ ಎಲ್ಲ ಯಾವ ಥರ ಇತ್ತು ಆ ಟೈಮಲ್ಲಿ? ಸೊ ಹೆಚ್ಚು ಅವರು ಇಂಗ್ಲೀಷ್ ಬಳಸ್ತಾ ಇದ್ದರು. ಸೊ ನಾನು ಕೂಡ ಇಂಗ್ಲೀಷು ಅಭ್ಯಾಸ ಇತ್ತು. ಸಿಟಿನಲ್ಲಿ ಏನು ಅಷ್ಟೇನು ಕಷ್ಟ ಇಲ್ಲ, ಯಾಕಂದರೆ ಸಿಟಿನಲ್ಲಿ ಇಂಗ್ಲೀಷ್ ಅನ್ನೋದು ಎಲ್ಲರಿಗೂ ಒಂದಿಷ್ಟು ಬರ್ತದೆ. ಅದೇನು ಪ್ರೊಫಿಷಿಯನ್ಸಿ ಏನು ಬೇಕಾಗಿಲ್ಲ ಅವರಿಗೆ. ಬಟ್ ಅವರ ಇಂಗ್ಲೀಷು ಉತ್ತಮೋತ್ತಮ ಇಂಗ್ಲೀಷು, ಅವರು ಚೆನ್ನಾಗಿ ಮಾತಾಡ್ತಾಯಿದ್ರು. ಅದಕ್ಕೆ ಅದ್ರಿಗೇನು ಸಮಸ್ಯೆನೇ ಇಲ್ಲ ನಮಗೆ ಎಲ್ಲಿ ಹೋದರೂ ಕೂಡ. ಕೆಲವು ಕಡೆ ತೆಲುಗು ಜನರಿದ್ದರು ನಮಗೆ. ಇದು ಬೆಂಗಳೂರು ಸಿಟಿನಲ್ಲಿ ಸುಮಾರು 30% ಇದು ಎಲ್ಲ ಭಾಷೆಗಳು ಮಾತಾಡ್ತಾರೆ. ತೆಲುಗು ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ತೆಲುಗು ಅನ್ನೋದು ಒಂದು ಸಮಸ್ಯೆ ಇಲ್ಲ, ಯಾಕಂದರೆ ಇದು 2 ರಾಷ್ಟ್ರಗಳ ಸಮ್ಮಿಳಿತವಾಗಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಒಂದು ತೆಲುಗು ಜನರು ಕೂಡ ಭಾಳಷ್ಟು ಜನ ಬರ್ತಾಯಿದ್ರು, ಯಾಕಂದರೆ ಅವರು ತೆಲುಗು ಕೂಡ ಮಾತಾಡ್ತಾಯಿದ್ರು. ಜನರ ಬಗ್ಗೆ ನೋಡ್ಕೊಂಡು ಮಾತಾಡ್ತಾಯಿದ್ರು. ಸಪೋಸ್ ಇಫ್ ಏನಾದರೂ ಒಂದು ಕಡೆ ನಾವು ತೆಲುಗು ಜನ ಇದ್ದರು ಅಂತಂದರೆ ಅಲ್ಲಿ ತೆಲುಗು ಮಾತಾಡ್ತಾಯಿದ್ರು, ಅಥವಾ ಇಲ್ಲ ಅಂತಂದರೆ ಇಂಗ್ಲೀಷ್ ಮಾತಾಡ್ತಾಯಿದ್ರು. ಸೊ ಆ ಸಮಸ್ಯೆ ಇಶ್ಯೂ ಏನೂ ಇಲ್ಲ ನಮಗೆ ಎಲ್ಲನೂ. ಸೊ ನಾವು ಕನ್ನಡದಲ್ಲಿ ಮಾತ್ರ ಇದಾಗ್ತಾ ಇರ್ತೀವಿ, ಏನು ಫ್ಯಾಮ್ಲೆಟ್ ಆಗ್ತಿದೆ. ತೆಲುಗುದಲ್ಲಿ ಏನೂ ಹಾಕಿಲ್ಲ, ಕನ್ನಡದಲ್ಲಿ ಹೋಗ್ತಾಯಿತ್ತು, ಇಂಗ್ಲೀಷ್ದಲ್ಲಿ ಹೋಗ್ತಾಯಿತ್ತು. ಇನ್ನು ಬ್ಯಾಂಗ್ಳೂರಲ್ಲಿ ಸರ್ ನೀವು ಪ್ರಚಾರ ಮಾಡಬೇಕಾದ್ರೆ ಬೇರೆ ಪ್ಲೇಸಸಲ್ಲಿ ಈವನ್ ಬ್ಯಾಂಗ್ಳೂರು ಆದಮೇಲೆ ನೆಕ್ಸ್ಟ್ ಮತ್ತೆ ಕರ್ನಾಟಕದಲ್ಲಿ ಯಾವ ಥರ ಅಂದರೆ ಬೇರೆ ಯಾವ ಪ್ಲೇಸ್ ಸ್ಟಾರ್ಟ್ ಆಯ್ತು ಸರ್ ಬ್ಯಾಂಗ್ಳೂರು ಆದಮೇಲೆ? ನೆಕ್ಸ್ಟ್ ಮತ್ತೆ ಬೆಂಗಳೂರು ಆದಮೇಲೆ ಹೆಚ್ಚು ಇದು ವ್ಯಾಪ್ತಿನಲ್ಲಿ ಇದ್ದಿದ್ದು ಬಳ್ಳಾರಿ ಡಿಸ್ಟ್ರಿಕ್ನಲ್ಲಿ ಇತ್ತು. ಬ್ಯಾಂಗ್ಳೂರು ಆದಮೇಲೆ ನೆಕ್ಸ್ಟ್ ಬಳ್ಳಾರಿ ಡಿಸ್ಟ್ರಿಕ್ನಲ್ಲಿ ಭಾಳ ಜನ ತೆಲುಗು ಪರಿಚಯ ಇದೆ, ಅಲ್ಲಿಂದ ಅದು ವ್ಯಾಪ್ತಿ ಆಗಿದೆ. ಸೊ ಬಳ್ಳಾರಿ ನಂತರ ಸಿರುಗುಪ್ಪ ಅಂತ ಅಲ್ಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್, ಈ ಥರ ಎಲ್ಲನೂ ಇತ್ತು. ಇಲ್ಲಿಂದ ನಾವು ಶುರು ಮಾಡಿದ್ವಿ, ಇಲ್ಲಿಂದ ಮೊದಲು ಅಲ್ಲಿಂದ ಬಂತು. ಆದಮೇಲೆ ಬೆಂಗಳೂರಿನಲ್ಲಿ ನಾವು ಈ ಮಟ್ಟದಲ್ಲಿ ತಗೊಂಡೋಗಿದ್ದಾಗ ದೆನ್ ನಾವು ಚಿತ್ರದುರ್ಗ ಮತ್ತು ಗಂಗಾವತಿ ಮತ್ತು ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಇವೆಲ್ಲ ಕೂಡ ನಾವು ಅಡ್ಡಾಡಿದ್ವಿ. ನಾವೆಲ್ಲನೂ ಅಲ್ಲಿ ಎಲ್ಲ ಕೂಡ ಕ್ಲಾಸಸ್ ಕಂಡಕ್ಟ್ ಮಾಡಿದ್ವಿ. ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಕ್ಲಾಸ್ ಕಂಡಕ್ಟ್ ಮಾಡಿದ್ವಿ. 10 ವರ್ಷ ಕಾಲ ನಾನು ಅವ್ರ ಹಿಂದೆ ತೆರೆಗೆ ಅವ್ರ ಮಾತುಗಳೆಲ್ಲ ಕೂಡ ಸ್ವಲ್ಪ ನನಗೆ ಸಿಕ್ಬಿಟ್ಟು. ಓಕೆ ಸರ್, ಅವತ್ತಿಗೂ ಪತ್ರಿಜವನ್ನು ಅಂದರೆ ನೀವು ಆಲ್ಮೋಸ್ಟ್ ಮೋರ್ ದೆನ್ 20 ಇಯರ್ಸಿಂದ ನೋಡ್ತಾ ಇದ್ದೀರಾ. 10 ವರ್ಷಕಾಲ ಆ ಥರ ಪ್ರಚಾರ, ಅವತ್ತಿನಿಂದ ಇವತ್ತಿನವರೆಗೆ ನೋಡ್ತಾ ಇದ್ದೀರಾ. ಸೊ ಅವ್ರ ಹತ್ರ ಕೆಲವು ಬೆಸ್ಟ್ ಮೂಮೆಂಟ್ಸ್ ನೀವು ನಿಮ್ಮ ಹತ್ರ ಅಂದರೆ ಪತ್ರಿ ಸರ್ ನೆನೆಸ್ಕೊಂಡ್ರೆ ಈ ಥರ ಒಂದು ಒಳ್ಳೆ ಗ್ರೇಟ್ ಮೂಮೆಂಟ್ಸ್ ನಿಮಗೆ ಏನಿದೆ ಸರ್? ಇಲ್ಲ ಹಂಚ್ಕೊತೀರಾ ನಮ್ಮ ಜೊತೆ? ಮೇ ಬಿ ಪತ್ರಿ ಸರ್ ಕೊಟ್ಟಿರೋ ಕಾಂಪ್ಲಿಮೆಂಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ನೀವು ಮಾಡಿರೋ ಕೆಲಸಕ್ಕೆ ಅಪ್ರಿಷಿಯೇಷನ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ನಿಮ್ಮನ್ನು ಗೈಡ್ ಮಾಡಿರೋದಾಗಿರ್ಬೋದು, ಕೆಲವು ವಿಷಯಗಳು. ಬಿಕಾಸ್ ಒಬ್ಬೊಬ್ಬ ಮಾಸ್ತರ್ ಪತ್ರಿಜಿ ಅಂದರೆ ದೇ ಡಿಫೈನ್ ಇನ್ ದೇರ್ ಓನ್ ವೇ. ಪತ್ರಿಜಿ ಈಸ್ ನಿಯರರ್ ಟು ಎವ್ರಿಬಡಿ. ಸೊ ಅಕಾರ್ಡಿಂಗ್ ಟು ಯು? ಸರ್ ನನಗೆ ಗೊತ್ತಾಗಿ ಅವರು ಸರ್ವಜ್ಞರು ಎಲ್ಲರೂ ಕೂಡ ಗೊತ್ತು ಅವರಿಗೆ, ಇದು ಇಲ್ಲ ಅಂತಂದು ಏನೂ ಇಲ್ಲ. ಆದಮೇಲೆ ಯಾರಿಗೆ ಗೊತ್ತಾಗಿದೆ ಸತ್ಯ ಅವರು ಹೊರಗಡೆ ತಗೊಂಡು ಬರ್ತಾ ಇದ್ದಾರೆ. ಇದು ಏನು ಇವತ್ತಿಂದು ವಿಷಯ ಅಲ್ಲ ಇದು. ಆದರೆ ಅವ್ರದ್ದಂಥ ಒಂದು ಫಿಲಾಸಫಿ ಏನೂ ಇಲ್ಲ. ಯಾರ ಹತ್ರ ಏನೂ ಫಿಲಾಸಫಿ ಇಲ್ಲ, ಇದ್ದಿದ್ದು ಫಿಲಾಸಫಿ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬರೊಬ್ಬರು ಫಿಲಾಸಫಿ ಏನೂ ಇಲ್ಲ. ಇಲ್ಲ ಅಂದರೆ ಕೆಲವರು ನಮ್ಮ ಫಿಲಾಸಫಿ ಇದು ಅಂತ ಹೋಗ್ತಾ ಇರ್ತಾರೆ. ಆಶ್ರಮವಾಸಿಗಳೆಲ್ಲ ಕೂಡ ಅವರವರು ಒಂದು ಫಿಲಾಸಫಿ ಅಂತ ಇರ್ತಾರೆ. ಅವರು ಯಾವುದೋ ಒಂದು ಯಾರೋ ಒಬ್ಬರ ಹೆಸರಿನಲ್ಲಿ ಹೋಗ್ತಾ ಇರ್ತದೆ. ಪತ್ರಿಜಿ ಅವರಿಗೆ ಹೆಸರು ಇಲ್ಲ, ಏನೂ ಇಲ್ಲ, ಯಾವ ಫಿಲಾಸಫಿ ಇಲ್ಲ. ಕೇವಲ ಒಂದೇ ಸತ್ಯ ಮಾತ್ರವೇ ಒಂದಲ್ಲ. ಬ್ರಹ್ಮತತ್ವವನ್ನೇ, ಬ್ರಹ್ಮಜ್ಞಾನ ಎಲ್ಲರಿಗೂ ತಿಳಿಸಬೇಕು ಅನ್ನೋದೇ ಮುಂದಿಟ್ಕೊಂಡಿದ್ದಾರೆ. ಅದು ವೇದ ಮತ್ತು ಉಪನಿಷತ್ತುಗಳ ಸಾರಾಂಶ. ಆದರೆ ಅದು ಏನು ಈ ಪ್ರಪಂಚದಲ್ಲಿ ಯಾವ ಕೋಣೆಗಳಲ್ಲಿ ಏನು ವಿಜ್ಞಾನ ಇದೆಯೋ ಅದು ಎಲ್ಲನೂ ಒಟ್ಟಿಗೆ ಹಾಕಿ ಸಮ್ಮಿಳಿತ ಮಾಡಿಕೊಂಡು ಒಂದೇ ಒಂದು ಶಾಸ್ತ್ರ ಏನಪ್ಪ ಅಂತಂದರೆ ನೀವು ಶಕ್ತಿ ಪದಾರ್ಥ ಅಂತ. ಎಲ್ಲಿಗೆ ಹೋದ್ರೂ ಕೂಡ ಅದು ಚದರೋದಿಲ್ಲ,
ಇನ್ನೊಂದು ಆಗೋದಿಲ್ಲ. ಇದ್ದಿದ್ದು ಇದೇ ಥರ ಸತ್ಯ ಪರ್ಮನೆಂಟಾಗಿ ಶಾಶ್ವತವಾಗಿದ್ದಂತಹ ನಿಜನೇ ಇರ್ತದೆ. ಸೊ ಅಂಥ ಒಂದು ಪ್ರಯತ್ನ ಇಷ್ಟು ತನಕ ಯಾರೂ ಮಾಡಿಲ್ಲ. ಬುದ್ಧ ಭಗವಾನನು ಬಂದಿರಬಹುದು, ಆದರೆ ಅವರು ಆನಾಪಾನಸತಿ ಅಂತ ತಗೊಂಡು ಬಂದಿದ್ದಾರೆ, ಹೌದು ಹೇಳಲಿಕ್ಕೆ ಹೊಂಟಿದ್ದಾರೆ, ಆದರೆ ಬೇರೆಯವ್ರ ಜನಕ್ಕೆ ಬರಲಿಲ್ಲ ಅದು. ಸೊ ಇವರು ಏನು ಮಾಡಿದರು, ಅದನ್ನು ತಗೊಂಡು ಎಲ್ಲರಿಗೂ ಕೂಡ ಹಂಚಲಿಕ್ಕೆ ಪ್ರಯತ್ನ ಪಡ್ತಾರೆ. ಆನಾಪಾನಸತಿ ಅನ್ನುವುದು ಕೇವಲ ಒಂದು ಪ್ರೊಸೀಜರ್ ಮಾತ್ರನೇ ತಗೊಂಡಿದ್ದಾರೆ. ಆದಮೇಲೆ ಮತ್ತೆ ಅದು ಬುದ್ಧಿಸಮ್, ಈಯಿಸಮ್ ಅಂತ ಹೋಗಲಿಲ್ಲ. ಯಾವ ಫಿಲಾಸಫರ್ ಹಿಂದೆನೂ ಅವರು ತಗೊಂಡು ಹೋಗ್ತಾ ಇಲ್ಲ. ಸ್ವರೂಪವನ್ನೇ ತಗೊಂಡು ಬಂದಿದ್ದಾರೆ, ಸತ್ಯನೇ ತಗೊಂಡು ಬಂದಿದ್ದಾರೆ ಅವರು. ಅದು ಭಾಳ ಗ್ರೇಟ್ ಅದು ಮಾತು. ಓಕೆ, ಅದು ನನ್ನ ಮಾತು ಅಂತ ಹೇಳಲ್ಲ ಅವರು, ಅರ್ಥಾಯ್ತಾ? ಸೊ ವೇದಗಳ ಸಾರಾಂಶ ಇದು ಅಂತ ಹೇಳ್ತಾರೆ. ಮತ್ತು ಇರುವ ಶಾಸ್ತ್ರಗಳ ಸಾರಾಂಶ ಅಂತ, ಅದು ಸ್ಪಿರಿಚುವಲ್ ಸೈನ್ಸ್ ಆಗಿರ್ಬೋದು, ಫಿಸಿಕಲ್ ಸೈನ್ಸ್ ಆಗಿರ್ಬೋದು, ಯಾವ ಸೈನ್ಸ್ ಆದ್ರೂ ಜ್ಞಾನನೇ ಅಲ್ವಾ. ವೈಜ್ಞಾನಿಕ ವಿಷಯಗಳ ಯಾವುದಾದ್ರೂ ಕೂಡ ಸತ್ಯ ಒಂದೇ ಇದೆ, ಅದುವೇ ಇದು ಅಂತ ಹೇಳ್ತಾರೆ. ಸೊ ಅದು ಬಹಳ ಭಾಳ ಇಂಪಾರ್ಟೆಂಟು. ಎಲ್ಲಿ ಹೋದರೂ ಕೂಡ ಪತ್ರಿಜಿ ಅವ್ರ ಫಿಲಾಸಫಿ ಏನು ಅಂತ ಹೇಳ್ತಾರೆ. ಏನೂ ಫಿಲಾಸಫಿ ಇಲ್ಲ, ಒಂದೇ ಸತ್ಯನೇ ಒಂದು ಅಷ್ಟೇ. ನೋಡಿದ್ರೆ ಇಲ್ಲಾಂದರೆ ನೀವು ಯಾವುದಾದ್ರೂ ಆಶ್ರಮಗಳಿಗೆ ಹೋದರೆ ಅವ್ರೇನಂತಾರೆ, ಅದು ಅವ್ರದ್ದು ಇವ್ರದ್ದು ಬಸವಣ್ಣ ಅಂತಾರೆ, ಇಲ್ಲಾಂದರೆ ಇನ್ನೊಬ್ಬ ವ್ಯಕ್ತಿಗಳನ್ನು ಅವರು ಹೇಳಿದ್ದದೇ ಸತ್ಯನೇ ಇದೆ, ಆದರೆ ಅವರು ಒಬ್ಬರ ಫಿಲಾಸಫಿ ತಗೊಂಡು ಹೋಗ್ತಾ ಇರ್ತಾರೆ. ಇದು ಎಲ್ಲವನ್ನು ಸೇರಿಸಿಕೊಂಡು ಒಂದೇ ಮುಕ್ತವಾಗಿದ್ದಂತಹ ಸಮಾಚಾರವನ್ನು ಎಲ್ಲರಿಗೂ ಹಂಚಲಿಕ್ಕೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ಎಲ್ಲರ ಆಮೋದ ಇರ್ತದೆ. ಒಂದೇ ಅಂತಂದಲ್ಲ, ಪ್ರಾಫಿಟ್ ಅಂತ ಅಂತಾರೆ. ಈವನ್ ಮುಸ್ಲಿಮ್ನಲ್ಲಿ ಮೊಹಮ್ಮಡನ್ ಫಿಲಾಸಫಿನಲ್ಲಿ ಏನಿದೆಯೋ ಅದು ಹೇಳ್ತಾರೆ, ಜೀಸಸ್ನಲ್ಲಿ ಏನಿದೆಯೋ ಅದು ಹೇಳ್ತಾರೆ. ಮತ್ತು ಇವನ ಚೈನಾ ಆ ಕಡೆ ಸೌತ್ ಏಷ್ಯಾದಲ್ಲಿ ಇರುವಂತಹ ಅದು ಚಿಂಗ್ಹೈ ಆಗಿರ್ಬೋದು, ಮಿಲಾರೆಪ ಆಗ್ಬೋದು, ಮತ್ತು ಎಲ್ಲ ಅಲ್ಲಿ ಫಿಲಾಸಫರ್ಸ್ ಇದ್ದಾರಲ್ಲ, ಅಲ್ಲಿ ಕೂಡ ದಾರ್ಶನಿಕರಿದ್ದಾರಲ್ಲ, ಅವರು ಏನು ಹೇಳಿದ್ದು ಅದೆಲ್ಲ ಕೂಡ ಹೇಳ್ತಾರೆ. ಎಲ್ಲ ಹೇಳಿದರೂ ಕೂಡ ಸತ್ಯ ಏನಪ್ಪ, ಒಂದೇ ಒಂದು ಮಾತು ಹೇಳ್ತಾ ಇದ್ದಾರೆ ಅನ್ನೋದು ತಗೊಂಡು ಬಂದಿದ್ದಾರೆ. ಅಷ್ಟು ಕೆಲಸ ಯಾರೂ ಮಾಡಿಲ್ಲ ಎಷ್ಟು ತನಕ. ಅದು ಮಾಡಿದ್ದೇ ಒಬ್ಬರು ಪತ್ರಿಜಿ ಅವರು. ಅದಕ್ಕೆ ನಾನು ಹೇಳೋದೇನೆಂದರೆ, ಅವರೇ ಆ್ಯಕ್ಚುಲಿ ಪ್ರಪಂಚ ಬಂಧು. ಗುರುಗಳಿಗೆ ಗುರುಗಳು. ನೆಕ್ಸ್ಟ್ ಮತ್ತೆ ಇವಾಗ ಪತ್ರಿಜಿ ಅವರು, ನೀವಾಗ ನಿಮ್ಮ PSC ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ ಯಾವ ಥರ ಸ್ಟಾರ್ಟ್ ಆಯ್ತು ಸರ್? ನೀವು ಅದನ್ನು, ಬಿಕಾಸ್ ನಾವು ನೋಡ್ತಿದ್ದೀವಿ ಸ್ಟಾರ್ಟಿಂಗ್ ನೀವು ಅವಾಗಿಂದ ಇವತ್ತಿನವರೆಗೆ ಇದ್ದೀರಾ, ಅವಾಗ ಸ್ಟಾರ್ಟ್ ಆಗಿ ಬಟ್ ಇವಾಗ ಹೆಂಗಾಗಿದೆ ಅಂದರೆ ಅದು ಕಂಪ್ಲೀಟ್ ಇಟ್ ಇಸ್ ಸ್ಪ್ರೆಡಿಂಗ್ ಅಕ್ರಾಸ್ ದ ಗ್ಲೋಬ್, ಆ ಥರ ಆಗಿದೆ. ಅದಕ್ಕೆ ಪ್ರೇರಣೆ ಏನು ಸರ್? ಪತ್ರಿಜಿ ಅವರು ನಿಮ್ಮ ಮಧ್ಯೆ ಯಾವ ಥರ ಕನ್ವರ್ಸೇಷನ್ ಸ್ಟಾರ್ಟ್ ಆಯಿತು, ಅದು ಯಾವ ಥರ ಬೀಜ ಅನ್ನೋದು, ಅದು ಥಾಟ್ ಅನ್ನೋದು ಯಾವ ಥರ ಬಂತು, ಅದು ಸ್ಟಾರ್ಟ್ ಆಯ್ತು ಸರ್? ನಾನು ಹೇಳಬೇಕು ಅಂದರೆ ಅದರ ಮುಂಚೆ ನನ್ನ ಒಳಗಡೆ ಸ್ವಲ್ಪ ಈ ಜೀವನ ಶೈಲಿ ಅನ್ನೋದು ಬದಲಾವಣೆ ನಾನು ನೋಡ್ಕೊಳ್ಳೋಕ್ಕೆ ಶುರುವಾಯಿತು. ಆ್ಯಕ್ಚುಲಿ ಇದೆಲ್ಲನೂ ಆದಾಗ ಒಂದು ವರ್ಷ ಕಾಲದಲ್ಲಿ ಅವರು ಮೀಟಿಂಗು ಅವರು ಡಿಸ್ಕೋರ್ಸಸ್ ಮಾಡ್ತಾ ಇದ್ರಲ್ಲ, ಆ ಥರ ಎಲ್ಲನೂ ತಿರುಗಾಡಿ ಏನಾಗಿತ್ತು, ಟೋಟಲಿ ಮೆಟಮಾರ್ಫಾಸಿಸ್ ಆಯಿತು. ಓಕೆ. ಆಫೀಸ್ನಲ್ಲಿ ಆಗಲಿ ಮನೆಗಳಲ್ಲಾಗಲಿ ಕೂಡ ಆ ನೋಡುವ ದೃಷ್ಟಿ ಬದಲಾವಣೆ ಆಯಿತು. ಎಲ್ಲವನ್ನೂ ಕೂಡ ಒಂಥರ ಪಾಸಿಟಿವಿಟಿನೇ ಇತ್ತು, ಏನು ಮೈನಸ್ ಪಾಯಿಂಟ್ಸ್ ಯಾರ ಹತ್ರನೂ ಏನೂ ಇಲ್ಲ ಅನ್ನೋ ಕಡೆಗೆ ಬಂದುಬಿಟ್ವಿ. ನಾನು ಒಂದು ಅಡ್ಮಿನಿಸ್ಟ್ರೇಟ್ರು ಆ ಉದ್ಯೋಗ ರೀತ್ಯ ಅಲ್ಲಿ ಕೂಡ ಅವರೆಲ್ಲರನ್ನೂ ಕೂಡ ಸುಧಾರಿಸ್ಕೊಂಡು ಅದು ಒಂದು ಕಂಪಲ್ಷನ್ ಶೈಲಿ ಹೋಗ್ಬಿಡ್ತು. ಇವಾಗ ಸಹಕಾರದಲ್ಲಿ ಬಂದುಬಿಟ್ವಿ. ಕೋಆಪರೇಷನ್ ಹ್ಯಾಸ್ ಬಿನ್ ದಿ ಟಾಪ್ ಎಜೆಂಡಾ, ನಾಟ್ ಡಿಸಿಪ್ಲಿನರಿ ಮೋಡ್ ಆಫ್ ವರ್ಕ್. ಅದು ಹೋಗಿ ಕೋಆಪರೇಟಿವ್ ಮೋಡ್ ಆಫ್ ವರ್ಕ್ ಬಂತು. ಇದು ಒಂದು ದೊಡ್ಡ ಪರಿಣಾಮ, ಅದು ನನಗೆ ಅರ್ಥ ಆಯಿತು. ಅಲ್ಲಿಂದ ಇದು ಬೇಕೇ ಬೇಕು ಎಲ್ಲರಿಗೂ ಅಂತ ಮತ್ತೆ ರೀಡೆಡಿಕೇಷನ್ ಆಗಾಗಲೇ ನನಗೆ ಅದು ಬರ್ತಾನೆ ಇರ್ತದೆ. ಇಲ್ಲಾಂದರೆ ಎಷ್ಟು ಕಾಲ ತನಕ ಅದೇ ಮೇಲೆ ನಾನು ಇರೋಂಗಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದು ಸ್ಟೇಜ್ನಲ್ಲಿ ಕೂಡ ಐ ಆಮ್ ಗೆಟಿಂಗ್ ರೀಡೆಡಿಕೇಟೆಡ್ ಅಗೈನ್ ಆ್ಯಂಡ್ ಅಗೈನ್. ಆ ಥರ ಒಂದು ಸಲ ಕಾಲೇಜಿಗೆ ಸಾಹೇಬ್ರನ್ನ ಕರ್ಕೊಂಡೋದೆ, ಪತ್ರಿಜಿ ಅವ್ರನ್ನ. ನಾನು ಈ ಯೋಗ ಯೂನಿವರ್ಸಿಟಿ ಒಂದಿದೆ, ಅಲ್ಲಿ ಕರ್ಕೊಂಡೋಗಿ ಅವ್ರ ಮುಖಾಂತರ ಒಂದು ಡಿಸ್ಕೋರ್ಸ್ ಮಾಡಿಸ್ಕೊಂಡ್ಬಿಟ್ಟು ಆದಮೇಲೆ ನಾವು ಹೊರಗಡೆ ಬರ್ತಾಯಿದ್ವಿ.
ಮತ್ತು ವ್ಯಾಲಿಗೆ ತಿರುಗುಮುಖದಲ್ಲಿ ಬರೋವಾಗ ವೆಹಿಕಲ್ನಲ್ಲಿ ಒಂದು ಸಲ ಡಿಸ್ಕಷನ್ ಆಯಿತು. ಅದರಲ್ಲಿ ನಾವು ಸರ್ ಇದೇ ರೀತಿ ತರಗತಿಗಳನ್ನು ನಾವು ಮಾಡಿದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವರು ನಾವು 1 ಗಂಟೆ ಕಾಲ ಕೇಳ್ತಾರೆ, ಮತ್ತು ಹೋಗಿ ಮನೆಯಲ್ಲಿ ಯಥಾ ರೀತಿ ಹಾಕ್ಬಿಡ್ತಾರೆ. ಮತ್ತು ಅದೇ ಕಷ್ಟ ಕಾರ್ಪಣ್ಯಗಳನ್ನು ಅವರು ಹೊಂದುತ್ತಾ ಇದ್ದಾರಲ್ಲ, ಏನಾದರೂ ನೆಕ್ಸ್ಟ್ ಅಂತಂದರೆ ಹೌದು ಅದು ಕೂಡ ಇರಲೇಬೇಕು, ಡಿಸ್ಕೋರ್ಸು ಬೇಕು, ಅದ್ರ ಜೊತೆಯಲ್ಲಿ ಕೋರ್ಸು ಕೂಡ ಬೇಕು. ಇವರಿಗೆ ಎಷ್ಟು ಕೇಳಿದ್ರೂ ಕಡಿಮೆ ಆಗುತ್ತೆ, ಅದು ಕೂಡ ಬೇಕು ಅಂತಂದು ಕೇಳಿದ್ರು. ಸೊ ಹಾಗಾದರೆ ನಾವು ಶುರು ಮಾಡಬೇಕು ಅಂದರೆ ಏನೋ ಪ್ರಾಸ್ಪೆಕ್ಟಸ್ಸು ಅದು ಇದು ಸಿಲೆಬಸ್ ಎಲ್ಲ ಮಾಡ್ಕೊಳ್ಳಿ ಅಂತ. ಎಸ್ ಮಾಡಲೇಬೇಕು, ನೀನೇ ಅದಕ್ಕೆ ನೀವೇ ಹೇಳಿದ್ರೆ ಸರ್, ಅಂದರೆ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಪ್ರಾಸ್ಪೆಕ್ಟ್ ಅಂತ ನೀವು ಹೇಳಿದ್ರಿ. ಬಟ್ ಪತ್ರಿ ಸರ್ ನೀವೇ ಮಾಡಿರಿ ಅಂತ ಹೇಳಿದ್ರಿ. ನೀವೇ ಮಾಡಿ ಅದೇ ಸರ್, ಎಲ್ಲರೂ ನಾನೇ ಅಂತಂದ್ರೆ ಹೇಗೆ ಸರ್? ಓಕೆ, ಇಲ್ಲ ಸಿಟಿನಲ್ಲಿ ಮತ್ತೆ ಬೇರೆಯವ್ರು ನೋಡೋಣ, ಅದು ಮಾಡಲಿಕ್ಕೆ ಆಗುತ್ತೆ ಯಾರಾದರೂ. ಬಟ್ ದಿಸ್ ಯು ಹ್ಯಾವ್ ಟು ಹ್ಯಾಂಡಲ್. ಸೊ ಯು ಡೂ ಪ್ರಾಸ್ಪೆಕ್ಟಸ್. ಈ ಕನ್ವರ್ಸೇಷನ್ ನಡೆದಿದ್ದು ಯಾವ ಇಯರ್ ಸರ್? ಇದು 2008ನಲ್ಲಿ 97 to 2008, ಅದು 10 years ವ್ಯಾಪ್ತಿ ಆಯಿತು. ಅದಾದಮೇಲೆ ಏನಾಯಿತು, 2008ನಲ್ಲಿ ಒಂದು ಧ್ಯಾನ ಯಜ್ಞ ಮಾಡ್ತೀವಿ ಬಸವನಗುಡಿಯಲ್ಲಿ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ 7 ದಿನ ಕಾಲ ನಾವು ಧ್ಯಾನ ಮಹಾಯಜ್ಞ ಸಮಾವೇಶಗಳನ್ನು ಮಾಡಿದ್ವಲ್ಲ. ಆವಾಗ ನಾನೇ ಸೆಕ್ರೆಟರಿ. ಅದು ಐ ವಾಸ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ದ್ಯಾಟ್, ಆ್ಯಂಡ್ ವಿತ್ ಸೋ ಮೆನಿ ಅದರ್ ಪೀಪಲ್ ಆರ್ ದೇರ್ ಆಫ್ ಕೋರ್ಸ್. ಐ ಆಮ್ ನಾಟ್ ಅಲೋನ್ ಹಿಯರ್, ಓಕೆ, ದಿ ಬೆನಿಫಿಷಿಯರಿ ಆಲ್ಸೋ ಐ ಆಮ್ ನಾಟ್ ದಿ ಅಲೋನ್, ಸೋ ಮೆನಿ ಪೀಪಲ್ ಆರ್ ದೇರ್. ಇದು ಮಹಾಸಮುದ್ರ ಅದು ಆ್ಯಕ್ಚುಲಿ. ಸೊ ಎಲ್ಲರೂ ಕೂಡ ಕೈ ಹಾಕ್ತಾಯಿದ್ರು. ಸೊ ಆದರೆ ಇನಿಷಿಯೇಟಿವ್ ಸ್ವಲ್ಪ ಏನೋ ಒಂದು ಪ್ರಯತ್ನ ಪಡಬೇಕಲ್ಲ, ಪ್ಲ್ಯಾನಿಂಗ್ ಶುಡ್ ಬಿ ದೇರ್. ಇವನ್ ನಾವು ಆಲ್ಸೋ ನನಗೆ ಅರ್ಥ ಆಗಿದ್ದೇನಪ್ಪ ಜೀವನದಲ್ಲಿ ಅಂತಂತಂದರೆ, ಜೀವನ ಅರ್ಥ ಆಗಿದ್ರೆ ಸಾಕು, ಮತ್ತೆ ಏನು ಇಲ್ಲಿ ಬರೋಂಗಿಲ್ಲ. ಜೀವನ ಅರ್ಥ ಏನು ಅಂತಂದರೆ, ಏನಾದರೂ ನನಗೆ ಕೆಲಸ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ನೀನು ಮಾಡಬೇಕು, ಪ್ಲ್ಯಾನ್ ಮಾಡಿ ಮುಗಿತತೆ. ಪ್ಲ್ಯಾನ್ ಇಲ್ಲ, ನೋ ಎಂಡ್ ಆಫ್ ದ್ಯಾಟ್. ಅಂದರೆ ವಾಟ್ ಈಸ್ ದಟ್ ಪ್ರಾಸ್ಪೆಕ್ಟಸ್ ಸರ್? ಅಂದರೆ ನೆಕ್ಸ್ಟು ಏನು ಮಾಡಬೇಕು ಅಂತ ಸರ್ ಎಕ್ಸಾಕ್ಟ್? ವಾಟ್ ಈಸ್ ದಟ್ ಪ್ಲ್ಯಾನ್ ಆಫ್ ಆರ್ ಮೋಟೋ ಆಫ್ ದಟ್ ಪ್ರಾಸ್ಪೆಕ್ಟಸ್, ಆರ್ ವಾಟ್ ಈಸ್ ದ ಆ್ಯಕ್ಷನ್ ಪ್ಲ್ಯಾನ್ ಫ್ರಮ್ ದಟ್ ಪ್ರಾಸ್ಪೆಕ್ಟ್? ಈಗ ಇಷ್ಟೇ, ಎಲ್ಲರಿಗೂ ಕೂಡ ಧ್ಯಾನ ಈ ಥರ ಅಂತ ಹೇಳ್ಕೊಡ್ತೀವಿ. ಮೊದಲಾಗಿ ನಾವು 3 ನಿಯಮಗಳನ್ನು ಹೇಳ್ತಾ ಇರ್ತೀವಿ. ಮೊದಲು ಏನದು, ಇವಾಗಲೂ ಅದೇ, ಅಂದರೆ ವಿಸ್ತಾರವಾಗಿ ಒಂದೇನಪ್ಪ ಅಂತಂದರೆ ಶ್ರವಣ ಅಂತಂದ್ರೆ ಸಜ್ಜನ ಸಾಂಗತ್ಯ ಅಂತ ಅರ್ಥ. ಅದು ಶ್ರವಣ ಅಂದರೆ ಕೇಳಬೇಕು. ಕೇಳಿದ ಯಾರ ಮಾತು ಕೇಳಬೇಕು? ಗೊತ್ತಿದ್ದವ್ರ ಮಾತ್ರ ಕೇಳಬೇಕು, ಸತ್ಯ ಕಂಡಿದ್ದವರ ಮಾತು ಕೇಳಬೇಕು. ಸಜ್ಜನ ಅಂತಂದರೆ ಸತ್ಯ ಹೊಂದಿದ್ದವರ ಜನ ಅಂತ ಅರ್ಥ. ಸೊ ಸಜ್ಜನ ಸಾಂಗತ್ಯ ಮಾಡಬೇಕಪ್ಪ ಅಂದ್ರೇನು, ಧ್ಯಾನ ಯಾರ್ಯಾರು ಮಾಡ್ತಾ ಇದ್ದಾರೋ, ಧ್ಯಾನದ ವಿದ್ಯೆ ಯಾರ ಹತ್ರ ಇರುತ್ತೋ ಅವರ ಜೊತೆ ನಾವು ಕೇಳಬೇಕು. ಅದೊಂದಿತ್ತು. ಆದಮೇಲೆ ಸಜ್ಜನ ಸಾಂಗತ್ಯ ಆದಮೇಲೆ ಸ್ವಾಧ್ಯಾಯ ಬಂತು. ಸ್ವಾಧ್ಯಾಯ ಅಂದ್ರೇನು, ತನ್ನನ್ನು ತಾನು ಯಾರಾದರೂ ತಿಳ್ಕೊಂಡಿದ್ದಾರೋ ಅವರು ಬರೆದಿದ್ದ ಪುಸ್ತಕಗಳನ್ನು ನಾವು ಓದಬೇಕು. ಸ್ವ ಅಧ್ಯಾಯ ಅಂತ ಹೇಳಿ. ಸ್ವಾಧ್ಯಾಯ ಅಂದರೆ ಯಾರಿಗೆ ಗೊತ್ತಾಗೋದಿಲ್ಲ. ಸ್ವ ಅಧ್ಯಾಯ ಕೇಳಬೇಕಲ್ಲ, ಅದ್ರಿಗೆ ಅದು ಕ್ಲಾಸ್ ಮಾಡಬೇಕು. ಸುಮ್ಮನೆ ಮಾಡಿ ಸ್ವಾಧ್ಯಾಯ ಅಂತಂದರೆ ಅಷ್ಟೇ ಇರ್ತದೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಸಜ್ಜನ ಸಾಂಗತ್ಯ ಅಂದರೆ ಗೊತ್ತಾಗೋದಿಲ್ಲ. ಹೇಳ್ತೀವಿ, ಆದರೆ ಅವ್ರಿಗೆ ಬರಲಿರೋದಿಲ್ಲ. ಕುಂತ್ಕೊಳ್ಳಪ್ಪ ಹೇಳ್ತೇನೆ, ಅದೊಂದು ಬೋರ್ಡ್ನಲ್ಲಿ ಹೋಗಿ ತೆಗೆದು ಸ್ವ ಅಧ್ಯಾಯ ಇದಾಗುತ್ತೆ, ಇದು ಎಲ್ಲಿಂದ ಇರ್ತದೆ, ಪುಸ್ತಕಗಳಂದರೆ ಏನು, ಈ ಥರ ಸವಿವರವಾಗಿ ಅದನ್ನು ಒಂದು ವಿದ್ಯಾ ರೀತಿನಲ್ಲಿ ಕಲಿತುಕೊಳ್ಳುವಂತಹ ಒಂದು ಪದ್ಧತಿಯಲ್ಲಿ ಕೇಳಿದುಕೊಳ್ಬೇಕು ಅಂತ ಒಂದು ಪ್ರಸ್ತಾಪ. ಕೋರ್ಸುಗಳು ಮಾಡಬೇಕು. ಎಷ್ಟು ದೊಡ್ಡ ಕೋರ್ಸುಗಳು ಮಾಡಿದರೆ ಯಾರೂ ಬರಲ್ಲ. ಯಾಕೆ ಅಂದರೆ ಇಲ್ಲಿ ಏನು ದುಡ್ಡು ಬರಲ್ಲ, ಯಾಕೆ ನಾವು ಉದ್ಯೋಗ ಸಿಕ್ಕೋದಿಲ್ಲ, ಯಾಕಪ್ಪ ಬಿಡ್ತಾರೆ ಅಂತ. ಆದರೆ ಬರ್ತಾ 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 ಅದು ಬೆಳೀತೈತೆ. ಫಸ್ಟ್ ನಾವು 1 ದಿವಸ 2 ದಿವಸ ಕೋರ್ಸು 3 ದಿವಸ ಕೋರ್ಸು ಸ್ಟಾರ್ಟ್ ಮಾಡೋಣ, ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡಿ. ಸೊ ಫಸ್ಟ್ ಕೋರ್ಸ್ ಈ ಥರ 3 days ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಮೊದಲಿಂದಾನೆ. ಸೊ ಅದರಲ್ಲಿ ನಾವು ಈ ಥರ ಆಧ್ಯಾತ್ಮಿಕ ಶಾಸ್ತ್ರ ಅಂದರೆ ಏನು. ಸೊ ಈ 2009 2010 ಸರ್ PSSA ಸ್ಟಾರ್ಟ್ ಮಾಡಿ. ರಿಜಿಸ್ಟ್ರೇಷನ್ ಆಗಿದ್ದು 2010 PSSA ಅಕಾಡೆಮಿ. ಅಕಾಡೆಮಿ ಆ್ಯಕ್ಚುಲಿ ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಂತ ಇತ್ತು, ಅದನ್ನು ಅಕಾಡೆಮಿ ಅಂತ ಸಾರು ಮಾಡಿಬಿಟ್ರು. ಸೊ ಅಲ್ಲಿಂದ ನಾವು ಶುರು ಮಾಡಿದ್ವಿ. ಆವಾಗಲಿಂದ ಏನಾಯಿತು, ನಾವು ತಿಂಗಳು ಒಮ್ಮೆ ಕ್ಲಾಸಸ್ 3 days ಅಂತ ನಾವು ವ್ಯಾಲಿನಲ್ಲಿ ಮಾಡಿಕೊಂಡು ಹೋಗ್ತಾಯಿದ್ವಿ.
ಎಷ್ಟೋ ಜನರು ಬರ್ತಾಯಿದ್ರು, ಹೊಸಬರು ಮತ್ತು ಮೆಡಿಟೇಟರ್ಸ್ ಎಲ್ಲರೂ ಕೂಡ ಬರ್ತಾಯಿದ್ರು. ಅಂದರೆ ಈ PSS ಅಕಾಡೆಮಿ ಮೇನ್ ಮೋಟೋ ಏನು ಸರ್? ಅಂದರೆ ಧ್ಯಾನ ನೀವು ಜನಕ್ಕೆ ಅಥವಾ ಕೋರ್ಸಸ್ ಥರನೂ ಒಂದು ಸಿಲೆಬಸ್ ಥರ ಕೋರ್ಸ್ ತರಹ ಅದಕ್ಕೆ ಒಂದು ಪ್ರಶ್ನೆ ಪತ್ರಗಳಿರ್ತವೆ, ಅದು ಅವರು ಓದ್ಕೊಳ್ಳೇಬೇಕು. ಪುಸ್ತಕಗಳು ಕೊಡ್ತೀವಿ, ಎಲ್ಲ ವಿವರಗಳು ಅದರಲ್ಲಿ ಇರ್ತವೆ, ಏನು ಸಬ್ಜೆಕ್ಟು ಅನ್ನೋದು ಕೂಡ ಕೊಡ್ತೀವಿ. ಇವಾಗ ಲೆವೆಲ್ 1 ಕೋರ್ಸು ಅಂತೀವಲ್ಲ, ಇವಾಗ ಎಷ್ಟು ಸೈನ್ಸ್ಗಳಿದ್ದಾವೆ ಅನ್ನೋದು ಪ್ರಸ್ತಾವನೆ. ಸೈನ್ಸ್ ಅಂತೀರ, ಸೈನ್ಸ್ ಅಂದರೆ ಏನು ಗೊತ್ತಿಲ್ಲ ಯಾರಿಗೂ. ನಾವು ಹೇಳ್ತೀವಿ ಸೈನ್ಸ್ ಅಂದರೆ ಫಸ್ಟ್ ಇದು ಏನು, ಎಷ್ಟು ಸೈನ್ಸ್ಗಳು ಇದ್ದಾವೆ, ಎಷ್ಟು ಇಲ್ಲ ಒಂದೇ ಸೈನ್ಸ್ ಇರೋದು ಅಷ್ಟೇ, ಅದು ಒಂದೇ ಇರೋದು. ಅದೇ ಮದರ್ ಆಫ್ ಆಲ್ ಸೈನ್ಸಸ್. ಅಲ್ಲಿಂದನೇ ನಿಮಗೆ ಆರ್ಟ್ಸು, ಸೈನ್ಸು, ಕಾಮರ್ಸು ಅದೆಲ್ಲ ಬರ್ತದೆ. ಒಂದು ಆಧ್ಯಾತ್ಮಿಕ ಶಾಸ್ತ್ರ, ಅದರ ನಂತರ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಸಕಲ ಕಲಾ ಸಂಸ್ಕೃತದಲ್ಲಿ ಇರ್ತಾವಲ್ಲ, ಸಕಲ ಕಲಾ ಕೋವಿದರು ಅಂದರೆ ಏನರ್ಥ? ಸಕಲ ಕಲೆಗಳು ಎಲ್ಲ ಕೂಡ ಬರಬೇಕಲ್ಲ. ಸೊ ಅದೆಲ್ಲ ಸಕಲ ವಿದ್ಯಾ ಪಾರಂಗತರು ಅಂದರೆ ಏನರ್ಥ? ಸಕಲ ವಿದ್ಯೆಗಳು ಎಲ್ಲಿಂದ ಬರ್ತವೆ? ನಾವು ಇದ್ರೇ ಎಲ್ಲ, ನಾವು ಅನ್ನೋದು ಯಾರು ಅಂತ ತಿಳಿದ್ರೇ ಆ ವಿದ್ಯೆಗಳೆಲ್ಲ ಬರೋದು. ಈ ರೀತಿ ಕಂಪೋಸಿಷನಲ್ ಮಾತು. ಸೊ ಅಹಂ ಬ್ರಹ್ಮಾಸ್ಮಿಲಿಂದ ಶುರು ಆಗುತ್ತೆ, ಮಹಾವಾಕ್ಯಗಳಲ್ಲಿಂದ ಶುರು ಆಗುತ್ತೆ. ಅಲ್ಲಿಂದ ಮತ್ತು ಯಾವ ಥರ ನಾವು ಓದು ಕಲಿಬೇಕು. ಓದು ಅಂದರೆ ಯಾವುದು? ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕತೆ. ಪ್ರಾಪಂಚಿಕ ಅಂದರೆ ಏನೋ ಊಟ ಉಪಚಾರ ಸಿಕ್ಕತ್ತೆ ಅದರಲ್ಲಿ. ಆಧ್ಯಾತ್ಮಿಕ ಶಾಸ್ತ್ರ ಅಂದರೆ ಏನಪ್ಪ? ಏನೋ ಒಳ್ಳೆ ಮಾತು ಬರಬೇಕು ಅಂದರೆ ಗೊತ್ತಾಗಬೇಕು, ಚಿಂತೆ ಇಲ್ಲದೆ ಒಂದು ಜೀವನ ಬೇಕು ಅಂದರೆ. ದುಡ್ಡು ಬೇಕು ಅಂದರೆ ಪ್ರಾಪಂಚಿಕ, ಮತ್ತು ಸಂತೋಷ ಬೇಕು ಅಂದರೆ ಆಧ್ಯಾತ್ಮಿಕತೆ. ಬೇಕಾ ಬೇಡವಾ? ಸೊ ಅದಕ್ಕೆ ವೈ ವಿ ನೀಡ್ ಫಿಸಿಕಲ್ ಸೈನ್ಸಸ್, ವೈ ವಿ ನೀಡ್ ಸ್ಪಿರಿಚುವಲ್ ಸೈನ್ಸ್, ಅದು ತಗೊಂಡೋಗಿ ದೆನ್ ವಿ ಡಿಫೈನ್ ವಾಟ್ ಈಸ್ ಫಿಸಿಕಲ್ ಸೈನ್ಸಸ್. ಫಿಸಿಕಲ್ ಸೈನ್ಸಸ್ ಅಂದರೆ ಏನು? ಭೌತಿಕ ಶಾಸ್ತ್ರಪ್ಪ. ಭೌತಿಕ ಅಂದರೆ ಏನು? ಕಣ್ಣಿಗೆ ಕಾಣಿಸೋದು ಅಷ್ಟೇ. ಆಧ್ಯಾತ್ಮಿಕ ಶಾಸ್ತ್ರ ಎರಡೇ ಇದ್ದರ್ನಲ್ಲಿ, ಮನಸ್ಸು ಆತ್ಮ, ಎರಡು ಕಣ್ಣಿಗೆ ಕಾಣಿಸಲ್ಲ. ಸೊ ಕಾಣಿಸದೇ ಇರುವಂತಹ ಪದಾರ್ಥಗಳ ಶಾಸ್ತ್ರ. ಬೇಕಾ ಬೇಡವಾ? ಆಮೇಲೆ ಮನಸ್ಸು ಬೇಕು ಇಲ್ಲ ಅಂತಂದರೆ ಕೋಪ ಆಗ್ತಾರೆ, ನಮಗೆ ಮನಸ್ಸಿಲ್ಲ ಅಂತೀರ ನೀವು ಅದಕ್ಕೆ. ಸೊ ಇದ್ದದ್ದ ವಿಷಯವನ್ನು ತಿಳಿದುಕೊಳ್ಳಿಕ್ಕೆ ಒಂದು ಪ್ರಯತ್ನ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಈ ಬುಕ್ಸ್ ಎಲ್ಲ ಕಂಪ್ಲೀಟ್ ಆಗಿ ನೀವೇ ಬರೆದ? ವಿ ಹ್ಯಾವ್ ರಿಟನ್ ಆಲ್ ದ ಬುಕ್ಸ್ ಫಾರ್ ದ್ಯಾಟ್. ಅಂದರೆ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಕಂಪ್ಲೀಟ್ ಕಾಲೇಜ್? ಫಸ್ಟ್ ಸ್ಟ್ಯಾಂಡರ್ಡ್ ಅದು ಬೇರೆ, ನಾನು ಹೇಳೋದು ಬೇರೆ. ನಾವು ಇದು ಅಕಾಡೆಮಿನಲ್ಲಿ ನಾವು ಟೀಚ್ ಮಾಡುವುದು ಇದು ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಇದು, ಮುಖ್ಯವಾಗಿ ದೊಡ್ಡವರಿಗೆ ಇದು. ಹೌದು ಸರ್. ಅಂದರೆ ಯಾವ ಸ್ಟ್ಯಾಂಡರ್ಡಿಂದ ಇದೆ ಸರ್ ಇದು? ಸ್ಟ್ಯಾಂಡರ್ಡ್ಸ್ ಇಲ್ಲ, ದೊಡ್ಡವರು ಎಲ್ಲರಿಗೂ ಕೂಡ ಇದು. ಇದರಲ್ಲಿ 3 ಲೆವೆಲ್ಸ್ ಇದ್ದಾವೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ವಾವ್, ಓಕೆ ಸರ್ ನಿಮ್ಮ ಪುಸ್ತಕ ನೋಡಿದ್ವಿ, ಚೆನ್ನಾಗಿದೆ, ನಾಳೆ ದಿನ ಒಂದು ಕಾಫಿಗೆ ಬನ್ನಿ ಮನೆಗೆ ಅಂತ ಇನ್ವಿಟೇಷನ್ ಮಾಡಿದೆ. ಆವಾಗ ನಾನು ಆ ಸ್ಕೂಲು ಮಾಸ್ಟರು ನಾವಿಬ್ಬರು ಅಲ್ಲಿಗೆ. ಅವರು ಯಾರು ಅಂತಂದರೆ ಅವರು ವೈಸ್ ಚಾನ್ಸಲರ್ ಆಫ್ ದಟ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಆಫ್ ಛತ್ತೀಸ್ಗಢ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು. ಗೊತ್ತಿಲ್ಲ ನಮಗೆ, ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಅವರಂದರು, ಸರ್ ದಿಸ್ ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಥರ ಮಾನವೀಯತೆಗೆ ಜ್ಞಾನ ನೀಡುವಂಥ ಪದಗಳು ಎಲ್ಲ ಇದರಲ್ಲಿ ಇದೆ. ಸೊ ಈ ಥರ ಒಂದು ಟೆಕ್ಸ್ಟ್ ಬುಕ್ಸ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅದು ಕೂಡಲೇ ನನ್ನ ಜೊತೆಯಲ್ಲಿ ಇದ್ದರಲ್ಲ ಮಾಸ್ಟರು, ಅವರು ಎಲ್ಲನೂ ಕೈ ತಗೊಂಡು, ಶೈಲೇಂದ್ರ ಜೈನ್ ಅಂತ ಒಬ್ಬ ಮಹನೀಯ ಇದ್ದಾನೆ, ಅವರು ನಮ್ಮ ಸೊಸೈಟಿಗೆ ಪ್ರೆಸಿಡೆಂಟ್ ಅವರು ಅಲ್ಲಿ. ಸೊ ಅವರು ಸಪೋರ್ಟ್ ಮಾಡ್ತೀವಿ ಅಂತ. ರಾಯ್ಪುರ್ ಅಂದರೆ ಅದು ಅದೇ ಭುವನೇಶ್ವರ್ ಪಕ್ಕದಲ್ಲಿದೆ, ನಾರ್ತ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಈ ಥರ ಶುರುವಾಯಿತು. ಆವಾಗ ಪತ್ರಿಜಿಯವರು ಹೇಳಿದರು, ಸೊ ಅವೆಲ್ಲ ನೀನೇ ಬರಬೇಕು, ಸ್ಕೂಲ್ ಬುಕ್ಸು ಮತ್ತು ನೀವೇ ಬರೀಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ಲಿಂದ ಡಿಗ್ರಿವರೆಗೆ ಹಾಕಿಬಿಡುವ. ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೆ ನೀವೇ ಬರೀಬೇಕಾ ಸರ್ ಬುಕ್ಸ್ ಎಲ್ಲ? ಮೈ ಗಾಡ್, ಅದೊಂದು ಪ್ರಾಜೆಕ್ಟ್. ಸೊ ಅದು ಒಂದು ನನಗೆ ಅದೃಷ್ಟ, ಯಾಕಂದರೆ ನನಗೆ ಇನ್ನೂ ಮತ್ತೆ ಹೆಚ್ಚು ಜ್ಞಾನ ನನಗೆ ಸಿಗ್ತಾ ಇದೆ, ಬೇರೆಯವ್ರಿಗೆ ಹೋಗುತ್ತೋ ಇಲ್ವೋ. ಸೊ ಅದರಿಂದ ನಾನು ಐ ಟುಕ್ ಇಟ್ ಟು ಹಾರ್ಟ್ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಕಂಪೈಲಿಂಗ್ ದ ಟೆಕ್ಸ್ಟ್ ಫಾರ್ ಈಚ್ ಅಂಡ್. ಫಸ್ಟಲ್ಲಿಂದ 5ನೇ ತರಗತಿವರೆಗೆ ಬಿಟ್ಟು 6ಲಿಂದ ಶುರು ಮಾಡಿದ್ವಿ ನಾವು. ಸ್ಟಾರ್ಟ್ ಮಾಡಿದ್ದು 6th ಸ್ಟ್ಯಾಂಡರ್ಡಿಂದ. 6ಲಿಂದ ಡಿಗ್ರಿವರೆಗೆ ಮಾಡೋಣ, ಯಾಕಂದರೆ ಅವ್ರ ಹತ್ರ 6ಲಿಂದನೇ ಇತ್ತು.
ಯಾಕೆಂದರೆ ಅವ್ರಿಗಾದರೆ ಆ ಹುಡುಗರಿಗೆ ಅರ್ಥ ಆಗುತ್ತೆ. ಇನ್ನು ಕಡಿಮೆ ಇದ್ದ ಹಂತದಲ್ಲಿ ನಾವು ಈ ಥರ ಹೇಳಲಿಕ್ಕೆ ಆವಾಗ ಡಿಸೈಡ್ ಮಾಡಿರಲಿಲ್ಲ. ಸೊ 6th to ಡಿಗ್ರಿ ವಿ ಹ್ಯಾವ್ ಕಂಪೈಲ್ಡ್ ಆಲ್ ದ ಟೆಕ್ಸ್. ಸೊ ಅಲ್ಲಿ ಎಲ್ಲನೂ ಮಾಡಿದರು. ಆ್ಯಂಡ್ ಟುಡೇ ವಿ ಹ್ಯಾವ್ ಟು ಹ್ಯಾಟ್ಸ್ ಆಫ್ ದಟ್ ಶೈಲೇಂದ್ರ ಜೈನ್ ಹೂ ಹ್ಯಾವ್ ಸಪೋರ್ಟೆಡ್ ಟು ಪ್ರಿಂಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ನಾವು ಆ್ಯಸ್ ಆನ್ ಟುಡೇ ಇವತ್ತಿನ ದಿನ ಕರ್ನಾಟಕ ಪ್ರಭುತ್ವ ಅದನ್ನು ಒಪ್ಪಿಕೊಂಡು ಎಲ್ಲ ಸ್ಕೂಲಿಗೆ ಇದು ಹಂಚಿ ಅಂತ ಆರ್ಡರ್ಸ್ ಕೊಟ್ಟಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ ಸರ್. ಆದರೆ ಅದು ಆರ್ಡರು ಬಂತು, ಅವಾಗ ಪ್ಯಾಂಡಮಿಕ್ ಬಂತು, ಕರೋನಾ ಅಂತ ಹೇಳಿ ಒಂದು ವರ್ಷ ನಮಗೆ. ಅದು ಕರ್ನಾಟಕ ಗೌರ್ಮೆಂಟ್ ಆಕ್ಸೆಪ್ಟ್ ಮಾಡಿದ್ದು ಲಾಸ್ಟ್ ಇಯರ್ನೇ ಸರ್. ಮೊನ್ನೆ ಇತ್ತೀಚೆಗೆ ಜಸ್ಟ್ 2019ನಲ್ಲಿ ಅಪ್ರೂವ್. ಅಷ್ಟು ಮುಂಚೆನೇ ನಾವು ಸುಮಾರು 200 ಸ್ಕೂಲ್ಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಆಂಧ್ರ, ಕರ್ನಾಟಕ ಮತ್ತು ರಾಯ್ಪುರ್ ಆ ಕಡೆ ಹಿಂದಿ. ಎಷ್ಟು ಲ್ಯಾಂಗ್ವೇಜಸ್ ಅಲ್ಲೂ ಇದೆ ಸರ್ ಇದೆಲ್ಲ? ಅವು 4 ಲ್ಯಾಂಗ್ವೇಜಸ್ನಲ್ಲಿ ಬಂದುಬಿಟ್ವು. ಒಂದು ಇಂಗ್ಲೀಷು, ಆದಮೇಲೆ ಕನ್ನಡ ನಾವು ತಗೊಂಡು ಬಂದ್ವಿ, ಆದಮೇಲೆ ತೆಲುಗು ಅವ್ರು ಮಾಡಿದರು, ಹಿಂದಿನಲ್ಲಿ ಆಯ್ಪ ಮಾಡಿಬಿಡ. ಓಕೆ. ಸೊ 4 ಲ್ಯಾಂಗ್ವೇಜಸ್ನಲ್ಲಿ ಅದು ಪ್ರಿಂಟ್ ಆಯಿತು. ಎಲ್ಲ ಕಡೆಯೂ ಅದು ಡಿಸ್ಟ್ರಿಬ್ಯೂಟ್ ಆಯಿತು. ಸುಮಾರು ಒಂದು 5 ವರ್ಷಗಳ ಡಿಸ್ಟ್ರಿಬ್ಯೂಟ್ನಲ್ಲಿ 2012ಲಿಂದ ಸ್ಟಾರ್ಟ್ ಆಯಿತು. ಸೊ 18ವರೆಗೆ ಅದು ನಡೀತಾ ಇತ್ತು. ಮೊನ್ನೆ 1 ವರ್ಷ ಗ್ಯಾಪ್ ಬಂತು. ಇದು ಕರೋನಾ ಅಂತ ಹೇಳಿ ಏನೂ ಕೆಲಸ ಆಗಲಿಲ್ಲ. ಅಷ್ಟರೊಳಗಡೆ ಗೌರ್ಮೆಂಟ್ನಲ್ಲಿ ಪೇಪರ್ಸ್ ಹಾಕಿದ್ವಲ್ಲ, ಅವರು ಎಸ್ ಅಂತ ಅಂದ್ಬಿಟ್ರು. ಓಕೆ. ಸೊ ಇವಾಗ ಇಟ್ ಈಸ್ ಅವರ್ ಡ್ಯೂಟಿ ಟು ರೀಚ್ ಆಲ್ ದೀಸ್ ಬುಕ್ಸ್ ಇದೆಲ್ಲ ಕೂಡ ಸ್ಕೂಲ್ಸ್ ಲೈಬ್ರರೀಸ್ನಲ್ಲಿ ಇಡಿ ಅಂತ ಅವ್ರು ಕೊಟ್ಟರು. ಅಂದರೆ ಇದು ಯಾವ ಟೈಮಲ್ಲಿ, ಅಂದರೆ ಒಂದು ಸ್ಕೂಲ್ ಥರ ಇರುತ್ತೆ ಸರ್? ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಟೀಚ್ ಮಾಡ್ತಿರ್ತಾರೆ ಅಥವಾ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ? ಪೀರಿಯಡ್ನಲ್ಲಿ 40 ಮಿನಿಟ್ಸ್ಗಂತ ಒಂದು ಪುಸ್ತಕ, ಅದು 40 ಮಿನಿಟ್ಸ್ ಪೀರಿಯಡ್ನಲ್ಲಿ 1 ವರ್ಷ ಕಾಲ ಮಾಡ್ಬೋದು. ಅಂದರೆ ಮಾರಲ್ ಸೈನ್ಸಸ್ ಥರ ಒಂದು ಸಬ್ಜೆಕ್ಟಾ ಸರ್? ಅದೇ ಯಾವುದೋ ಒಂದು ಅವರಿಗೆ ಇದೆ ಅಲ್ಲ, ಒಂದು PT ಅದು ಇದು ಒಂದು ಇಟ್ಕೊಂಡಿರ್ತಾರೆ. ಅದರಲ್ಲಿ ವಾರಕ್ಕೆ 2 ಪೀರಿಯಡು ಇಲ್ಲಾಂದರೆ 1 ಪೀರಿಯಡು ಕೊಟ್ಬಿಟ್ರೆ ಅದಾಗುತ್ತೆ. ಅವರ ಅನುಕೂಲ ಹೆಂಗಿದ್ರೆ ಹಂಗೆ ಮಾಡ್ಬೋದು. ಮೊತ್ತಕ್ಕೆ ಏನು ಈ ಒಂದು ಸ್ಟಫ್ ಅವ್ರಿಗೆ ನೀಡಬೇಕು. ಈ ಒಂದು ವಿದ್ಯೆ ಅವ್ರಿಗೆ ಸೇರಬೇಕು. ಆ್ಯಕ್ಚುಲಿ ವಿದ್ಯಾ ಅಂದರೆ ಇದೇ ವಿದ್ಯಾ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ. ಉಳಿದಿದ್ದೆಲ್ಲ ಕೂಡ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಪದಾರ್ಥಗಳ ಜ್ಞಾನ ವಿದ್ಯೆ ಅಲ್ಲ ಅದು. ಯಾಕೆಂದರೆ ಅದು ಕಾಣಿಸ್ತಾ ಇದೆಯಲ್ಲ, ಇನ್ನೇನು ವಿದ್ಯೆ ಅದು? ಕಾಣಿಸದಿರುವಂತಹ ಒಂದು ಮನೋಜ್ಞಾನ, ಮನೋಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳಬೇಕು, ಆತ್ಮಶಾಸ್ತ್ರದ ಬಗ್ಗೆ ತಿಳ್ಕೊಬೇಕು, ಆತ್ಮಜ್ಞಾನಿ ಆಗಬೇಕು, ಇದು ವಿದ್ಯೆ ಅಂತಾರೆ. ಅದನ್ನು ನಾವು ತಗೊಂಡೋದು ಇವಾಗ. ಅದಕ್ಕೆ ಇವಾಗ ಪ್ರಶ್ನೆ ಏನಪ್ಪ ಅಂತಂದರೆ, ಇಂಥ ಒಂದು ವಿದ್ಯೆ ಇಟ್ಕೊಂಡು ನಮ್ಮ ಒಂದು ಈ ಸೋಕಾಲ್ಡ್ ಲರ್ನೆಡ್ ಪೀಪಲ್ ಅವರೆಲ್ಲರೂ ಕೂಡ ಇದನ್ನು ಯಾಕೆ ಶಾಲೆಗಳಲ್ಲಿ ಇದನ್ನು ಬೋಧನೆ ಯಾಕೆ ನಾವು ಅವಕಾಶ ಕೊಡಬಾರದು ಇದಕ್ಕೆ ಅಂತ ಅದು ಆಲೋಚನೆಗೆ ಬರಬೇಕು. ಒಂದು ಅವಶ್ಯಕತೆ ಇದೆ. ಸೊ ಆ ರಸ್ತೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ, ಕಾಯ್ತಾ ಇದ್ದೀವಿ. ಸರ್, ಇವಾಗ ನೀವೆಲ್ಲ ಇಷ್ಟು ವರ್ಷದಿಂದ ಸ್ಪ್ರೆಡ್ ಮಾಡ್ತಿದ್ದೀರಾ, ಬುಕ್ಸ್ ಎಲ್ಲ ಕೊಡ್ತಾ ಇದ್ದೀರಾ, ಮಕ್ಕಳಿಗೆಲ್ಲ ಆಲ್ರೆಡಿ ಎಷ್ಟೋ ಸ್ಕೂಲ್ಸಲ್ಲಿ, ಕಾಲೇಜಸಲ್ಲಿ ಅದ್ರ ಟೀಚ್ ಮಾಡ್ತಾಯಿದ್ದಾರೆ ಪಾಠ್ಯಾಂಶಗಳಾಗಿ. ಸೊ ಇವಾಗ ಈ ಒಂದು ಜರ್ನಿಯಲ್ಲಿ ಮಕ್ಕಳು ಅಥವಾ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಹೆಂಗಿದೆ ಸರ್? ಆ ಮಕ್ಕಳದ ರೆಸ್ಪಾನ್ಸಸ್ ಆಗಿರ್ಬೋದು ಅಥವಾ ಟೀಚರ್ ಒಂದು ಅವ್ರ ರೆಸ್ಪಾನ್ಸ್ ಆಗಿರ್ಬೋದು, ಈ ಬುಕ್ಸನ್ನೆಲ್ಲ ಓದಿ ಮಕ್ಕಳೆಲ್ಲ ಬಂದಿರೋ ಬದಲಾವಣೆ ಆಗಿರ್ಬೋದು, ಯಾವ ಥರ, ಹೌ ಇಸ್ ದ ರೆಸ್ಪಾನ್ಸ್ ಫ್ರಮ್ ದೆಮ್? ಆ್ಯಕ್ಚುಲಿ ನಾವು ವಿ ಹ್ಯಾವ್ ಟೇಕನ್ ಒನ್ ಸಾರ್ಟ್ ಆಫ್ ರಿಸರ್ಚ್ ಸರ್ವೆ ಅಂತ. ನಾವು ಒಂದು ಸ್ಕೂಲ್ನಲ್ಲಿ ಹೋಗಿ ಅವ್ರಿಗೆ ಒಂದು ಪ್ರಶ್ನಾಪತ್ರ ಎಲ್ಲ ಕೊಟ್ಟು ಎನರ್ಜಿ ಅಂದರೆ ಏನು ಗೊತ್ತಾ ನಿಮಗೆ, ಈ ಥರ ಎಲ್ಲ ಆಧ್ಯಾತ್ಮಿಕ ಅಂದರೆ ಏನು ಗೊತ್ತಾ, ಆ ಥರ, ಮತ್ತು ಸತ್ಯ ಹೇಳಲಿಕ್ಕೆ ನಿಮಗೆ ಅವಕಾಶ ಇದೆಯಾ ಇಲ್ವಾ, ಸತ್ಯ ಹೇಳಬೇಕಾ ಬೇಡವಾ, ಯಾಕೆ ಸುಳ್ಳು ಅನ್ನೋದು ಹೆಂಗೆ ಬಂತು ಸಂಘದಲ್ಲಿ, ಈ ಥರ ಎಲ್ಲ ನಾವು ಜೊತೆ ಮಾಡಿ ಅವರಿಗೆಲ್ಲನೂ ಕೊಟ್ವಿ. ಅವರು ಸುಮಾರಾಗಿ ಆನ್ಸರ್ಸ್ ಎಲ್ಲನೂ ಕೊಟ್ಟು ಅವರಿಗೆ ನಾವು ಆ್ಯಕ್ಚುಲಿ ಒಂದು ಕಾನ್ಫರೆನ್ಸ್ ಮಾಡಬೇಕು ಎಲ್ಲರನ್ನ ಕಲಿತು ಅಂತ ಅಂದ್ಕೊಂಡಿದ್ವಿ. ಅದು ಆಗಲಿಲ್ಲ. ಆದರೆ ಇಷ್ಟು ಮಟ್ಟದಕ್ಕೆ ನಾವು ಹೇಳಿದ್ವಿ. ಅವರು ಒಬ್ಬರೊಬ್ಬರು ಹುಡುಗ ಎಷ್ಟು ಅವರು ಒಂದು ಸಲ ಅದನ್ನು ಪ್ರಸ್ಫುಟವಾಗಿ ಆನ್ಸರ್ಸ್ ನೀಡಲಿಕ್ಕೆ ಬಂದುಬಿಟ್ರು. ವಿ ಹ್ಯಾವ್ ಗಾಟ್ ರೆಕಾರ್ಡ್ ಫಾರ್ ದ್ಯಾಟ್. ಬ್ಯೂಟಿಫುಲ್ ಆನ್ಸರ್ಸ್ ದೇ ಗೇವ್. ಸೊ ಅದರಿಂದ ನಾವು ಮತ್ತೆ ನಮಗೆ ಭಾಳ ಎನ್ಕರೇಜ್ಮೆಂಟ್ ಸಿಕ್ತು, ಇದು ಮಾಡಲೇಬೇಕು ಅಂತ. ಸೊ ನಾವು ವಿ ಆರ್ ವಿತ್ ಫಸ್ಟ್ ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ವಿ ಹ್ಯಾವ್ ಆಲ್ರೆಡಿ ಸ್ಕ್ರಿಪ್ಟೆಡ್. ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಬುಕ್ಸ್ ಬಂದಿದೆ, ಸ್ಕ್ರಿಪ್ಟ್ಸ್ ಆಗಿದ್ದಾವೆ. ಓಕೆ ಸರ್. ಎಲ್ಲ ರೆಡಿ ಆಗಿದೆ, ಪ್ರಿಂಟ್ ಮಾಡಬೇಕು. ಯಾಕಂದರೆ 1 year ವೆಯ್ಟ್ ಆಯಿತಲ್ಲ, ಅದಕ್ಕೆ ಅದು ಕಾಯ್ತಾ ಇದೆ. ಈ ಬುಕ್ಸ್ ಎಲ್ಲ ಪತ್ರಿಜಿ ಅವ್ರು ನೋಡ್ತಾ ಇರ್ತಾರೆ ಸರ್, ಕರೆಕ್ಷನ್ಸ್? ಪತ್ರಿಜಿ ಅವ್ರನ್ನೆಲ್ಲ ನೋಡಿದ್ರು ಅದನ್ನು, ಎಲ್ಲ ಬುಕ್ಸು ಕರೆಕ್ಟೆಡ್ ಬೈ ಪತ್ರಿಜಿ. ಇವಾಗ 1st, 2nd, 3rd ಸ್ಟ್ಯಾಂಡರ್ಡ್ ನೋಡಿದ್ದಾರೆ, 4th, 5th ಕಳಿಸ್ತಾ ಇದ್ವಿ. ಈ ಥರ ಅವ್ರು ಅವ್ರು ಎಸ್ ಅಂದಮೇಲೆ ಇವೆಲ್ಲ ಬರ್ತಾವೆ ಹೊರಗಡೆ.
ಓಕೆ, ಪ್ರತಿ ಸಲ ಕರೆಕ್ಷನ್ ಮಾಡಿದಾಗ ಪ್ರತಿಯೊಂದು ಬುಕ್ಕು ಸ್ಕೂಲ್ಗೆ ಹೋಗುತ್ತೆ, ಎಲ್ಲವನ್ನೂ ನೋಡಿದ ಮೇಲೆ ಬರುತ್ತೆ. ಸೊ ಅದು ಇವಾಗ ನಾವು ರಿಲೀಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ನಡೀತಾ ಇದೆ. ಬುದ್ಧ ಪೂರ್ಣಿಮಾದಲ್ಲಿ ಕೆಲವು ಪುಸ್ತಕ ಬರ್ತವೆ ಹೊರಗಡೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಶುರು ಮಾಡ್ತಾಯಿದೆ. ಅಂದರೆ ಚಿತ್ರಗಳ ರೂಪದಲ್ಲಿ ಪಿಕ್ಟೋರಿಯಲ್ ಬುಕ್ಸ್ ಅಂತ ತಗೊಂಡು ಬಂದಿದ್ದೀವಿ, ಅದು ಮಾಡ್ತಾಯಿದೆ, ಪ್ರಯತ್ನ ನಡೀತಾ ಇದೆ. ಸೊ ಈ ರೀತಿ ಒಂದು ಧ್ಯಾನದ ಒಂದು ಸುದ್ದಿ ಎಲ್ಲರಿಗೂ ಸೇರಬೇಕು, ಚಿಕ್ಕ ವಯಸ್ಸಿನಿಂದನೇ ಬರಬೇಕು ಅಂತ. ಇವಾಗ ಚಿಕ್ಕ ವಯಸ್ಸಿನಲ್ಲಿ ಏನು ಇದ್ದರೆ ಅದೇನೆಲ್ಲ ಅವರ ಜೀವನ ಅದೇ ರೀತಿ ಇರ್ತದೆ. ಇವತ್ತು ಕಲೆಕ್ಟರ್ ಇದ್ದಾನೆ ಅಂತಂದರೆ ಅವನು ಶಾಲೆಯಲ್ಲಿ ಓದ್ಕೊಂಡಿದ್ದದಕ್ಕೆ ಅಲ್ಲಿಗೆ ಬಂದಿದ್ದಾನೆ. ಮತ್ತು ಅವನು ಒಳ್ಳೆಯವನಾಗಬೇಕು ಅಂದರೆ ಶಾಲೆಯಲ್ಲಿ ಕಲ್ತಿಲ್ಲಲ್ಲ ಅವ್ರಿಗೆ ಹೆಂಗೆ ಒಳ್ಳೆಯವನು ಅಂತೀರಾ ಹೇಳಿ? ಏನಾದರೂ ಆಗಬೇಕು ಅಂದರೆ ಚಿಕ್ಕ ವಯಸ್ಸಿನಿಂದನೇ ಆಗಬೇಕು. ಇವತ್ತಿನ ದಿನ ಮತ್ತು ಎಲ್ಲ ಓದ್ಕೊಂಡಿದ್ದವರೆಲ್ಲರೂ ಕೂಡ ಒಳ್ಳೆಯವರ ಥರ ಇದ್ದಾರಾ ಅನ್ನಂದರೆ ಪ್ರಶ್ನೆ ಮಾರ್ಕ್ ಬರ್ತದೆ. ಹೌದು ಸರ್, ರಿಯಲಿ ಆ್ಯಕ್ಚುಲಿ ನೀವು ಹೇಳ್ತಾ ಇದ್ದರೆ ಒಂದು ಅರ್ಥ ಆಗುತ್ತೆ. ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ಪ್ರತಿಯೊಬ್ಬ ಮಕ್ಕಳಿಗೂ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಸ್ಪಿರಿಚುವಲ್ ಎಜುಕೇಷನ್ ಅದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಸರ್. ನೀವು ಹೇಳಿದಂಗೆ ಎಷ್ಟೇ ಜನ IT ಪೀಪಲ್ ಆಗಿರ್ಬೋದು ಅಥವಾ ಎಷ್ಟೋ ಜನ ಕೋಟ್ಯಾನುಗಟ್ಟಲೆ ದುಡ್ಡಿದ್ರೇನು ಬಹಳಷ್ಟು ಜನಕ್ಕೆ ಪೀಸ್ ಆಫ್ ಮೈಂಡ್ ಅನ್ನೋದಿಲ್ಲ, ಅವ್ರ ಮೇಲೆ ಅವ್ರ ಕಂಟ್ರೋಲ್ ಅನ್ನೋದಿಲ್ಲ. ಈ ಲೈಫ್ ಯಾಕೆ ಓಡ್ತಾ ಇದೆ ಅನ್ನೋದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ. ಸೊ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಎಲ್ಲಿ ನೋಡಿದ್ರೂ ಕಂಪ್ಯಾರಿಸನ್ಸ್, ಅದನ್ನು ನೋಡಿಕೊಂಡೆ ಮುಂದೆ ಹೋಗ್ತಿದ್ದೀವಿ. ಅದು ಎಲ್ಲಿ ಹೋಗ್ತಿದ್ದೀವಿ ಅನ್ನೋ ಗೊತ್ತಿಲ್ಲ, ಬಟ್ ಕಂಪೇರ್ ಮಾಡ್ಕೊತಿದ್ದೀವಿ. ಲೈಫೆಲ್ಲ ಓಡ್ತಾನೆ ಇದ್ದೀವಿ, ಬಟ್ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ, ಆ ಥರ ಆಗಿದೆ. ಸೊ ನಾವೊಂದು ರೋಲ್ ಮಾಡಲಾಗಿ ತಗೊಂಡ್ರೆ ವಿವೇಕಾನಂದ ಇದ್ದಾರೆ. ಸೊ ಅವ್ರು ಚಿಕ್ಕ ಏಜಿಂದನೇ ಒಂದು ಆಧ್ಯಾತ್ಮಿಕತೆಯಲ್ಲಿ ಬಂದು ಈಸ್ ಅ ರೋಲ್ ಮಾಡೆಲ್ ಟು ಮೆನಿ ಪೀಪಲ್ ನಾವು. ಸೊ ದಟ್ ಸ್ಪಿರಿಚುವಾಲಿಟಿಯ ಧ್ಯಾನ ಅನ್ನೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗುತ್ತೆ ಸರ್. ಇದೆ ಅಂತ ಗೊತ್ತಾಗುತ್ತೆ. ಆದರೆ ಮತ್ತು ಅದರ ಬರಬೇಕು ಮತ್ತು ಹೆಚ್ಚು ಮಟ್ಟದಲ್ಲಿ ಎಲ್ಲರಿಗೂ ಯೂನಿವರ್ಸಲ್ ಸ್ಕೇಲ್ನಲ್ಲಿ ಇರಬೇಕು, ಲಾರ್ಜ್ ಸ್ಕೇಲ್ನಲ್ಲಿ ಇರಬೇಕು ಅಂದಾಗ ಒಂದು ಯಾಜಮಾನ್ಯತೆಯಲ್ಲಿಂದ ಬರಬೇಕು. ಅದು ಒಂದು ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಬರಬೇಕು, ಒಂದು ಗೌರ್ಮೆಂಟ್ ಕಡೆಯಿಂದ ಬರಬೇಕು. ಆವಾಗ ಅದನ್ನು ಒಂದು ಪ್ರಯತ್ನ ಸಫಲೀಕೃತವಾಗುತ್ತೆ. ಅದು ಕಾಯಬೇಕು ನಾವು, ಯಾವಾಗ ಅದು ಅವರ ದೃಷ್ಟಿ ಬರ್ತದೋ ಆವತ್ತಿನ ದಿನ ಚೆನ್ನಾಗಿ ಆಗ್ತದೆ. ಅಷ್ಟು ತನಕ ಏನು ಮಾಡಿದರೂ ಕೂಡ ಈ ದುಡ್ಡು ಅಂತ ಏನಾದರೂ ಬರ್ತದೋ ದುಡ್ಡಿ ಅನ್ನೋದು, ಅಷ್ಟು ತನಕ ಸಂತೋಷ ಕಾಣುವುದು ಭಾಳ ಕಡಿಮೆ. ಸಂತೋಷ ಅನ್ನೋದು ದುಡ್ಡಿನಲ್ಲಿ ಇಲ್ಲ ಅಂತ ವಿಷಯ ತಿಳಿಬೇಕಲ್ಲ. ಆ ತಿಳಿಯೋ ತನಕ ನಾವು ಹುಡುಕ್ತಾನೆ ಇರ್ತೀವಿ ಸಂತೋಷ ದುಡ್ಡಿನಲ್ಲಿ. ಅದು ಆಗಂಗಿಲ್ಲ. ಅದಕ್ಕೆ ಜನ ಎಷ್ಟು ಓದಿದ್ರು ಕೂಡ ಸಂತೋಷ ಸಿಗೋದಿಲ್ಲ ಅವರು, ಯಾಕಂದರೆ ಅಲ್ಲಿ ಇಲ್ಲ ಸಂತೋಷ. ಆ ವಿದ್ಯೆಯಲ್ಲಿ ಇಲ್ಲ. ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಸಂತೋಷದ ಬಗ್ಗೆ ಹೇಳಿದ್ದಾರೆ. ಧರ್ಮ ಅನ್ನೋದು ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಹೇಳಿಕೊಟ್ಟಿದ್ದಾರೆ. ಫಿಸಿಕಲ್ ಸೈನ್ಸ್ನಲ್ಲಿ ಧರ್ಮ ಎಲ್ಲಿದೆ ನೋಡಿ? ಏನಾದರೂ ಟಾಪಿಕ್ ಇದೆಯಾ? ಇಲ್ಲ. ಚಿಕ್ಕ ಮಕ್ಕಳಿಗೆ ಧರ್ಮದಿಂದ ಇರಿ ಅಂತಂದು ಯಾರಾದರೂ ಹೇಳ್ತಾ ಇದ್ದಾರಾ? ಇಲ್ಲ. ಸಂತೋಷ ಅನ್ನೋದು ಡಿಸ್ಕಸ್ ಮಾಡ್ತಾ ಇದ್ದಾರಾ? ನೋ ಡಿಸ್ಕಷನ್ ಅಬೌಟ್. ಹುಡುಗರಿಗೆ ಸಂತೋಷ ಅನ್ನೋದು ಯಾರಾದರೂ ಡಿಸ್ಕಸ್ ಮಾಡ್ತಾ ಇದ್ದಾರಾ? ಇಲ್ಲ. ಸತ್ಯದಿಂದ ಇರೋ ಅಂತಂದು ಯಾರಾದರೂ ಹೇಳ್ತಾ ಇದ್ದೀವ? ಅದರ ಬಗ್ಗೆ ಚಿಂತನೆ ಇಲ್ಲ, ಅದರ ಬಗ್ಗೆ ನೋ ಟಾಪಿಕ್ ಇಸ್ ದೇರ್. ದೆನ್ ಹೌ ಹಿ ವಿಲ್ ಬಿಕಮ್ ಹ್ಯಾಪಿ? ಅದೊಂದು ದೊಡ್ಡ ಪ್ರಶ್ನೆ ಆಗಿದೆಲ್ಲ. ಸೊ ಇಂಥ ಒಂದು ವಿಚಾರಗಳನ್ನು ನಾವು ಮುಂದಿಟ್ಟುಕೊಂಡು ಅದನ್ನು ತರಬೇಕು. ಆ್ಯಕ್ಚುಲಿ ಇದ್ರ ಮುಂಚೆ ಇತ್ತು, ನಮ್ಮ ಪೂರ್ವ ಕಾಲದಲ್ಲಿ ಮೊದಲಾಗಿ ಇಂಥ ವಿದ್ಯೆನೇ ಮೊದಲಾಗಿತ್ತು. ಗುರುಕುಲ ಅಂತ ಹೇಳಿ ಸತ್ಯದರ್ಶನ ಮುಂದೂ ಆಗ್ತಾಯಿತ್ತು. ಅದೆಲ್ಲನೂ ಹೋದ್ಮೇಲೆ ಅವರಿಗೆ ಉಪನಯನ ಅಂತ ಹೇಳಿ ಮತ್ತೊಂದು ಕಣ್ಣು ನೀಡಿ ಕಳಿಸ್ತಾಯಿದ್ರು. ಅಂದ್ರೇನು? ವಿಜ್ಞಾನದ ಕಣ್ಣು, ಜ್ಞಾನ ನೇತ್ರ ಅಂತಾರೆ. ಆ ಜ್ಞಾನ ನೇತ್ರ ಇಟ್ಟು ಕಳಿಸ್ತಾಯಿದ್ರು. ಅಂದರೆ ಏನರ್ಥ? ಎಲ್ಲವನ್ನು ಓದಿ ಅವರಿಗೆ ತಿಳಿದುಕೊಟ್ಟು ಕಳಿಸ್ತಾಯಿದ್ರು, ಜ್ಞಾನ ನೀಡಿ ಕಳಿಸ್ತಾಯಿದ್ರು. ಇವಾಗ ಜ್ಞಾನ ಇಲ್ಲ, ಬರೀ ಸಮಾಚಾರ ಇದೆ, ನಾಲೆಡ್ಜ್. ಅದಕ್ಕೆ ಈ ಥರ ಇದೆ. ಮತ್ತೊಂದು ಏನಪ್ಪ ಅಂತಂದರೆ, ನಾನು ಇದೆಲ್ಲನೂ ಕಂಡು ಇದೆಲ್ಲ ನನಗೆ ಗೊತ್ತಾಗ್ತಾ ಇರ್ತೈತೆ. ಸೊ ಇದರ ಬಗ್ಗೆ ಏನಾಯಿತು, ನನ್ನ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಹೆಚ್ಚಾಯಿತು. ಸೊ ನಾನು ಒಂದು ಕಾಲೇಜಿ ಅಲ್ಲಿ ಹೋಗಿ ಮಾಡಿ ಮತ್ತು ಅದರ ಬಗ್ಗೆ ಡಿಸ್ಕಷನ್ಸ್ ಮಾಡಿ ಆ ಥರ ಪುಸ್ತಕಗಳನ್ನು ಬರೋದು ಇದೇ ಥರ ಆಯಿತು. ಸಿ ಲಿಟ್ರೇಚರ್ಲೆಲ್ಲ ಬರೀಬೇಕು ಅಂದರೆ ಎಷ್ಟು ಥಿಂಕ್ ಮಾಡಬೇಕು, ಎಷ್ಟು ಬರೀಬೇಕು, ಇಟ್ ಟೇಕ್ಸ್ ಸೋ ಮಚ್ ಆಫ್ ಟೈಮ್. ಸೊ ನಿಮ್ಮ ಜೊತೆಗಿನ್ನ ಬೇರೆಯವರು ಕೆಲಸ ಮಾಡ್ತಿದ್ದಾರೆ ಸರ್ ಸೊಸೈಟಿಯಲ್ಲಿ? ಟೀಮ್ ಆ ಥರ ಲೈಕ್ ಹೌ ಇರ್ತಾರೆ ಆ ಥರ. ಅಂದರೆ ಈ ಯಾವುದಾದ್ರೂ ಕೆಲಸ ನಿಮಗೆ ಇಂಟ್ರೆಸ್ಟ್ ಮಾಡ್ಬೋದು, ಆದರೆ ಪುಸ್ತಕ ಬರೋ ಕೆಲಸ ನೀವು ಕೊಟ್ಟರೆ ಏನು ಮಾಡ್ತೀರಾ ಹೇಳಿ? ಯಾವ ಥರ ಹೆಂಗೆ ಬರ್ತೈತೆ ಅದು? ಯಾರು ಬರಂಗೆ ಮಾಡೋಕ್ಕಾಗೋದಿಲ್ಲ. ಅದು ಕೆಲವು ಕೆಲಸಗಳು ತಾವೇ ಮಾಡಬೇಕು, ಬೇರೆಯವ್ರು ಮಾಡಲಿಕ್ಕೆ ಆಗೋದಿಲ್ಲ. ಪತ್ರಿಕೆ ಕೆಲಸ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರ ಒಂದು ಸಂಪದೆ ಅದು. ಅದಕ್ಕೆ
ಅದಕ್ಕೆ ವಿಜ್ಞಾನ ಅನ್ನೋದು ಬೇರೆಯವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ಹಂಚಲಿಕ್ಕೇನೂ ಆಗೋದಿಲ್ಲ. ಹೇಳ್ತೀವಿ ನಾವು ಅಷ್ಟೇ. ಅವರು ಸಂಪಾದನೆ ಮಾಡ್ಕೊಳ್ಬೇಕು, ಅವರು ಬೆಳಿಬೇಕು. ಆ ಥರ ಅವ್ರು ಬೆಳೆದಾಗ ಬರ್ತತೆ ಅದು, ಅದು ಬರೋದಿಲ್ಲ. ಎಷ್ಟೋ ಜನ ನಾವು ಕ್ಲಾಸಿಗೆ ಬಂದಿದ್ದವರು ಅವರು ಇನ್ಸ್ಪೈರ್ ಆಗ್ತಾರೆ. ನಾವು ಮಾತು ಹೇಳಿದ ಮೇಲೆ ಎಲ್ಲ ಕ್ಲಾಸ್ ಆದಮೇಲೆ, ಸರ್ ನಾವು ನಿಮ್ಮ ಥರನೇ ಮಾಡ್ತೀವಿ ಸರ್, ನಾನು ಇದರಲ್ಲಿ ಭಾಗಿ ಹಾಕಬೇಕು ಅಂತ ಇದೆ ಸರ್ ನನಗೆ ಅಂತ ನಾವು ಕರಿತೀವಿ. ಓಕೆ ಬಾಬಾ, ನೀವು ನನಗೆ ಫೋನ್ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ಕ್ಲಾಸ್ಗೆ ಬನ್ನಿ ಕೂತ್ಕೊಳ್ಳಿ ಅಂತಂದರೆ ಅಷ್ಟೇ ಮಾಡ್ತಾ ಹೋಗ್ಬಿಡ್ತಾರೆ, ಮತ್ತೆ ಬರೋಲ್ಲ. ಈ ಥರ ಇದೆ. ಅದಕ್ಕೆ ಇದು ಹೆಚ್ಚು ನಾವು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಒಬ್ಬರೇ ಇಬ್ಬರೇ ಇರ್ತಾರೆ, ಹೆಚ್ಚು ಜನ ಇವಾಗ ಅಕಾಡೆಮಿಯಲ್ಲಿ ಅಂದರೆ ಎಷ್ಟು ಟೀಚರ್ಸು ಇದ್ದಾರೆ ಸರ್ ಇದರಲ್ಲಿ? ಟೀಚರ್ಸ್ ಅಂದರೆ ಟೀಚ್ ಮಾಡೋರು ಈಗ ಟೀಚರ್ಸ್ ಇದ್ದಾರೆ. ನಮ್ಮ ಥರನೇ ಇವಾಗ ಕ್ಲಾಸ್ ಮಾಡಿದವರು ಕೂಡ ನಾವು ಮಾಡಿದ್ದೀವಿ, 4-5 ಜನ ಇದ್ದಾರೆ. ಅವರು ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಅದರ ಮೇಲೆ ನಾವು ದೃಷ್ಟಿ ಕೇಳ್ತಾ ಇದ್ವಿ. ಎಲ್ಲರನ್ನೂ ಕೂಡ ಈ ಒಂದು ಕಲಿಬೇಕು ಅನ್ನೋದು ಅದೊಂದು. ಮತ್ತು ನಾವು ಮಾಡಿದ್ದಂತಹ ಒಂದು ವಿಷಯ ಇದೇನು ಗೋಪ್ಯದಿಂದ ಇರೋದಿಲ್ಲ, ಎಲ್ಲರಿಗೂ ಹಂಚಿಬಿಡ್ತೀವಿ ನಾವು. ಏನು ಕಾಪಿರೇಟ್ಸ್ ಅಂತ ಏನೂ ಇಲ್ಲ, ಎಲ್ಲರಿಗೂ ಹಂಚಿಬಿಡ್ತೀವಿ. ಕೆಲವು ಜನ ಏನು ಸರ್ ಇದು ನಮಗೆ ಕೊಟ್ಬಿಡ್ತೀರಾ ಅದು ಕೊಟ್ಬಿಡ್ತೀನಿ ಅಂದರೆ, ಸರ್ ಯಾರು ಕೊಡಲ್ಲ ಸರ್ ಆ ಥರ. ಇಲ್ಲಿ ಎಲ್ಲ ತಗೋಬೇಕು, ಬೇಕಾದರೆ ನೀವು ನನ್ನ ಕರಿ ನಾನು ಕೂಡ ಬರ್ತೀನಿ. ದಿಸ್ ಈಸ್ ದ ಟೆಂಪೋ ಆಫ್ ಪತ್ರಿಜಿ ಅವರ ಡೈರೆಕ್ಷನ್. ಆ ಥರ ಸಾರ್ವಜನಿಕವಾಗಿದ್ದಂಥದ್ದು. ಇವಾಗ ನಮ್ಮದು ಅಂತಂದು ಏನೂ ಇಲ್ಲ. ಇವಾಗ ನಿಮ್ಮ ಮೆದಡು, ನಿಮ್ಮ ಜ್ಞಾನ ಯಾರ ಪ್ರಾಪರ್ಟಿ ಅಲ್ಲ, ಅದು ಎಲ್ಲರೂ ಹಂಚ್ಕೊಳ್ಳಬಹುದು, ಎಲ್ಲರೂ ಮಾಡ್ಬೋದು, ಎಲ್ಲರೂ ಹುದ್ದೆ ಆಗಬಹುದು. ಸರ್ ಈ ಒಂದು ಜರ್ನಿಯಲ್ಲಿ ಸರ್ ನೀವು PSSA ಅಕಾಡೆಮಿ ಸ್ಟಾರ್ಟ್ ಮಾಡಿರೋದ್ರಿಂದ ಒಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀರಾ. ಟೆಕ್ಸ್ಟ್ ಬುಕ್ಸ್ ನೀವು ಬರೀತಾ ಇದ್ದೀರಾ, ಎಷ್ಟೋ ಒಂದು ಥಿಂಕ್ ಮಾಡಿ ಅದನ್ನು ತೊಗೊಂಡೋಗ್ಬೇಕು, ಪ್ರಮೋಟ್ ಮಾಡಬೇಕು, ಸ್ಕೂಲ್ಸ್ಗೆ ರೀಚ್ ಆಗಬೇಕು. ಸೋ ಮಚ್ ಆಫ್ ವರ್ಕ್ ಇಸ್ ದಟ್. ಸೊ ಸ್ಟಾರ್ಟಿಂಗ್ ಯು ಹ್ಯಾವ್ ಸ್ಟಾರ್ಟೆಡ್ ಅಲೋನ್. ಸೊ ಇಂಥ ಒಂದು ಜರ್ನಿಯಲ್ಲಿ ಇವಾಗ ನಿಮ್ಮ ಜೊತೆ ಮಾಸ್ಟರ್ಸ್ ಬರ್ತಿದ್ದಾರೆ, ಬಟ್ ಯು ಹ್ಯಾವ್ ಸ್ಟಾರ್ಟೆಡ್ ಅಲೋನ್. ಈ ಒಂದು ಜರ್ನಿಯಲ್ಲಿ ಯಾಕೆಪ್ಪ ಸ್ಟಾರ್ಟ್ ಮಾಡಿದೆ ಅಂದರೆ ಈ ಥರ ಯಾವಾಗಾದರೂ ಸ್ವಲ್ಪ ಆ ಲೋ ಫೀಲಿಂಗ್ ಏನಾದರೂ ಬಂದಿತ್ತೆ ಸರ್ ನಿಮಗೆ ಜರ್ನಿಯಲ್ಲಿ? ಬರಲ್ಲ. ಇದು ಆಧ್ಯಾತ್ಮಿಕದಲ್ಲಿ ಅಂಥದ್ದು ಏನು ಇರೋದಂಗಿಲ್ಲ. ಪ್ರಾಪಂಚಿಕದಲ್ಲಿ ಆ ಥರ ಬರ್ತದೆ, ಇದೇನಪ್ಪ ಬರ್ಡನ್ ಫುಲ್ ಅಂತಾರೆ. ಆದರೆ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಎಂಥದ್ದು ಸ್ಟ್ರೆಸ್ ಕಾಣಿಸೋದಿಲ್ಲ. ಅದೇ ಇದರ ಒಂದು ಪ್ರತ್ಯೇಕವಾಗಿದ್ದಂಥ ವಿಶಿಷ್ಟವಾದಂತಹ ಒಂದು ನೈಜ ಇದು. ಓಕೆ, ಆಧ್ಯಾತ್ಮಿಕ ಶಾಸ್ತ್ರ ಎಷ್ಟಾದರೂ ಕೂಡ ನಿಮಗೆ ಕಷ್ಟ ಅನಿಸೋದಿಲ್ಲ, ಸ್ಪೆಷಾಲಿಟಿ ಅದು. ಸೊ ಅದರಿಂದ ನಾನು ಈ ಥರನೇ ಕೆಲಸ ಮಾಡ್ತಾ. ಆದರೆ ಎಲ್ಲರ ಒಂದು ಸಹಕಾರ ಇರಲೇಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು ತಾನೆ, ಅದೇ ಸಹಕಾರ ಅದು ಇಂಪಾರ್ಟೆಂಟು. ಅದಕ್ಕೆ ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ಬಿಕಾಸ್ ಅವರೆಲ್ಲರೂ ಸಹಕಾರ ಮಾಡಿದ್ರೆ ಇಷ್ಟೆಲ್ಲ ಕೆಲಸ ಆಗುತ್ತೆ. ಏನಾದರೂ ಅಡ್ಡಿ ಬಂದರೆ ಹೋಗುತ್ತಲ್ಲ, ಅದರ ಅಡ್ಡಿ ಇಲ್ಲದೆ ಅದು ಮುಂದೆ ಹೊಳ್ಳಕ್ಕೆ ಕೊಟ್ಟಿದ್ದಾರಲ್ಲ ಆಸ್ಕಾರ, ಅದೇ ದೊಡ್ಡ ಸಹಕಾರ ಅಂತ ನಾವು ಹೇಳಬಹುದು. ಗ್ರೇಟ್ ಸರ್. ಸೊ ಈ ಒಂದು PSSA ಅಕಾಡೆಮಿ ಇಂಡಿಯಾಲ್ಲೇ ಇದೆಯಾ ಸರ್, ಅಥವಾ ಬೇರೆ ಕಂಟ್ರೀಸಲ್ಲೂ ಸ್ಟಾರ್ಟ್ ಆಗಿದ್ದೀನಿ ಸರ್? ಈಗ ಯಾಕಂದರೆ ಇಂಡಿಯಾದಲ್ಲೇ ಹಲವಾರು ಕಡೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸ್ಟಾರ್ಟ್ ಆಗಿದೆ ಸರ್? ರಾಯ್ಪುರ್ನಲ್ಲಿ ಮಾಡ್ತಾಯಿದ್ದಾರೆ, ತಮಿಳ್ನಾಡಿನಲ್ಲಿ ಮಾಡ್ತಾಯಿದ್ದೀವಿ. ಆದಮೇಲೆ ನೀವು ಬಾಂಬೆಲೇ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಒಬ್ಬ ಹುಡುಗಿ. ಸೊ ಈ ಥರ ಇದೆ. ಅಂದರೆ ಸ್ಟಾರ್ಟ್ ಮಾಡಲಿಕ್ಕೆ ಅವ್ರಿಗೆ ಏನಂತಂದರೆ ಅವರಿಗೆ ಟೈಮು ಸಿಗಬೇಕು, ನಮ್ಮ ಥರ. ಓಕೆ, ಈ ಥರ ಇರಬೇಕು. ಅದೇ ಮತ್ತು ದೇಶಾಂತರ ಅಂತಂದರೆ ಇವಾಗ ಇಲ್ಲಿ USA ಸ್ಟಾರ್ಟ್ ಮಾಡಿದ್ದಾರೆ. PSSM USA PSSA USA ಮಾಡಿದ್ದಾರೆ. UK ಸ್ಟಾರ್ಟ್ ಮಾಡಿದ್ದಾರೆ. ವಿಯತ್ನಾಂನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. PSSA ವಿಯತ್ನಾಂ ಈಸ್ ಆಲ್ರೆಡಿ ವರ್ಕಿಂಗ್. PSSA UK, PSSA ವಿಯತ್ನಾಂ, PSSA USA. PSSA ವಿಯತ್ನಾಂ ಈಸ್ ವರ್ಕಿಂಗ್. ದೇ ಆರ್ ಆಲ್. ಅವರೆಲ್ಲ ನಮ್ಮ ಒಂದು PPT ಎಲ್ಲ ಅವರು ಎಲ್ಲ ತಗೊಂಡೇ ಬಿಟ್ಟಿದ್ದು. ಅವರೆಲ್ಲರೂ ಅವ್ರಿಗೆ ಟ್ರೈನಿಂಗ್ ಆಯಿತು ಎಲ್ಲನೂ. ನಾನು ಹೋಗಿದ್ದೆ ಅವ್ರ ಹತ್ರ ಭಾಳ ಜನ. ನಾನು ವರ್ಚುವಲಿ ನಾನು ಎಲ್ಲ ಕಂಟ್ರಿಗಳಿಗೆ ಹೋಗಿದ್ದೇನೆ. ನಾನು ಸುಮಾರು ಒಂದು 15 ಕಂಟ್ರೀಸ್ಗೆ ನಾನು ಹೋಗಿದ್ದೇನೆ. ಅಲ್ಲಿ ಕ್ಲಾಸ್ ಮಾಡಿ ಅವರಿಗೆ ಕೊಟ್ಟು ಅಲ್ಲಿ ಸ್ಥಾಪನೆ ಮಾಡಿ ಬರಬೇಕು ಅಂತ ನಾವು ಹೋಗಿದ್ವಿ, ಆ ಥರ. ಸೊ ಈಗ ಒಂದು 4 ಕಂಟ್ರಿಗಳಲ್ಲಲ್ಲಿ ನಡೀತಾ ಇದೆ. ಓಕೆ, ದಟ್ ಈಸ್ ವಾಟ್ ವಿ ಹ್ಯಾವ್ ಟು, ಆ್ಯಂಡ್ ವಿ ಹ್ಯಾವ್ ಟು ಅಗೇನ್ ಸ್ಟಿಲ್ ಕೀಪ್ ವರ್ಕಿಂಗ್. ಇಲ್ಲಿಂದ ಮತ್ತೆ ಮುಂದಕ್ಕೆ ಹೋಗಬೇಕು. ವಂಡರ್ಫುಲ್ ಸರ್, ಗ್ರೇಟ್. ಮತ್ತು ಇದರ ಬಗ್ಗೆ ಇನ್ನೂ ಒಂದು ಪ್ರಯತ್ನ ಮಾಡಿದ್ವಿ ನಾವು. ಏನಪ್ಪ ಅಂತಂದರೆ ಎಲ್ಲರೂ ಕೆಲವು ಜನ ಈ ಲರ್ನೆಡ್ ಪೀಪಲ್ ಎಲ್ಲ ಬಂದು ಧ್ಯಾನ ಮಾಡಿದರೆ ಈ ಥರ ಆಗುತ್ತಾ, ಆ ಥರ ಆಗುತ್ತಾ ಅಂತ ಒಂದು ಮಧ್ಯಸ್ಥರಾಗ್ತಾರೆ. ಯಾಕಂದರೆ ಅದು ಆ ಥರ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮಾಡಲಿಕ್ಕೆ ಬರೋಲ್ಲ, ಆ ಥರ ಸ್ಥಿತಿಯಲ್ಲಿ ಅವ್ರು ಬಂದುಬಿಡ್ತಾರೆ. ಅದೆಲ್ಲ ನನಗೆ ಗೊತ್ತಾಯಿತು. ಯಾಕೆ ಭಾಳ ಜನ ಓ ಅಂತಾರೆ, ಎಸ್ ಅಂತಾರೆ, ಮಾಡಲ್ಲ. ಈ ಥರ ಇದೆ. ಅದಕ್ಕೆ
ಸೊ ವಿ ಥಾಟ್ ಓಕೆ ಲೆಟ್ ಅಸ್ ಗಿವ್ ಸಮ್ ಸೈಂಟಿಫಿಕ್ ಎವಿಡೆನ್ಸ್ ಫಾರ್ ದ್ಯಾಟ್ ಅಂತ ಹೇಳಿ ಇದೆ ನಾವೆಲ್ಲ ಇದ್ದೀವಿ ಅದಕ್ಕೆ ದೃಷ್ಟಾಂತಗಳು. ಎವ್ರಿ ಹ್ಯೂಮನ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಸ್ಪಿರಿಚುವಲ್ ಸೈನ್ಸ್. ಅಂದರೆ ಎಲ್ಲರೂ ಕೂಡ ಆಧ್ಯಾತ್ಮಿಕದಲ್ಲಿ ಇರುವಂತಹ ಶಕ್ತಿ ಸ್ವರೂಪರೇ ಅಲ್ವಾ. ಯಾರೂ ಭೌತಿಕ ಅಲ್ಲ, ಓನ್ಲಿ ಶರೀರ ಮಾತ್ರನೇ ಭೌತಿಕ, ಆದರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಸೊ ಅದು ಗೊತ್ತು ಮಾಡಬೇಕು ಅಂತಂದರೆ ತೋರಿಸ್ಬೇಕಾಗಿದೆ. ಏನು ಎವಿಡೆನ್ಸ್ ಏನಿದೆ ಡಾಕ್ಯುಮೆಂಟ್ ತೋರಿಸಿ ಅಂತಿರ್ತಾರೆ ಪ್ರತಿಯೊಂದದು. ಅದಕ್ಕೆ ಏನು ಮಾಡಿದ್ದೀವಿ ಅಂತಂದರೆ ಐ ಆಲ್ಸೋ ಟ್ರೈಡ್, ದೆನ್ ಐ ಟುಕ್ ಅಪ್ ರಿಸರ್ಚ್ ಮೋಡ್. ಸೊ ರಿಸರ್ಚಿನಲ್ಲಿ ಒಂದೇ ರಿಸರ್ಚ್ ಅಂತಂದರೆ ಅದರಲ್ಲಿ ಹಲವಾರು ಪೇಪರ್ಸ್ ಇರ್ತಾವೆ, ಸುಮಾರು ಸಾಕಷ್ಟು. ಅದು ಒಂದು ದೊಡ್ಡ ಪ್ರೊಸೀಜರ್ ಅದು. ಸೊ ನಿಯರ್ಲಿ ಅರೌಂಡ್ 8 ಪೇಪರ್ಸ್ ವಿ ಹ್ಯಾವ್ ಟು ಆನ್ಸರ್ ಫಸ್ಟ್. ಅಷ್ಟೆಲ್ಲ ಇರ್ತದೆ. ಅದಾದಮೇಲೆ ಮತ್ತೆ 1 ವರ್ಷ ರಿಸರ್ಚ್ನಲ್ಲಿ ಪ್ರಾಕ್ಟಿಕಲಾಗಿ. ಅಂದರೆ ಈ ರಿಸರ್ಚ್ ಅಂದರೆ ಸಮಥಿಂಗ್ ಏನಾದರೂ ಒಂದು ಇನ್ಸ್ಟಿಟ್ಯೂಟ್ ಥರ ಇದ್ದು ಅದರಲ್ಲಿ ಟಾಪಿಕ್ ಸೆಲೆಕ್ಟ್ ಇಲ್ಲ, ಕಾಲೇಜಿನಲ್ಲಿ ಒಂದು ಕೋರ್ಸ್ ಅದು PhD ಅಂತ. MSc ಆದಮೇಲೆ PG ಹೋಲ್ಡರ್ ಆಗಿದ್ದೀರಾ, ದೆನ್ ಯು ಆರ್ ಎಲಿಜಿಬಲ್ ಫಾರ್ PhD ಟು ಡೂ ಸಮ್ ರಿಸರ್ಚ್ ಇನ್ ಯುವರ್ ಓನ್ ಸಬ್ಜೆಕ್ಟ್. ನೀವು ಟಾಪಿಕ್ಕು ಅಂದರೆ ಸಬ್ಜೆಕ್ಟು ನೀವೇ ಮಾಡ್ಕೋಬೋದು, ಅವರಾದರೂ ಕೊಡ್ಬೋದು. ನೀವು ಯಾವ ಟಾಪಿಕ್ ಚೂಸ್ ಮಾಡ್ಕೊಂಡಿದ್ದೆ ಸರ್ PhD? ಸೊ ನಮ್ಮ ಸಬ್ಜೆಕ್ಟ್ ಏನಾಯಿತು, ಎಫೆಕ್ಟ್ ಆಫ್ ಆನಾಪಾನಸತಿ. ಎಫೆಕ್ಟ್ ಆಫ್ ಆನಾಪಾನಸತಿ ಆನ್ ಮೆಡಿಟೇಷನ್, ಆನಾಪಾನಸತಿ ಮೆಡಿಟೇಷನ್ ಆನ್ ಆಂಗ್ಸೈಟಿ. ಓಕೆ. ಅಂದರೆ ಆಂಗ್ಸೈಟಿ ಅಂದರೆ ಏನು ಕನ್ನಡದಲ್ಲಿ? ಉದ್ವೇಗ ಅಂತಿರಲ್ಲ, ಉದ್ವೇಗ ಅಂದರೆ ಕೋಪ ಬರ್ತಾ ಇದೆ, ತಾಳದೇ ಇರುವಂತಹ ಒಂದು ಶರೀರ ಸ್ಥಿತಿ, ಅದು ಉದ್ವೇಗ ಭರಿತವಾಗಿದ್ದಿತ್ತು. ಮತ್ತು ವರ್ಬಲ್ ಅಗ್ರೆಷನ್ ಅಂದರೆ ಕೋಪ, ಅಂದರೆ ಇಮೋಷನಲ್ ಔಟ್ಬರ್ಸ್ಟ್ ಅಂತಾರಲ್ಲ ಅದರ. ಮತ್ತು ಡಿಪ್ರೆಷನ್ ಅಂದರೆ ಏನು, ತಣ್ಣಗ ಹೋಗೋದು, ಮನುಷ್ಯನಲ್ಲಿ ನಿಸ್ಸತ್ವವಾಗಿ, ಇನ್ಆಕ್ಟಿವಿಟಿ ಪರ್ಸನ್ಸ್ ಫಾರ್ ಸಮ್ ರೀಸನ್ ಆರ್ ದೇ ಅದರ್, ದೇ ಡು ನಾಟ್ ನೋ ಬಟ್ ದೇ ಆರ್ ಇನ್ಆಕ್ಟಿವ್. ಈ ಥರ ಇಂಥವರು ಧ್ಯಾನ ಮಾಡಿದರೆ ಅವರಲ್ಲಿ ಎಂಥ ಮಾರ್ಪುಗಳೇ ಬರ್ತವೆ, ಬದಲಾವಣೆ ಯಾವ ಥರ ಆಗುತ್ತೆ, ಅಥವಾ ಗುಣ ಆಗ್ತಾರಾ ಇಲ್ಲಾಂದರೆ ಹೆಚ್ಚಾಗ್ತದ ಏನು ಆ ಥರ. ಸೊ ವಿ ಹ್ಯಾವ್ ಟೇಕನ್ ಸಮ್ 60 people ಅರೌಂಡ್ ದಟ್. 60 people. And we have given questionnaire before, and then we wanted them to be in meditation for a period of 6 months. 6 months. ದಿನ ವಾರಕ್ಕೆ ಒಮ್ಮೆ ಫೋನ್ ಮಾಡಿ ಎಲ್ಲನೂ ತಿಳಿದು. ಅಂದರೆ ಡೈಲಿ ಅವ್ರು ಎಷ್ಟೊತ್ತು ಮೆಡಿಟೇಷನ್? 1 ಗಂಟೆ ಎವ್ರಿ ಡೇ ಮಾರ್ನಿಂಗ್ ಆರ್ ಎನಿ ಟೈಮ್ 1 hour ದೇ ಶುಡ್ ಬಿ ಇನ್ ಮೆಡಿಟೇಷನ್. ಅದ್ರ ಜೊತೆಗೆ ಏನಾದರೂ ಬೇರೆ ಇನ್ಸ್ಟ್ರಕ್ಷನ್ಸ್ ಇರ್ತಿತ್ತು ಸರ್? ಇನ್ಸ್ಟ್ರಕ್ಷನ್ ಲೀಫ್ಲೆಟ್ ಕೊಟ್ಟಿದ್ದೀವಿ. ಓಕೆ, ಅದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಒಂದು ಲೆಟರ್ ಎಲ್ಲರ ಹತ್ರ ಕೊಟ್ಟಿದ್ದೀವಿ. ಅಸರೆ ಎಲ್ಲರೂ ಕಲಿತು ಒಂದು ಗುಂಪಿನಲ್ಲಿ ಕಬೀರ್ ಭವನ್ನಲ್ಲಿ ನಾವು ಅವ್ರನ್ನ ಎಲ್ಲರೂ ಕುಂದಿರ್ಸಿದ್ವಿ. ಆದಮೇಲೆ ಮನೆಯಲ್ಲಿ ಈ ಥರ ಎಲ್ಲ ಮಾಡಿದ್ವಿ. ಸೊ ಅದು ಒಂದು ಸಾಕಷ್ಟು ಕೆಲಸ ಅದು. ಸೊ ಅದಾದಮೇಲೆ 6 months ಆದಮೇಲೆ ಮತ್ತೆ ಒಂದು ಕ್ವಶನೇರ್, ಅದೇ ಕ್ವಶನೇರ್ ಮತ್ತೆ ಫಿಲಪ್ ಮಾಡಿದ್ದೆ. ಸೊ ಆವಾಗ ಆ ಕ್ವಶನೇರ್ನಲ್ಲಿ ಒಂದು 20 ಪ್ರಶ್ನೆಗಳಿರ್ತವೆ. ಅವರವರ ನಿಮ್ಮ ಆಲೋಚನೆ ಈ ಥರ ಇತ್ತು. ಡಿಪ್ರೆಷನ್ನಲ್ಲಿ ಏನಾಗಿದೆ ಅಂದರೆ, ಕೆಲವು ಜನ ನನಗೆ ಜೀವನದಲ್ಲಿ ಆಸಕ್ತಿ ಇಲ್ಲ, ನಿರಾಸಕ್ತಿ, ನಾನು ಬದುಕಲಿಕ್ಕೇ ಇಚ್ಛೆ ಇಲ್ಲ, ಈ ಥರ ಎಲ್ಲ ಇರ್ತದೆ. ಅದಕ್ಕೆ ಆನ್ಸರ್ ಕೊಟ್ಟಿರ್ತಾರೆ. ಅದು ಮುಂದೇನೋ ಒಂಥರ ಧ್ಯಾನ ಮಾಡಿದ ಮೇಲೆ ಅವರ ಆನ್ಸರ್ ಇನ್ನೊಂದು ಥರ ಚೇಂಜ್ ಆಗುತ್ತೆ. ಸೊ ಅದೆಲ್ಲ ನಾವು ಒಂದು ಪ್ರೋಗ್ರಾಮ್ ಇರ್ತದೆ, ಅದೆಲ್ಲನೂ ತುಂಬುತ್ತೀವಿ. ಪ್ರೋಗ್ರಾಮ್ ಆದಮೇಲೆ ಒಂದು ಅದು ರಿಸಲ್ಟ್ ಕೊಡ್ತದೆ. ಆ ರಿಸಲ್ಟ್ನಲ್ಲಿ ಗೊತ್ತಾಗುತ್ತೆ ಇವರ ಒಂದು ಧ್ಯಾನದ ಮುಂಚೆ ಈ ಥರ ಇವರ ಮನಸ್ಥಿತಿ ಇತ್ತು, ಧ್ಯಾನದ ನಂತರ ಎಷ್ಟು % ಚೇಂಜ್ ಆಯಿತು. ಸರ್, ಯು ಹ್ಯಾವ್ ಡನ್ MSc ಇನ್ ಯೋಗಿಕ್ ಸೈನ್ಸಸ್ ಮಾಡಿದ್ದೀರಿ ನೀವು MSc, ಆ್ಯಂಡ್ ನೌ ಯು ಆರ್ ಸ್ಪ್ರೆಡಿಂಗ್ ಮೆಡಿಟೇಷನ್, ಆನಾಪಾನಸತಿ ಮೆಡಿಟೇಷನ್ ಆಲ್ಸೋ. ಸೊ ಆ್ಯಸ್ ಪರ್ ಯುವರ್ ರಿಸರ್ಚ್, ಆಸ್ ಪರ್ ಯುವರ್ ಎಕ್ಸ್ಪೀರಿಯನ್ಸ್, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಯೋಗ ಆ್ಯಂಡ್ ಮೆಡಿಟೇಷನ್? ಆರ್ ದೆ ಬೋತ್ ಆರ್ ಸೇಮ್, ಆರ್ ಧ್ಯಾನ ಮಾಡಿದ್ರೆ ಈ ಯೋಗ ಅನ್ನೋದು ಅವಶ್ಯಕತೆ ಇದೆಯಾ ಇಲ್ಲ ಸರ್? ಸೊ ಅದೇ ಯೋಗ ಅಂತಂದರೆ, ಈಗ ಸಮಾಜದಲ್ಲಿ ಯೋಗ ಅಂದರೆ ಆಸನಗಳು ಅಂತ ಒಂದು ಅಭಿಪ್ರಾಯ ಇದೆ. ಯೋಗ ಅಂದರೆ ನಾವು ನ್ಯಾಚುರಲಿ ಆಸನ ಅಂದ್ಕೊಳ್ತೀವಿ. ಅದು ಸರಿಯಾದದ್ದು ಅಲ್ಲ, ಅದು ತಪ್ಪು ಅಭಿಪ್ರಾಯ ಆ್ಯಕ್ಚುಲಿ. ಯೋಗ ಅಂದರೆ ಆಸನಗಳು, ಅದರಲ್ಲಿ ಓನ್ಲಿ 1%. 99% ಈಸ್ ಅದರ್ ಸಬ್ಜೆಕ್ಟ್ ಆಫ್ ದಿ ಲೈಫ್. ಯುವರ್ ಲೈಫ್ ಮಾಡಿಫಿಕೇಷನ್ ಈಸ್ ಕಾಲ್ಡ್ ಯೋಗ. ಆ್ಯಂಡ್ ಈಗ ನೀವು ಯೋಗ ಅಂತ ಏನಂತೀರೋ ಆಸನಗಳು, ಅದು ಶರೀರದ ಒಂದು ಆರೋಗ್ಯವನ್ನು ನೋಡುವಂಥದ್ದು. ಅದು ಓನ್ಲಿ 1%. ನಿಮ್ಮ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯ
ಚೆನ್ನಾಗಿರ್ತದೆ. ನಿಮ್ಮ ಜೀವನ ಶೈಲಿ ಚೆನ್ನಾಗಿಲ್ಲ ಅಂತಂದರೆ ನೀವು ಎಷ್ಟು ಆಸನಗಳು ಮಾಡಿದರೂ ನಿಮ್ಮ ಶರೀರ ಚೆನ್ನಾಗಿರೋದಿಲ್ಲ. ಸೊ ಜೀವನ ಶೈಲಿ ಎಲ್ಲಿಂದ ಬರ್ತದೆ ಅಂದರೆ ಮನಸ್ಸಿನಿಂದ ಬರ್ತದೆ. ಮಾನಸಿಕ ಸ್ಥೈರ್ಯ, ಧೈರ್ಯ, ನಂಬಿಕೆ, ಮನಸ್ಸಿನ ಒಂದು ಶಕ್ತಿ ಮನೋಶಕ್ತಿಯಿಂದ ಬರ್ತದೆ. ಮನೋಶಕ್ತಿ ಎಲ್ಲಿಂದ ಬರ್ತದೆ? ಆತ್ಮಶಕ್ತಿಯಿಂದ ಬರ್ತದೆ. ಆತ್ಮ ಇಲ್ಲದೆ ಹೋದರೆ ಮನಸ್ಸಿರೋದಿಲ್ಲ. ಸೊ ಅಂದರೆ ಈ ಧ್ಯಾನದಲ್ಲಿ ಒಂದು ಪಾರ್ಟ್ ಯೋಗ ಅನ್ಬೋದಾ ಸರ್, ಅಥವಾ ಅದು ಡಿಫ್ರೆಂಟಾ ಸರ್? ಯಾಕಂದರೆ ಯೋಗ ಧ್ಯಾನದಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಆಸನ ಬೇಕಲ್ವಾ, ಅದಕ್ಕೆ ಆಸನ ಅಂತ ಹೇಳಿದ್ದಾರೆ. ಅಂದರೆ ಕೂತ್ಕೊಳ್ಳಿ ಎಲ್ಲೋ ಒಂದಲ್ಲಿ ಸರಿಯಾಗಿ ಅಂತ. ಕೂತ್ಕೊಳ್ಳೋದು ಹೆಂಗೆ ಧ್ಯಾನ ಮಾಡ್ತೀರಾ? ಅದಕ್ಕೆ ಆಸನ ಅಂತೀವಿ. ಅಷ್ಟೇ ಆಗಲಿ, ವ್ಯಾಯಾಮ ಅಂತಂದು ಅಲ್ಲ ಅದು. ಪತಂಜಲಿ ಅಂತ ಒಂದು ಮಹರ್ಷಿಯವರು ಯೋಗ ಅಂದರೆ ಏನು ಅಂತ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ಅವರು ಡಿಫೈನ್ ಮಾಡಿದ್ದಾರೆ. ಯೋಗ ಅಂದರೆ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ದಾರೆ, ಆಸನ ಅಂತ ಹೇಳಿಲ್ಲ. ಚಿತ್ತವೃತ್ತಿ ನಿರೋಧ ಅದೇ ಯೋಗ. ಶಾಸ್ತ್ರ ಇದೆ ಅಲ್ಲ. ಅಂದರೆ ನಾವು ಈ ಮನಸ್ಸನ್ನು ಖಾಲಿ ಮಾಡಿಕೊಳ್ಳುವುದೇ ಯೋಗ ಅಂತೀರಾ ಸರ್? ಚಿತ್ತವೃತ್ತಿ ನಿರೋಧ, ದಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಯೋಗ. ಇದು ಆಸನ ಅಲ್ಲ. ಅದು ಹೆಂಗೆ ಬರ್ತತೆ ಅಂತಂದರೆ ಆಸನದಿಂದ ಸ್ಟಾರ್ಟ್. ಕೂತ್ಕೊಳ್ಳಿ, ಆಸನ, ಪ್ರಾಣಾಯಾಮ ಅಂದರೆ ನಿಮ್ಮ ಉಸಿರಾಟ ಗಮನಿಸಿ ನೀಟಾಗಿ. ಪ್ರಾಣಾಯಾಮ ಅಂದರೆ ಮೀನಿಂಗ್ ಉಸಿರನ್ನ ಗಮನಿಸೋದಾ ಸರ್? ಉಸಿರಾಟ ಮೇಲೆ ಧ್ಯಾಸ ನೀಡುವುದು. ಓಕೆ, ಉಸಿರಾಟದ ಮೇಲೆ ಗಮನ. ಈಗ ನಮ್ಮ ಶಾಸ್ತ್ರೀಯ ಪದ್ಧತಿಯಲ್ಲಿ ಒಂದು ಇದೆ, ಆದರೆ ಕೆಲವು ಜನ ಏನು ಮಾಡಿದ್ದಾರೆ, ಪ್ರತಿಯೊಂದದಕ್ಕೆ ಏನೋ ಒಂದು ರೀತಿಯಲ್ಲಿ ಆ್ಯಡ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆಸನ ಅಂತಂದರೆ ಇಂಥ ಆಸನಗಳು ಕೂಡ ಮಾಡ್ಬೋದು ಅಂತಾರೆ. ಪ್ರಾಣಾಯಾಮ ಅಂದರೆ ಈ ಥರ ಕೂಡ ಮಾಡ್ಬೋದು ಅಂತಾರೆ. ಲೈಕ್ ದ್ಯಾಟ್ ಇಟ್ಸ್ ಓನ್ಲಿ ವೇರಿಯೇಷನ್ಸ್ ಅಷ್ಟೇ. ಆದರೆ ಮೌಲ್ಯಕವಾದದ್ದಂಥದ್ದು, ಮುಖ್ಯವಾದದ್ದಂಥ ಏನಪ್ಪ ಅಂದರೆ ಪ್ರಾಣಾಯಾಮ ಅಂತಂದರೆ ಪ್ರಾಣಗತಿ ಅಂತ ಅರ್ಥ. ಪ್ರಾಣ ಹೋಗುವುದು ಬರುವುದು, ಅಂದ್ರೇನು? ಎಳ್ಕೊಳ್ಳುವುದು ಬಿಡುವುದು, ಇನ್ಹೇಲಿಂಗ್ ಎಕ್ಸೇಲಿಂಗ್, ದಟ್ ಈಸ್ ಕಾಲ್ಡ್ ಪ್ರಾಣಾಯಾಮ. And one more thing, to all the masters, recently we got to know Shivaramappa sir got doctorate in Anapanasati meditation nalli. Yes sir. So on behalf of PMC, on behalf of all the masters, I once again congratulate you sir for getting this doctorate in Anapanasati meditation. That's really very great thing anta ansutte. We felt very happy. ಅದು when I got to know about that doctorate in Valley, I felt so happy. So once again I wholeheartedly congratulate you sir. And can you explain something ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? How you got that doctorate? ಅದು ಒಂದು ಸಂತೋಷಕರ ಸುದ್ದಿ. ಅದು ಆ್ಯಕ್ಚುಲಿ ನನಗೆ ಡಾಕ್ಟರೇಟು ಬಂದಿದ್ದು ಹೆಚ್ಚಲ್ಲ, ಆದರೆ ಮೆಡಿಟೇಷನ್ ಪರವಾಗಿ ಜನಕ್ಕೆ ತಿಳಿಯುವಂತಹ ಒಂದು ಅವಕಾಶ ಬಂತಲ್ಲ ಅದರಿಂದ. ಸೊ ಐ ಆಮ್ ಮೋರ್ ಹ್ಯಾಪಿ ದ್ಯಾನ್ ದ ಡಿಗ್ರೀಸ್. ದ ಡಿಗ್ರೀಸ್ ಆರ್ ನಾಟ್ ದಟ್ ಮಚ್ result oriented, so everybody will get degrees, but thing is that in meditation that is important thing. That's what I personally I feel grateful for myself, okay, I must thank myself that I could do that anta ondittu. We also very happy sir. Doctorate in Anapanasati meditation is really great thing. ಪ್ರತಿ ಸಾರಿ ಕೂಡ ಭಾಳ ಸಂತೋಷಪಟ್ಟರು ಅದು ತಗೊಂಡು. ಆದಮೇಲೆ ಈಗ ಒಬ್ಬ ಪಿರಮಿಡ್ ಮಾಸ್ಟರು ಡಾಕ್ಟರೇಟು ಅನ್ನೋಕ್ಕಂತ ಎಲ್ಲ ಪಿರಮಿಡ್ ಮಾಸ್ಟರ್ಸು ಡಾಕ್ಟರ್ಗಳೇ. ಬಿಕಾಸ್ ಅದು ನೋಡಲಿಕ್ಕೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸ್ತಾನೆ ಹೊರತು, ಬಟ್ ಅವ್ರು ಮಾತಾಡಿದರೆ ಕೇವಲ ಬ್ರಹ್ಮ ಜ್ಞಾನವೇ ಬರುತ್ತೆ. ಗ್ರೇಟ್ ಸರ್. ಆ್ಯಂಡ್ ಟೆಲ್ ಫ್ಯೂ ವರ್ಡ್ಸ್ ಅಬೌಟ್, ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್, ಟೆಲ್ ಫ್ಯೂ ವರ್ಡ್ಸ್ ಅಬೌಟ್ PMC ಸರ್, PMC ಕನ್ನಡ. PMC ಕನ್ನಡ ನಾನು ಬಂದಿದ್ದೆ ಇಲ್ಲಿ 2 ಸಲ. ಚೆನ್ನಾಗಿ 1-2 ಮಾತುಗಳು ಮಾತಾಡ್ತೀವಿ ಅವತ್ತು. ಆ್ಯಂಡ್ ನಾವು ಇಟ್ ಈಸ್ ಆನ್ ಹೆಲ್ತಿ ಗ್ರೋತ್. ಇದೊಂದು ಉನ್ನತ ಮಟ್ಟಕ್ಕೆ ಹೋಗಲೇಬೇಕು, ಹೋಗುತ್ತದೆ ಆ್ಯಕ್ಚುಲಿ. ಇದು ಬೆಂಗಳೂರು ಸಿಟಿ ಈಸ್ ವೆರಿ ಫಾರ್ಚುನೇಟ್. ಆ್ಯಂಡ್ ಇಂಡಿಯಾದಲ್ಲಿ ನಂಬರ್ 1 ಆಗಬೇಕು ಇದು. ಆ್ಯಕ್ಚುಲಿ ಇಟ್ ಇಸ್ ಸ್ಟಾರ್ಟೆಡ್ ಫ್ರಮ್ ಆಂಧ್ರ ಏರಿಯಾ. ಇಸ್ ಓಕೆ, ಫೈನ್. ವಿ ಆರ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ದಿ ಪೀಪಲ್ ಹೂ ಹ್ಯಾವ್ ಟೇಕನ್ ಇನಿಷಿಯೇಟಿವ್ ದಿಸ್ ಆ್ಯಂಡ್ ದ್ಯಾಟ್. ಬಟ್ the magnitude that we can show it here, it can be much more than that. And ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಎಲ್ಲರ ಕಿವಿಯಲ್ಲಿ ಹೋಯಿತು ಅಂತಂದರೆ ಇಟ್ ವಿಲ್ ಗ್ರೋ ಟು ಎ ಮ್ಯಾಕ್ಸಿಮಮ್
ಆ್ಯಂಡ್ ಇದು ಮ್ಯಾಗ್ನಮ್ ಆಪಸ್ ಆಗುತ್ತೆ. ದಿಸ್ ಇಸ್ ದ ನಂಬರ್ 1. ಆ್ಯಂಡ್ Bangalore city is known as capital of yoga. So many yoga people are there here. ಮೊದಲೆಲ್ಲ ಯೋಗ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದರು, ಇವಾಗ ಕೂಡ ಅದೇ ಹೇಳ್ತಾ ಇದ್ದಾರೆ. ಆದರೆ ಇವಾಗ ಅದರಲ್ಲಿ PMC ಕನ್ನಡ ಈಸ್ ನೌ ಈಸ್ ಲೀಡಿಂಗ್ ಪರ್ಸನ್, ಆ್ಯಂಡ್ ಎವ್ರಿವೇರ್ ದಿಸ್ ಸಾರ್ಟ್ ಆಫ್ ಚಾನಲ್ಸ್ ವಿಲ್ ಕಮ್. ದಿಸ್ ವಿಲ್ ಬಿ ದಿ ಲೀಡರ್ ಫಾರ್ many of the yoga institutes that will take request by this fast and media, very fast media, to reach all the people so that they can understand very fast. Information is vital ಅಲ್ವಾ. ಹೇಳೋರು ಇಲ್ಲಪ್ಪ, ಅದಕ್ಕೇನೆ ಭಾಳ ಜನಕ್ಕೆ ನಷ್ಟ ಆಗ್ತಾಯಿದೆ. ಈಗ ಎಲ್ಲ ಕಡೆ ಒಂದು ದಿನ ಅಲ್ಲದೆ ಇನ್ನೊಂದು ದಿನ ಹೋಗ್ತದಲ್ಲ, ಸೊ ಎಲ್ಲರಿಗೂ ಅದು ತಲುಪಿಸ್ತದೆ. ತಪ್ಪದಂತೆ ಅವ್ರನ್ನಲ್ಲಿ ಸ್ವಲ್ಪ ಆದ್ರೂ ಬದಲಾವಣೆ, ಇಲ್ಲಾಂದರೆ ನಾನು ಹೋಗಬೇಕು ಅಲ್ಲಿ ಎಲ್ಲಿ ಅಂತ ಹುಡುಕ್ಲಿಕ್ಕೆ ಒಂದು ಆಸ್ಕಾರ ಮಾಡುತ್ತೆ. ದೇರ್ ವಿಲ್ ಬಿ ಸಮ್ ಡೈರೆಕ್ಷನ್. ವೆರಿ ಇಂಪಾರ್ಟೆಂಟ್. ಐ ಮಸ್ಟ್ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ದ PMC ಕನ್ನಡ ಆ್ಯಂಡ್ Bangalore city is a cosmopolitan. Okay. So if this works fantastically, we can grow to further heights. ನೆಕ್ಸ್ಟು PSSA ಈವನ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಸರ್ ನೆಕ್ಸ್ಟ್? ಮತ್ತು ಇನ್ನು ಮುಂದೆ ಹೇಗಿರುತ್ತೆ PSSA ಅಕಾಡೆಮಿ? PSSA ಈ ಒಂದು ಪ್ರೋಗ್ರಾಮ್ ನೋಡಿ ಭಾಳಷ್ಟು ಜನ PSSA ಅಕಾಡೆಮಿಯಲ್ಲಿ ಜಾಯ್ನ್ ಆಗಬೇಕು ಅನ್ಕೋರು ಅಥವಾ ಕೋರ್ಸಸ್ ಏನಾದರೂ ತೊಗೋಬೇಕು ಅಂದ್ಕೊಂಡ್ರೆ, ಸೊ ಅವರಿಗೆ ನೀವು ಕೂಡ ಕೊಡೋ ಒಂದು ಮೆಸೇಜ್ ಏನು ಸರ್ ನೆಕ್ಸ್ಟ್? ಮತ್ತು ಈ PSSA ಅಕಾಡೆಮಿ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಸರ್ ನೆಕ್ಸ್ಟ್? ಮತ್ತು ಹೆಂಗೆ ಇರಲಿದೆ ಇದು? ಯಾವುದು ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ ಅನ್ನೋದು ಇಷ್ಟು ತನಕ ನಾವು 3 day ಕೋರ್ಸಸ್, ಶಾರ್ಟ್ ಟರ್ಮ್ ಕೋರ್ಸಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಮೈ ಅಡ್ವೈಸ್ ಟು ಆಲ್ ದ ಪೀಪಲ್ they should attend these 3 short term courses. ಇದಕ್ಕೆ ಪೇ ಮಾಡಬೇಕಿರುತ್ತೆ ಸರ್? ಈಸ್ ಇಟ್ ಪೇಯಬಲ್? Now earlier we have been collecting the money for, because they are all to sit there, as a lot of expenditure for their arrangement and food and all those things was there. ನಾವು ಇತ್ತೀಚೆಗೆ ಪ್ಯಾಂಡಮಿಕ್ ಬಂತು, ಇವಾಗ ಏನಾಗಿದೆ ಅಂತಂದರೆ ನಾವು ಇದು ಫೌಂಡೇಶನ್ ಅಂತ ಕನ್ವರ್ಟ್ ಮಾಡಿ we are not charging as on today. So for the I will invite all the friends to come with only expenditure on stay, that's it, not for courses. ಅಂದರೆ ಎಲ್ಲಿ ಸ್ಟೇ ಆಗೋ ಸರ್? ಪಿರಮಿಡ್ ವ್ಯಾಲಿ, ಬ್ಯಾಂಗ್ಳೂರು? ಎಸ್, ಪಿರಮಿಡ್ ವ್ಯಾಲಿನಲ್ಲಿನೇ ಆಗ್ತಾ ಇರ್ತೈತೆ. ಅದು ಡೇಟ್ಸ್ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ ಬೈ ಮೆಸೇಜಸ್ ದೇ ವಿಲ್ ಸೆಂಡ್. ಸೊ ದೇ ಕ್ಯಾನ್, ಐ ರಿಕ್ವೆಸ್ಟ್ ಆಲ್ ದ ಪೀಪಲ್ ಟು ಜಸ್ಟ್ ಲುಕ್ ಫರ್ ವೆಬ್ಸೈಟ್ ಆ್ಯಂಡ್ ಗೆಟ್ ದಟ್ ಇನ್ಫಾರ್ಮೇಷನ್ ಆನ್ ದ ಡೇಟ್ಸ್. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ .org ಅದರಲ್ಲಿ ಗೊತ್ತಾಗುತ್ತೆ ಸರ್? pyramidvalley.org ಅಂದರೆ ಸಿಗುತ್ತೆ. pyramidvalley.org ಅಂದರೆ ಸಿಗುತ್ತೆ. ಆದಮೇಲೆ ಸರ್ಟಿಫಿಕೇಟ್ ಬೇಕಪ್ಪ, ಭಾಳ ಜನ ಸರ್ಟಿಫಿಕೇಟ್ ಬೇಕು ಅಂತ ಬಂದರು. ಸೊ ಅದರಾಗಿ ಗೌರ್ಮೆಂಟ್ಲಿಂದ ಸರ್ಟಿಫಿಕೇಟ್ ಬೇಕು ಅಂದಾಗ ಗೌರ್ಮೆಂಟ್ ಕೋರ್ಸ್ ಮಾಡಬೇಕಾಗುತ್ತೆ. ಸೊ ಅದು ಯೋಗ ಕೋರ್ಸ್ ನಾವು ಸೆಲೆಕ್ಟ್ ಮಾಡಿಕೊಂಡು, ಡಿಗ್ರಿ ಇಲ್ಲದವರಿಗೆ ಸರ್ಟಿಫಿಕೇಟ್ 6 months, ಡಿಗ್ರಿ ಇದ್ದವರಿಗೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಅಂತ ತೊಗೊಂಡ್ಬಂದು, ಅದು 1 year ಕೋರ್ಸ್. ಅದು ಯೋಗಶಾಸ್ತ್ರದಲ್ಲಿ ಇದರಲ್ಲಿ ಎಲ್ಲ ಇರ್ತದೆ. ಅದಕ್ಕೆ ಇದು ಡೈಲಿ ಆಮೇಲೆ ಕಾಲೇಜಿಗೆ ಬರೋ ಥರ ಡೈಲಿ ಬರಬೇಕಾಗುತ್ತೆ? ಕಾಲೇಜಿ ಥರನೇ ಇರ್ತದೆ, ಎಲ್ಲವನ್ನೂ ಕಾಲೇಜಿ ಥರನೇ ಇರ್ತದೆ. ಆದರೆ ನಂಬರ್ ಆಫ್ ಅವರ್ಸ್ ಆರ್ ಇಂಪಾರ್ಟೆಂಟ್. ಆದಮೇಲೆ ಇತ್ತೀಚೆಗೆ ಪತ್ರಿಜಿ ಅವ್ರು ಏನಂದರು, ನೀವು ಅಕಾಡೆಮಿ ಎಲ್ಲನೂ ಮಾಡ್ತಾಯಿದ್ರಲ್ಲ, ಇದರಿಂದ ನೀವು ನೆಕ್ಸ್ಟ್ ಸ್ಟೆಪ್ ಅದನ್ನು ಮತ್ತೆ ಪ್ರಮೋಟ್ ಮಾಡಿ ಯೂನಿವರ್ಸಿಟಿ ತೊಗೊಂಡು ಬರಬೇಕು. ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರೆ ಸರ್? ಸ್ಪಿರಿಚುವಲ್ ಯೂನಿವರ್ಸಿಟಿ, ಮೈತ್ರೇಯ ಸ್ಪಿರಿಚುವಲ್ ಸೈನ್ಸ್, ಮೈತ್ರೇಯ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸಸ್, ಮೈತ್ರೇಯ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸಸ್ ಅಂತ ಹೆಸರು ಅವರೇ ಇಟ್ಟರು. ಅದು ಲಾಸ್ಟ್ ಒಂದು 6 months ಕೆಳಗಡೆ ನಮಗೆ ಡೈರೆಕ್ಷನ್ಸ್ ಕೊಟ್ಟರು ಅದರಿಂದ ವ್ಯಾಲಿನಲ್ಲಿ ಎಲ್ಲ. ಸೊ ಅದರ ಪ್ರಕಾರ ನಾವೆಲ್ಲ ಅಪ್ಲಿಕೇಶನ್ ಎಲ್ಲ ತಯಾರು ಮಾಡ್ಕೊಂಡ್ವಿ. ಇದೆಲ್ಲಿ ಸ್ಟಾರ್ಟ್ ಆಗಲಿದೆ ಸರ್? ಎಲ್ಲಿ ಸ್ಟಾರ್ಟ್ ಆಗಲಿದೆ ಇದು? ಬೆಂಗಳೂರಿನಲ್ಲಿ ಪಿರಮಿಡ್ ವ್ಯಾಲಿನಲ್ಲಿನೇ ಸ್ಟಾರ್ಟ್ ಆಗುತ್ತೆ. ನಾವು ಅಪ್ಲೈ ಮಾಡಿದ್ದೀವಿ, ವೆನ್ಯೂ ಅದೇ ಕೊಟ್ಟಿದ್ದೀವಿ, ಅದೆಲ್ಲನೂ ಒಂದು ಫಾರ್ಮ್ಯಾಟ್ ಇದೆ, ಅದೆಲ್ಲನೂ ಹಾಕ್ಕೊಂಡು ಮಾಡಿದ್ವಿ. ಕರ್ನಾಟಕ ಗವರ್ಮೆಂಟ್ ಅಸೆಂಬ್ಲಿನಲ್ಲಿ ಪಾಸ್ ಆಗಬೇಕಾದ್ರೆ ಅದು ನಾವು ಕೊಟ್ಟಾಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪು ನಾವು ತಗೋಬೇಕಾಗಿದೆ. ಸೊ ಅದು ಕೂಡ ನಾವು ಇವಾಗ ಶುರು ಮಾಡಿದ್ವಿ. ಅದೊಂದು ಪ್ರಾಜೆಕ್ಟ್ ಇದೆ ಕೈಯಲ್ಲಿ. ಗ್ರೇಟ್ ಸರ್, ವಂಡರ್ಫುಲ್ ಪ್ರಾಜೆಕ್ಟ್. ಆ್ಯಂಡ್ ಕೊನೆಯದಾಗಿ ನಿಮ್ಮ ಸಂದೇಶ ಸರ್, ನಮ್ಮ ವೀಕ್ಷಕರಿಗೆ, ಈ ಪ್ರೋಗ್ರಾಮ್ ನೋಡ್ತಿರೋ ಒಂದು ಧ್ಯಾನಿಗಳಿಗೆ ನಿಮ್ಮ ಒಂದು ಸಂದೇಶ? ಇಷ್ಟೇ ಇದು. ಯಾಕಂದರೆ ನಾನು ನನ್ನ ಜೀವನದಲ್ಲಿ ಇಷ್ಟೆಲ್ಲನೂ ಬದಲಾವಣೆ ಎಲ್ಲನೂ ಆದಷ್ಟು ಕಡೆ ಬಂದಿದೆ. ಅದಕ್ಕೆ ನಾನು ಭಾಳ
ಪತ್ರಿಜಿ ಅವರಿಗೆ ಚಿರಋಣಿ ಆಗಿದ್ದೀನಂತ ನಾನು ತಿಳ್ಕೊಳ್ಳೋಕ್ಕೆ ಇಚ್ಛೆಪಡ್ತೀನಿ. ಸೊ ಎಲ್ಲರೂ ಕೂಡ ಇದೇ ಥರ ಬದಲಾವಣೆ ಆಗಿದ್ದಾರೆ, ಭಾಳ ಜನ ಇದ್ದಾರೆ, ನಾನು ಒಬ್ಬನೇ ಅಲ್ಲ. ಆ ಒಂದು ಜ್ಞಾನವನ್ನು ತಗೊಂಡಿದ್ದವರು ಲಕ್ಷಾಂತರ ಜನ ಇದ್ದಾರೆ. ಆದರೆ ಮತ್ತು ಮೊದಲಿಂದ ಇಷ್ಟು ತನಕ ನಾನು ಬರ್ತಾ ಇದ್ದೀನಲ್ಲ, ಅದು ನಂದು ಒಂದು ಪ್ರತ್ಯೇಕವಾದಂತಹ ಒಂದು ಅದೃಷ್ಟ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಕೂಡ ಇದೇ ರೀತಿ ಜೀವನ ಪ್ರಯಾಣದಲ್ಲಿ ಏನೋ ಒಂದು ವಿಶೇಷವಾಗಿದ್ದಂತಹ ಒಂದು ಪ್ರತ್ಯೇಕವಾಗಿ ಈ ಒಂದು ಧ್ಯಾನಶಾಸ್ತ್ರದಲ್ಲಿ ನೀವು ನಿಪುಣರಾಗಿ, ನೀವು ಅಲ್ಲದೆ ನಿಮ್ಮ ಜೀವನ ಅಲ್ಲದೆ ಎಲ್ಲರೂ ಕೂಡ ಆ ಒಂದು ಸಂದೇಶ ನೀಡಿ ಅವರ ಜೀವನಕ್ಕೆ ಒಂದು ಪರಿಣಾಮ ತರ್ಕೊಂಡು ಬರಬೇಕು ಅನ್ನೋದು ಇಟ್ಕೊಂಡು ಮುಂದೆ ಮಾಡಿಕೊಂಡು ನಿಮ್ಮ ಸಮಯವನ್ನು ಯೋಗ ಸಾಧನದಲ್ಲಿ ನೀವು ಖರ್ಚು ಮಾಡಬೇಕು, ಯೋಗ ಸಾಧನದಲ್ಲಿ ತುಂಬಬೇಕು ಅಂತ ಹೇಳಿ, ಮತ್ತು ನೀವು ಕೂಡ ಇದೇ ರೀತಿ ಪತ್ರಿಜಿಯಲ್ಲಿ ಯಾರಿದ್ದರೆ ಅವರು ಪತ್ರಿಜಿಯೇ ಆಗ್ತಾರೆ, ಕಡಿಮೆ ಏನೂ ಆಗಂಗಿಲ್ಲ. ಅಷ್ಟು ಉನ್ನತ ಮಟ್ಟದಲ್ಲಿ ನೀವೆಲ್ಲರೂ ಕೂಡ ಸಂತೋಷದಿಂದ ಜೀವನ ಕಳಿಬೇಕು ಅನ್ನೋದು ನನ್ನ ಆಶೆ ಅಂತ. ನೀವು ಕೂಡ ಅದೇ ರೀತಿ ಮತ್ತೊಬ್ಬರಿಗೆ ಆಶ್ವಾಸನೆ ಮಾಡಿಕೊಂಡು ಅವರ ಜೀವನ ಉದ್ಧಾರಕ್ಕೆ ಕೈಲಾದಷ್ಟು ಒಂದು ಪ್ರಯತ್ನವನ್ನು ಮಾಡುವುದು ಎಲ್ಲರ ಧರ್ಮ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. ಮಾಸ್ಟರ್ಸ್, ನಾವೆಲ್ಲ ನೋಡಿದ್ವಲ್ಲ ಬಿ ವಿ ಶಿವರಾಮಪ್ಪ ಸರ್ ಅವರ ಜರ್ನಿ ಹೇಗಿದೆ, ಅವ್ರು ಮಾಡ್ತಿರೋ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಈ ಕೋರ್ಸಸ್ಸಲ್ಲಿ ಜಾಯ್ನ್ ಆಗಬೇಕಾದ್ರೆ ಯಾರಾದರೂ pyramidvalley.org ಅದರಲ್ಲಿ ನೋಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಬೇಕಂದರೆ ಇನ್ಫಾರ್ಮೇಷನ್ ಅದರಲ್ಲಿ ನೀವು ಮಾಹಿತಿ ಪಡ್ಕೋಬೋದು. ಸೊ ಡಿಯರ್ ಮಾಸ್ಟರ್ಸ್, ಸೊ ಇದು ಇವತ್ತಿನ ದಿನ ಸೋಲ್ ಟಾಕ್ ಶೋ. ಸೊ ಮತ್ತೊಂದು ದಿನ ಮತ್ತೊಂದು ಮಾಸ್ಟರ್ ಜೊತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.